ಪೂಜೆ ಮಾಡಿದ್ರೆ ಇಷ್ಟಲಿಂಗ ಜಗವನ್ನೊಳಕೊಂಡ ಲಿಂಗ ಇದು. ಇದ್ರ ವ್ಯಾಪ್ತಿ ಜಗದಗಲ. ಅದನ್ನು ಬೇಡ, ಲಿಂಗನು ಬೇಡ, ಅವ್ರನ್ನ ಪೂಜೆ ಮಾಡಿಬಿಟ್ರೆ ಸಾಕಂತೆ. ಯಾರನ್ನ ಪೂಜೆ ಮಾಡೋದು? 5 ಮಂದಿ ಜಗದ್ಗುರು, 5 ಮಂದಿ ಜಗದ್ಗುರುಗಳೆಲ್ಲ ಪೂಜೆ ಮಾಡಿಸಿಕೊಳ್ಳುವಂಥ ಅರ್ಹತೆ ಅವರಲ್ಲಿ ಐತಿ ಅನ್ನೋದು ಯಾರಿಗೆ ಗೊತ್ತಾಗ್ತದೆ? ಇಡೀ ಸಮಾಜದ ಗುರುಗಳಾಗಿ ನೀವು ಎಂದು ನಡ್ಕೊಂಡಿರಿ, ಒಂದು ವರ್ಗದ ಗುರುಗಳಾಗಿ ನಡ್ಕೊಂಡಿರಿ. ಈ ಏನು ಮಠಗಳೆಲ್ಲ ಹುಟ್ಟುಕೊಂಡವಲ್ಲ, ಇವರೆಲ್ಲ ಭಾಳ ಚಲೋ ಕೆಲಸ ಮಾಡ್ಯಾರ, ಅದನ್ನು ನಾವು ಒಪ್ಕೋಬೇಕು. ಮತ್ತು ಭಾಳ ಒಳ್ಳೆಯ ವಿಚಾರವಂತರು, ವೈಜ್ಞಾನಿಕವಾಗಿ ವೈಚಾರಿಕವಾಗಿ ವಿಚಾರ ಮಾಡಬಲ್ಲಂಥವ್ರು, ಶರಣರನ್ನು ಸರಿಯಾದ ರೀತಿಯೊಳಗೆ ಗ್ರಹಿಸಿಕೊಂಡಿರುವಂತಹ ಸಮುದಾಯದ ಸ್ವಾಮಿಗಳು ನಮ್ಮ ಕಡೆ ಅದಾರ. ಇವರನ್ನು ಸರಿಯಾದ ರೀತಿಯೊಳಗೆ ನಾವು ಬಳಸಿಕೊಳ್ಳಲಿಲ್ಲ. ನಾವು ಹುಟ್ಟುವಾಗ ವಿಶ್ವಮಾನವರಾಗಿ ಹುಟ್ಟಿದರೂ ಕೂಡ ಬೆಳೆಯುತ್ತಾ ಅಲ್ಪಮಾನ ವಿಶ್ವಮಾನವ ಆ ಪ್ರಜ್ಞೆಗೆ ಒಂದು ಹೆಸರಿಡ್ತೀವಿ ವ್ಯವಹಾರಕ್ಕಾಗಿ. ಮುಂದೆ ನಮ್ಮ ಮಗಗೆ ನನ್ನ ಜಾತಿ ಅಂಟಿಸ್ತೀನಿ, ನಮ್ಮ ಊರಿನ ಹೆಸರು ಅಂಟಿಸ್ತೀನಿ. ಆತನಿಗೆ ಎಲ್ಲ ಹಿಂಗೆ ಈ ಸೋಂಕನ್ನು ಆತನಿಗೆ ಹಚ್ಕೊತ ಬಂದ ಮೇಲೆ ಕೊನೆಗೆ ಆತನಿಗೆ ಒಮ್ಮೆ ಅರ್ಥ ಆಕತ್ತೈತಿ ಎಲ್ಲ ತಪ್ಪದಲ್ಲ. ಯಾವ ತಿಳುವಳಿಕೆಯನ್ನ, ಯಾವ ಅರಿವನ್ನು ಅವ್ರು 5 ಮಂದಿ ಪೂಜೆ ಮಾಡಿದ್ರೆ ಇಡೀ ವಿಶ್ವವನ್ನೇ ಜಗತ್ತನ್ನ ಪೂಜೆ ಮಾಡಿದ ಪುಣ್ಯ ಬರ್ತದಂತ. ಲಿಂಗ ಪೂಜೆ ಮಾಡಿದ್ರೆ, ಇಷ್ಟಲಿಂಗ ಪೂಜೆ ಮಾಡಿದ್ರೆ ಇಷ್ಟಲಿಂಗ ಜಗವನ್ನೊಳಕೊಂಡ ಲಿಂಗ ಇದು. ಇದ್ರ ವ್ಯಾಪ್ತಿ ಜಗದಗಲ. ಅದನ್ನು ಬೇಡ, ಲಿಂಗನು ಬೇಡ, ಅವ್ರನ್ನ ಪೂಜೆ ಮಾಡಿಬಿಟ್ರೆ ಸಾಕಂತೆ. ಯಾರನ್ನ ಪೂಜೆ ಮಾಡೋದು? 5 ಮಂದಿ ಜಗದ್ಗುರು, 5 ಮಂದಿ ಜಗದ್ಗುರುಗಳೆಲ್ಲ ಪೂಜೆ ಮಾಡಿಸಿಕೊಳ್ಳುವಂಥ ಅರ್ಹತೆ ಅವರಲ್ಲಿ ಐತಿ ಅನ್ನೋದು ಯಾರಿಗೆ ಗೊತ್ತಾಗ್ತದೆ? ಬೈ ಡಿಫಾಲ್ಟ್ ನಮ್ಮ ಹುದ್ದೆಯಿಂದನೇ ಇದೆ. ಇಲ್ಲ, ಹುದ್ದೆಯನ್ನು ಪೂಜಿಸಲಿಕ್ಕೆ ಆಗೋದಿಲ್ಲ. ಹುದ್ದೆಯಂತೆ ಆ ಗುಣಗಳನ್ನು ಆತ ಹೊಂದಿರಬೇಕಾಗ್ತದೆ. ಆರಂಭಕ್ಕೆ ನಾನು ಹೇಳಿದೆ, ಹರನಿಗಿಂತ ಭಿನ್ನವಿಲ್ಲದ ವ್ಯಕ್ತಿತ್ವ ಹೊಂದಿದಾತ ಗುರು. ಜ್ಞಾನಕ್ಕೆ ಆತ ಒಳಗಾಗದೇ ಇದ್ರೆ, ಆ ಜ್ಞಾನದಂತೆ ಆತ ಆಚಾರವಿಲ್ಲದಿದ್ದ ಗುರು ನರನಾಥ, ಆಚಾರವಿಲ್ಲದಿದ್ದ ಲಿಂಗ ಪಾಷಾಣ, ಆಚಾರವಿಲ್ಲದಿದ್ದ ಜಂಗಮ ವೇಷದ ಹರಿ, ಆಚಾರವಿಲ್ಲದಿದ್ದ ಪಾದೋದಕ ನೀರು, ಮತ್ತು ಇನ್ನೊಂದು ಶಬ್ದನೂ ಬಳಸ್ತಾರೆ. ಆಚಾರವಿಲ್ಲದಿದ್ದ ಪ್ರಸಾದ ಅದು ಕೂಳದು, ಪರಮ ಪ್ರಸನ್ನತೆ ಆಗೋದಿಲ್ಲ. ನಿಮ್ಮ ಮನವನ್ನು ಉನ್ಮಾದ ಸ್ಥಿತಿಗೆ ಒಯ್ಯಬಹುದು, ಆನಂದದ ಉನ್ಮಾನದ ಸ್ಥಿತಿಗೆ ಒಯ್ಯಬಹುದು ಒಂದಿಷ್ಟು ಪ್ರಸಾದ ಊಟ. ಆದರೆ ಈ ಪ್ರಸಾದ ಅನ್ನುವಂಥದ್ದು ನಿತ್ಯವೂ ಕೂಡ ನನ್ನಲ್ಲಿ ಪ್ರಸನ್ನತೆಯನ್ನು ಉಂಟು ಮಾಡ್ತದೆ. ಆನಂದದ ಅತಿರೇಕವೂ ಇಲ್ಲ, ದುಃಖದ ಕಿಂಚಿತ್ ಆ ದುಃಖ ಭಾವದ ಲವಲೇಶವೂ ಇಲ್ಲದ ನಿಜ ಪ್ರಸನ್ನತೆಯನ್ನು ಇದು ಉಂಟು ಮಾಡ್ತದೆ. ಇಂಥಪ್ಪ ತಿಳುವಳಿಕೆಯನ್ನು ಬೋಧಿಸುವಂತಹ, ಇಂಥ ತಿಳುವಳಿಕೆಯೇ ಆಗಿರಬೇಕಾಗಿರುವಂಥ ನೀವುಗಳು ಸ್ವಲ್ಪ ಆಲೋಚನೆಗಳನ್ನು ಮಾಡಬೇಕು ಅಂತ ನಾನು ಅವರಲ್ಲಿ ಬೇಡ್ಕೊತೀನಿ. ಹಿಂದೆ ಅವ್ರು ಹೇಳಿದರು, ನಾನು ಕೇಳಿದೆ ಯಾರ ಮುಖಾಂತರ ಆ ಪತ್ರಗಳನ್ನು ಕಳಿಸಿದೆ, ಅವರು ಒಂದು ಜಗದ್ಗುರು ಆಗ್ಯಾರ. ಈಗ ನಾನು 4-5 ಸರಿ ಪ್ರಶ್ನೆಗಳನ್ನು ಮಾಡಿ ಕೇಳಿದಾಗ ಅವ್ರು ಹೇಳಿದರು, ಇಲ್ಲರಪ್ಪ ಅವ್ರು ಉತ್ತರ ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ? ಸ್ಥಾಪಿತ ವಿಷಯಗಳ ಕುರಿತಾಗಿ ನಾವು ಚರ್ಚೆಗಳನ್ನು ಮಾಡುವುದಿಲ್ಲ ಅಂತಾರ್ರಪ್ಪ ಅವರು ಅಂತ ಹೇಳಿ ಈಗೂ ಅಂತಾರೆ ಅವರು. ಅಂದಮೇಲೆ ಇದು ನಿಮ್ಮದು ಅನುಭವ ಮಂಟಪದ ಸಂಸ್ಕೃತಿ ಅಲ್ಲ. ನೀವು ಇನ್ನೊಂದು ಯಾವುದೋ ವ್ಯವಸ್ಥೆ ಇನ್ನೊಂದು ಇಲ್ಲಿಲ್ಲ, ನೀವು ಇದು ಅನುಭವ ಮಂಟಪದ ಸಂಸ್ಕೃತಿಯವರು ನೀವು ಅಲ್ಲ. ಹೀಗಾಗಿ ನೀವು ಇನ್ನೊಂದು ಬೇರೆ ಸಂಸ್ಕೃತಿಯವರು. ಅದಕ್ಕೆ ಏನಾದರೂ ನೀವು ಕಳ್ಕೊಳ್ಳಿ, ಬಿಟ್ಬಿಡೋಣಲ್ಲ ಅವ್ರನ್ನ. ಏನಾದರೂ ನಾವು ಬಿಟ್ಟಿವಲ್ಲ ಹಿಡಿದವ್ರು. ವೀರಶೈವ ಪದದ ಬಗ್ಗೆ ಹಿಡ್ಕೊಳ್ಳೋಣ, ವೀರಶೈವ ಆಚರಣೆ ಮಾಡೋರ್ನ ಹಿಡ್ಕೊಳ್ಳೋಣ. ವೀರಶೈವ ಅಂತ ಅನ್ನುವಲ್ಲಿ ಶೈವದಲ್ಲಿ ಇರುವಂತಹ ಅನೇಕ ಪ್ರಸಂಗಗಳವರು, ಅನೇಕ ಸಮಯಗಳವರು ಇದರೊಳಗೆ ಸಮ್ಮಿಳಿತವಾಗಿ ಹೋಯಿದ್ರು. ಪಂಡಿತಾರಾಧ್ಯರಂಥವ್ರು ಹೋದರು, ಸಿದ್ದರಾಮರಂಥವ್ರು ಬಂದರು, ಇವರೆಲ್ಲ ನಾಥರು ಬಂದರು. ವೀರಶೈವರು ಎಲ್ಲಿದ್ದರು? ವೀರಶೈವ ಅನ್ನುವಂಥ ಶಬ್ದನೇ ಇರಲಿಲ್ಲ, 12ನೇ ಶತಮಾನದಲ್ಲಿ ಇರಲಿಲ್ಲ ಅನ್ನುವಂಥದ್ದು ಸತ್ಯ. ಅವರೇ ಒಪ್ಪಿಕೊಳ್ಳುವಂತಹ ಮಾತು. ಅವರು ಬಹಳಷ್ಟು ದೊಡ್ಡ ದೊಡ್ಡ ಪಂಡಿತರು ಎಲ್ಲರೂ ಹೋದಾರ. ಯಾವ ಶಬ್ದ ವೀರಶೈವ ಅನ್ನೋಂಥ ಶಬ್ದ ಯಾವ ಗ್ರಂಥದೊಳಗೆ ಐತಿ ಅಂತ ಅನ್ನೋದನ್ನು ಪುರಾತನ ಗ್ರಂಥದೊಳಗೆ ತೋರಿಸಿಕೊಡ್ಲಿ, ಎಲ್ಲಿಯೂ ಇಲ್ಲ. ಅವರು ಪಂಡಿತರದ, ನಾವು ಓದಿದ್ರೊಳಗಂತೂ ಇಲ್ಲ. ನಮಗೆ ಇಂಥದ್ರೊಳಗೆ ಐತಿ ಅಂಥೇಳಿ ಅವರು ತೋರಿಸಿಕೊಡ್ಲಿ. ಅಲ್ಲೇ ಹೇಳ್ತದೆ, ಅದು ಒಂದು ಶಬ್ದ ಅಲ್ಲ, ಅದು ವೀರ ಶೈವ ಎರಡು. ಇದನ್ನು ಎಸ್ ಬಸವನಾಡರು ಒಂದು 3 ಉಪನ್ಯಾಸಗಳನ್ನು ಮಾಡ್ತಾರೆ. ವೀರಶೈವ ಹುಟ್ಟು ಮತ್ತು ಬೆಳವಣಿಗೆ ಅನ್ನುವಂಥ 3 ಉಪನ್ಯಾಸಗಳನ್ನು ತಾವು ನೋಡ್ಬೇಕು. ಬಸವನಾಡರ ಸಂಪುಟಗಳೊಳಗೂ ಅದ, ಮತ್ತು ಪ್ರತ್ಯೇಕವಾಗಿ ಒಂದು ಪುಸ್ತಕವನ್ನು ಲಿಂಗಾಯತ ಅಭಿವೃದ್ಧಿ ಸಂಸ್ಥೆ ಧಾರವಾಡದವರು ಪ್ರಿಂಟ್ ಮಾಡಿರುವಂಥ ಹಳೆ ಪ್ರತಿನೂ ನನ್ನ ಕಡೆ ಅದ ಸರ್.
ಅದರಲ್ಲಿ ಅವ್ರು ಹೇಳ್ತಾರೆ ಇದು ವೀರಶೈವ ಅನ್ನುವಂಥ ಶಬ್ದ ಇದು ಸೂಕ್ತ ಅಲ್ಲವೇ ಅಲ್ಲ. ಲಿಂಗಾಯತಕ್ಕೆ ಅದು ಸೂಕ್ತ ಅಲ್ಲ, ಸೂಕ್ತ ಅಲ್ಲವೇ ಅಲ್ಲ ಇದು ಒಂದು. ಇನ್ನೊಂದು ವೀರಶೈವ ಅನ್ನುವಂಥದ್ದು ನಾವು ಹಿಂದೆ ಗಂಗಾಧರ ಗುರುಗಳು ಅವರೆಲ್ಲರೂ ಮಾತನಾಡುವಾಗಲೂ ಕೂಡ ನಾವು ಕೇಳಿವಿ. ಸಪ್ತಶೈವಗಳಲ್ಲಿ ಬರುವಂತಹ ಕೊನೆಯ ಶೈವನೇ ನಮ್ಮದಂತ ಅವರೇ ಒಪ್ಪಿಕೊಂಡಿದ್ದದ. ಶೈವ ಧರ್ಮದ ಒಂದು ಭಾಗವಾಗಿರುವಂತಹ ನೀವು ಅದಕ್ಕೆ ಭಿನ್ನವಾಗಿ ಒಂದು ಲಿಂಗಾಯತ ಅನ್ನುವಂಥ ಒಂದು ಆಲೋಚನೆಯನ್ನು, ಒಂದು ಧರ್ಮವನ್ನು, ಒಂದು ಮಾರ್ಗವನ್ನು, ಮಹಾಮಾರ್ಗವನ್ನು ಕಟ್ಟಿರುವಂತಹ ಈ ಬಸವ ಧರ್ಮದ ಒಳಗೆ ಬಂದು ಅದನ್ನು ಅತಿಕ್ರಮಿಸಿಕೊಳ್ಳಿಕ್ಕೆ ಯಾಕೆ ಪ್ರಯತ್ನ ಮಾಡ್ತೀರಿ? ಒಂದು ವೇಳೆ ಬಂದ್ರೆ ಇದ್ರಂಗೆ ಆಚರಣೆ ಮಾಡಿ, ತೊಂದರೆ ಇಲ್ಲ, ಒಪ್ಕೊಳ್ರಿ. ಅಲ್ಲ ತೊಂದರೆ ಇಲ್ಲ. ಈಗ ಬಸವಣ್ಣನನ್ನ ಧರ್ಮಗುರು ಅಂತ ಒಪ್ಕೊಳ್ಳೋಕೆ ಇವ್ರಿಗಿರೋ ಇರಬಹುದಾದ ತೊಂದರೆ ಏನು? ತೊಂದರೆ ಇರ್ಬೋದು, ನಾವು ಹೆಂಗೆ ಅನಲೈಸ್ ಮಾಡ್ಬೇಕು ಅದನ್ನು? ಅವರು ಸತ್ಯವನ್ನು ಅರ್ಥ ಮಾಡಿಕೊಂಡು ಬದುಕಬೇಕು ಅನ್ನುವಂಥ ಮನಸ್ಥಿತಿ ಇಲ್ಲ, ವೈಜ್ಞಾನಿಕತೆ ಇಲ್ಲ. ಗುರುಗಳೇ ಆಗಲಿ, ನಮ್ಮಂಥ ಭಕ್ತರಿಗೆ, ಶಿಷ್ಯರಿಗೆ ಆಗಲಿ, ಎಲ್ಲರಿಗೂ ಇರಬೇಕು. ಸತ್ಯವನ್ನು ಅರ್ಥ ಮಾಡಿಕೊಂಡು ನಾನು ಬದುಕಬೇಕು ಅನ್ನುವಂಥ ತಿಳುವಳಿಕೆ ಇದ್ದ ಕಾರಣಕ್ಕೆ ಕಾಲ ಕಾಲಕ್ಕೆ ದಾರ್ಶನಿಕರು ಹುಟ್ಟುಕೊಂಡು ಬೇರೆ ಬೇರೆ ಹೆಸರಿನ ಧರ್ಮಗಳು ಉಂಟಾದವು. ಒಂದು ಮೂಲ ಧರ್ಮದಿಂದ ಸಿಡಿದು ಬುದ್ಧನ ತಗೊಳ್ರಿ, ಜೈನನ ತಗೊಳ್ರಿ, ಚಾರ್ವಾಕರನ್ನ. ಆದ್ರೆ ಬರ್ಗೊಂಡಿರೋ ಒಂದು ಅಲ್ಲೇನಂದ್ರೆ ಬೌದ್ಧ ಧರ್ಮದಲ್ಲಿ ಗುರುವಾಗಿದ್ದವನು ಬುದ್ಧ, ಜೈನ ಧರ್ಮದಲ್ಲಿ ಅಂತಿಮವಾಗಿ ಗುರುವಾದವನು ಮಹಾವೀರ, ಇಸ್ಲಾಂ ಧರ್ಮದಲ್ಲಿ ಪೈಗಂಬರ, ಹಾಗೆ ಕ್ರಿಶ್ಚಿಯನ್ ಧರ್ಮದಲ್ಲಿ ಜೀಸಸ್ ಯೇಸು ಕ್ರಿಸ್ತ. ನಮ್ಮಲ್ಲಿ ನಮ್ಮ ಧರ್ಮದ ಸಂಸ್ಥಾಪಕ. ಅವುಗಳ ಎಲ್ಲ ಉದ್ದೇಶ ಬೌದ್ಧ ಧರ್ಮದಲ್ಲಿ ಬೌದ್ಧ ಧರ್ಮವನ್ನು ಪಾಲಿಸುವಂಥ ಎಲ್ಲರೂ ಏನಾಗಬೇಕು? ಬುದ್ಧಿಸ್ಟ್ ಆಗಬೇಕು. ಜೈನ ಧರ್ಮವನ್ನು ಪಾಲಿಸುವಂಥವ್ರು ಜನನೇ ಆಗಬೇಕು. ಅದು ಒಂದು ಆದರ್ಶವಾಗಿರುವಂತಹ ವ್ಯಕ್ತಿತ್ವ. ಆ ವ್ಯಕ್ತಿತ್ವವನ್ನು ಅವರು ಸಾಧಿಸಬೇಕು. ಪೈಗಂಬರರು ಕೊನೆಯ ಪ್ರವಾದಿ, ಆದರೆ ಅಲ್ಲಿರುವಂಥವ್ರು ಏನಾಗಬೇಕು? ಅವರೆಲ್ಲರೂ ಕೂಡ ಮಹಮ್ಮದರೇ ಆಗಬೇಕು. ಅದೊಂದು ಆದರ್ಶಗಳ ಹತ್ತಿರ ಅವರು ಹೋಗುವಂಥ ಪ್ರಯತ್ನಗಳನ್ನು ಮಾಡಬೇಕು. ಅನಂತರದಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣನವರು ಏನೋ ಇದನ್ನೊಂದು ಕಟ್ಟಿಕೊಟ್ರಲ್ಲ, ಬಸವಣ್ಣ ಅನ್ನುವಂಥದ್ದು ಒಂದು ಪ್ರಜ್ಞೆಯಾಗಿ ಅದನ್ನು ಸ್ವೀಕಾರ ಮಾಡಿದ ಹಿನ್ನೆಲೆಯೊಳಗೆ ಏನು ಈ ತತ್ವಗಳನ್ನು ಹೇಳಿದ್ವಲ್ಲ, ಬಸವಣ್ಣ ಅಂದರೆ ಸಮಾನತೆ, ಬಸವಣ್ಣ ಅಂದರೆ ಒಂದು ಪ್ರಜ್ಞೆ. ನೋಡಿ, ಅವರೆಲ್ಲ ಜೈನರು ಜಿನ್ರು ಆದರು, ಹಂಗೆ ಈ ಧರ್ಮದಲ್ಲಿ ಬಸವರೇ ಆಗಬೇಕು. ಸುಮ್ಮನೆ ಬಸವಣ್ಣ ಇಷ್ಟಲಿಂಗ ಕೊಡದೆ ಬಸವ ಪ್ರಜ್ಞೆಯನ್ನು ಮಾತ್ರ ಉಳಿಸಿಕೊಟ್ಟಿದ್ರಿ ಗೊಂದಲ ಇರ್ತಿದ್ದಿಲ್ಲ. ಇಲ್ಲ ತಪ್ಪಾಗ್ತದೆ. ಯಾಕೆ? ಅದನ್ನು ಬಹಳ ಎಚ್ಚರಿಕೆಯಿಂದನೇ ಕೊಟ್ಟರು ಅವರೆಲ್ಲ. ಯಾಕಂದ್ರೆ ಅವ್ರು ಯಾರು ಕೊಟ್ಟಿರಲಿಲ್ಲ ಸಂಕೇತವನ್ನ, ಅವರು ಕೊಟ್ಟಿರಲಿಲ್ಲ ಅನ್ನುವಂಥದ್ದನ್ನು ಬಹುಶಃ ಶರಣರು ಆ ಕಾಲಕ್ಕೆ, ಬಸವಣ್ಣನವರಿಗೆ ಆ ಕಾಲಕ್ಕೆ ಅದು ಒಂದು ಕೊರತೆ ಅಂತ ಅನಿಸ್ತದೆ. ಅದು ನಿರಾಕಾರವಾದದು, ಪರವಸ್ತು ನಿರಾಕಾರವಾದದು ಭಾವಕ್ಕೆ ಬಾರದುದ ಪೂಜಿಸಲಾಗದು. ಅಲ್ಲೊಂದು ವೀಕ್ನೆಸ್ ಇತ್ತು ಅಂತೀರಿ ಅಂತ ಅನಿಸ್ತು. ಅದನ್ನು ಸರಿ ಮಾಡಿದರು. ಅದನ್ನು ಸರಿ ಮಾಡುವ ಸಲುವಾಗಿ ಅಖಂಡವಾಗಿರುವಂತಹ ಈ ಮಹಾಚೈತನ್ಯ, ಎಲ್ಲರನ್ನ ಒಳಗೊಂಡಿರುವಂತಹ ಈ ಮಹಾಚೈತನ್ಯ, ಇದನ್ನ ಶ್ರೇಷ್ಠತೆ ವ್ಯಸನ ಇಲ್ದಂಗೆ ಹೇಳ್ತೀರಲ್ಲ ನೀವು? ಹೌದು. ಶ್ರೇಷ್ಠತೆ ವ್ಯಸನ ಬಹಳ ಅಪಾಯಕಾರಿ ಅನ್ನೋದನ್ನ ವಿಚಾರ ಮಾಡಬೇಕು. ಶ್ರೇಷ್ಠ ಕನಿಷ್ಠ ಅನ್ನುವಂಥದ್ದೇ ಮಹಾ ದೊಡ್ಡ ವ್ಯಸನಗಳು. ಇವರೇ ಬೋಧಿಸುವಂತಹ ಸಪ್ತ ವ್ಯಸನಗಳೊಳಗೆ ಎಲ್ಲವುಗಳು ಕೂಡ ಬರ್ತಾವು. ಈ ವ್ಯಸನಗಳೊಳಗೆ ಎಂಥ ನಾನು ರಾಜರ್ಷಿ ಅದೀನಿ, ನಾನು ಋಷಿ ಅದೀನಿ, ನಾನು ತಪಸ್ವಿ ಅದೀನಿ ಅನ್ನುವಂಥದ್ದು ಒಂದು ಅಹಂಕಾರವೇ. ತಪೋಮದ ಅಂತ ಹೇಳ್ತಾರೆ. ಇವ್ಯಾವೂ ಕೂಡ ಸರಿಯಾಗಿರುವಂಥದ್ದು ಅಲ್ಲವೇ ಅಲ್ಲ. ಅದು ಅಪೇಕ್ಷಣೀಯವಾಗಿರುವಂತಹ ವಿಷಯಗಳೇ ಅಲ್ಲ. ತಪ ಅನ್ನುವಂಥದ್ದು ಆ ತಪದ ಅಗ್ನಿಯೊಳಗೆ ನನ್ನೊಳಗಿರುವಂತಹ ಅಹಂಕಾರ ಎಲ್ಲ ಸುಟ್ಟು ಭಸ್ಮ ಆಗಬೇಕು. ಶರಣರು ಉರಿಯುಂಡ ಕರ್ಪೂರ ಅಂತ ಶಬ್ದ ಬಳಸ್ತಾರೆ. ಆ ಕರ್ಪೂರ ಅಂದರೆ ಈ ದೇಹ ಕಾಣಿಸ್ತದ. ಅದು ಯಾವಾಗ ಜ್ಞಾನದ ಬೆಂಕಿ ಅದಕ್ಕೆ ಹತ್ತಿಕೊಂತು ಈ ದೇಹದ ಲವಲೇಶವೂ ಕೂಡ ಉಳಿಯೋದಿಲ್ಲ, ಸಂಪೂರ್ಣವಾಗಿ ಸುಟ್ಟು ಭಸ್ಮ ಆಗಿ ಹೋಗಿಬಿಡ್ತದೆ. ಅರಿಯದವರೊಡನೆ ಸಂಗಮ ಮಾಡಿದಲೆ ಅದು ಕಲ್ಲಿನ ಕಿಡಿ ಹಾರಿದಂಗೆ, ಬಲ್ಲವರೊಡನೆ ಸಂಗಮ ಮಾಡಿದರೆ ಮೊಸರ ಕಡೆದು ಬೆಣ್ಣೆ ಪಡೆದಂಗೆ, ಶರಣರ ಸಂಗಮ ಮಾಡಿದರೆ ಉರಿಯುಂಡ ಕರ್ಪೂರದಂತೆ. ಅಲ್ಲಿ ಒಂದೊಂದಿಷ್ಟು ಉಳ್ಕೊಂತಾವ. ಅಲ್ಲೆಲ್ಲ ಬಲ್ಲವರು ಅಂತಂದರೂ ಕೂಡ ಅನುಭಾವಿಗಳಲ್ಲದವರು, ಕೇವಲ ತಿಳಿದಂಥವರು ಕೂಡ. ನಾನು ಅದರ ಘೃತವನ್ನು ನಾನು ಪಡಿತೀನಿ, ಬೆಣ್ಣೆ ಆಗ್ತೀನಿ. ಬೆಣ್ಣೆ ಇನ್ನೂ ತುಪ್ಪ ಆಗಬೇಕಾಗ್ಯದ, ಆ ತಿಳುವಳಿಕೆ ಇಲ್ಲ ನನಗೆಲ್ಲ. ಇಲ್ಲಿ ಶರಣರ ಸಂಘವನ್ನು ನಾನು ಮಾಡಿದಾಗ ನಾನು ಏನಾಗ್ತೀನಿ ಅಂದ್ರೆ ಉರಿಯುಂಡ ಕರ್ಪೂರದಂತೆ ನಾನು ಶರಣನೇ ಆಗ್ತೀನಿ, ನಾನು ಬಯಲೇ ಆಗ್ತೀನಿ. ಹಂಗೆ ಬಯಲಾಗಿ ಅಂದ್ರೆ ಪರಿಪೂರ್ಣ ವ್ಯಕ್ತಿತ್ವ ವಿಕಸನದ ಶಿಬಿರಗಳನ್ನು ತಾವೆಲ್ಲ ಬಹಳಷ್ಟು ಮಾಡಿರಿ. ಅಂಥ ಪರಿಪೂರ್ಣ ವ್ಯಕ್ತಿತ್ವವನ್ನು ಪಡೆಯುವಂತಹ ಸ್ಥಿತಿ. ಪರಿಪೂರ್ಣ ವ್ಯಕ್ತಿತ್ವ ಅಂತ ಯಾರಿಗೆ ಅಂತೀರಿ ನೀವು?
ಎಲ್ಲರನ್ನೂ ಕೂಡ ಗೌರವಿಸುವಂತಹ ಸಹಜ ಭಾವ, ಎಲ್ಲರಲ್ಲಿಯೂ ಕೂಡ ವಿನಯತೆಯಿಂದ ಬದುಕುವಂಥದ್ದು, ಎಲ್ಲರ ನೋವಿಗಾಗಿ ಸ್ಪಂದಿಸುವ ಅವೆಲ್ಲ ಎಲ್ಲ ಧರ್ಮಗಳು ಅವನು ಹೇಳಿದ್ದು. ಇನ್ ಅಡಿಷನ್ ಟು ದಟ್ ಇಷ್ಟಲಿಂಗ ಕೊಟ್ಟದ ಉದ್ದೇಶ ಇದು ಮನಸ್ಥಿತಿ ಆಗಬೇಕಲ್ಲ, ನಮ್ದು ಮನಸ್ಥಿತಿ ಮನಸ್ಥಿತಿ ಆಗಬೇಕಾದ್ರೆ ಅವುಗಳನ್ನು ನಾನು ಕಳೆದುಕೊಳ್ಳಬೇಕಲ್ಲ. ಕಳೆದುಕೊಂತೀನಿ, ಮತ್ತೆ ಮತ್ತೆ ಬರ್ತಾವೆ ನನ್ನೊಳಗೆ. ನಾನು ತಿಳ್ಕೊಂಡೆ ಭಾಳ ಸಲ ನೀವೆಲ್ಲ ಹೇಳಿರಿ, ನಮಗೆಲ್ಲ ಅನೇಕ ಉಪನ್ಯಾಸಗಳ ಮುಖಾಂತರ ಎಲ್ಲ ಗುರುಗಳು ಹೇಳಿರುವಂಥದ್ದು, ಪ್ರವಚನಕಾರರು ಹೇಳಿರುವಂಥದ್ದು, ಎಲ್ಲರೂ ಹೇಳಿರುವಂಥದ್ದು. ಅದು ಎಲ್ಲರೂ ಹೇಳಿದ ಮೇಲೆಯೂ ಕೂಡ ಅದು ನನ್ನೊಳಗೆ ಗಟ್ಟಿಯಾಗಿ ಉಳಿಬೇಕಲ್ಲ, ಸದಾ ಎಚ್ಚರಿಸುವಂಥ ಒಂದು ವಸ್ತು ನನ್ನೊಳಗೆ ಇರಬೇಕಲ್ಲ, ಪ್ರಜ್ಞೆ. ಅದಕ್ಕೆ ದೇವನೂರು ಮಹಾದೇವರು ಹೇಳ್ತಾರೆ, ಲಿಂಗಾಯತರು ಪ್ರಜ್ಞೆಯನ್ನು ಎದಿ ಮೇಲೆ ಇಟ್ಕೊಂಡು ಅಡ್ಡಾಡೋರು ಇವರು ಅಂತ ಹೇಳಿ. ಈ ಪ್ರಜ್ಞೆ ಸದಾ ನನ್ನನ್ನು ಜಾಗೃತನನ್ನಾಗಿ ಮಾಡ್ತದೆ. ಕಣ್ಣುಗಳನ್ನು ಶಿವಲಿಂಗ ಮಾಡ್ಕೊನಿ ಅಂತ ಹೇಳಿದರು. ನೋಡುವಂಥದ್ದು ಶಿವನು ಶಿವನಾಗಿ ಶಿವನನ್ನು ನೋಡ್ತದ ಅಂತ ಹೇಳಿದರು. ಲಿಂಗವನ್ನು ಹಿಡಿದುಕೊಂಡು ಕಣ್ಣಾಗಿರೋದು ಶಿವಾಪ, ಶಿವ ಏನು ನೋಡ್ತೈತಿ? ಬೆಳಿಗ್ಗೆ ಚಸ್ಮ ಹಾಕಿದರೆ ಬೆಳ್ಳಗೆ ಕಾಣಿಸ್ತದೆ, ಕರ್ರನ ಚಸ್ಮ ಹಾಕಿದರೆ ಕರ್ರಗೆ ಕಾಣಿಸ್ತದೆ. ಇದು ಶಿವ ಅನ್ನುವಂಥ ತಿಳುವಳಿಕೆಯ ಗಟ್ಟಿ ಅಲ್ಲಿ ಶಿವಲಿಂಗವಾಗಿ ನಿನ್ನ ಕಣ್ಣೊಳಗೆ ಕುಂತದ. ಅದ್ರ ಮುಖಾಂತರ ಜಗತ್ತನ್ನು ನೋಡುವಾಗ ಜಗತ್ತು ನಿನಗೆ ಹೆಂಗೆ ಕಾಣ್ತೈತೆ ಅಂದರೆ ಶಿವಾಗೆ ಕಾಣಿಸ್ತದೆ. ನಿನ್ನ ಒಳಗಿನ ಆ ಶಿವಲಿಂಗ ಇಡೀ ಜಗತ್ತನ್ನು ನಿನ್ನ ಶಿವಾಗಿ ತೋರಿಸ್ತದೆ. ನಿನ್ನ ಇಡೀ ಮನಸ್ಥಿತಿಯನ್ನು ಅದು ಬದಲಿ ಮಾಡ್ತದೆ. ಹಿಂಗೆ ಶಿವನಾಗಿ ನೋಡುವಂತಹ ವ್ಯವಸ್ಥೆ ಅದು ಯಾವುದರಿಂದ ಬರ್ತೈತಿ ಅಂತಂದ್ರೆ ಲಿಂಗದಿಂದ ಬರ್ತೈತಿ. ಈ ತಿಳುವಳಿಕೆಯನ್ನು ನಾನು ಮಾಡ್ಕೊತೀನಿ. ಮಾಡಿಕೊಂಡಾದ ಮೇಲೆ ಮತ್ತೆ ನಾನು ಮರವಿಗೆ ಒಳಗಾಗ್ತೀನಿ. ಯಾಕಂದ್ರೆ ಆಕಾರದ ನಾನು ನಿರಾಕಾರ ವಸ್ತು ಸತ್ಯ, ಇದು ಸತ್ಯ. ನನ್ನ ತಿಳುವಳಿಕೆ ಇದು ಸತ್ಯವೇ. ಇಡೀ ವಿಶ್ವವಾಗಿ ತೋರುವಂಥ, ಬಹುರೂಪವಾಗಿ ತೋರುವಂಥದ್ದೆಲ್ಲವೂ ಕೂಡ ಆ ಮೂಲ ಚೈತನ್ಯದ ಅಂಶವೇ. ಸರಿ, ಥೆರಾಟಿಕಲಿ ಅರ್ಥ ಮಾಡ್ಕೊಂಡೀನಿ, ಒಂದು ಹಂತದೊಳಗೆ ನಾನು ತಿಳ್ಕೊಂಡೀನಿ. ಆದರೆ ಮತ್ತೆ ಮರಿತೈತಲ್ಲ. ಯಾಕಂದ್ರೆ ಮತ್ತೆ ಪದಾರ್ಥಗಳನ್ನು ಸ್ವೀಕಾರ ಮಾಡ್ತೀನಿ ನಾನು. ಶಬ್ದ ಸ್ಪರ್ಶ ರಸ ರೂಪ ಗಂಧಗಳನ್ನು ಶುದ್ಧೀಕರಿಸದೆ ಹೆಣ್ಣನ್ನು ಹೆಣ್ಣಾಗಿ, ಗಂಡನ್ನು ಗಂಡಾಗಿ, ಪಶುವನ್ನು ಪಶುವಾಗಿ, ಪಕ್ಷಿಯನ್ನು ಪಕ್ಷಿಯನ್ನಾಗಿ, ಪ್ರಾಣಿಯಾಗಿ, ಧನವನ್ನಾಗಿ, ಕೇವಲ ಅಡುಗೆಯ ಸಾಮಗ್ರಿಗಳನ್ನಾಗಿ ನಾನು ಸೇವಿಸ್ಕೊತ ಹೋಗ್ತೀನಿ. ಅಂಥ ಪದಾರ್ಥಗಳನ್ನು ಸ್ವೀಕರಿಸಿದಾಗ ನಾನು ಪದಾರ್ಥ ಭಾವಕ್ಕೆ ಒಳಗಾಗ್ತೀನಿ, ನಾನು ಪ್ರಸಾದಿ ಆಗೋದಿಲ್ಲ. ಅದಕ್ಕೆ ಅವರು ಏನು ಮಾಡಿದ್ರು, ನೀನು ಯಾರಿಗೆ ಅರ್ಪಿಸ್ತಿ ನೋಡುವಾಗ ಒಂದು ಕ್ಷಣ ಅರ್ಥ ಮಾಡಿಕೊಳ್ಳೋ ತಿಳುವಳಿಕೆ ಇರಲಿಲ್ಲ. ನಾನು ಗಂಡು, ನಾನು ಒಬ್ಬ ತಾಯಿಯನ್ನು ನೋಡಿದೆ, ನಾನು ಒಬ್ಬ ಹೆಣ್ಣನ್ನು ನೋಡಿದೆ. ಆ ಹೆಣ್ಣು ನನಗೆ ತಾಯಿ ಅಂತ ಅನ್ನಿಸ್ಬೇಕಲ್ಲ. ನೋಡಿದ ಕ್ಷಣ ಈ ತಿಳುವಳಿಕೆ ಅನ್ನುವಂಥದ್ದು ನನ್ನ ಎಚ್ಚರಿಸಿದಲ್ಲಿ ನಾನು ಏನು ನೋಡಕತ್ತೀನಿ? ದೃಷ್ಟಿಕೋನ ಸಾಕ್ಷಾತ್ ಅಕ್ಕನನ್ನು ನೋಡಕತ್ತೀನಿ, ನಾನು ಮಹಾದೇವಿ ತಾಯಿಯನ್ನು ನೋಡಕತ್ತೀನಿ, ಮುಕ್ತಾಯಕ್ಕನ್ನು ನೋಡಕತ್ತೀನಿ ಅನ್ನುವಂತಹ ಸಮಚಿತ್ತದ ಭಾವ ಅದು ನನ್ನೊಳಗೆ ಯಾವಾಗ ಮೂಡ್ತೈತಿ ಆವಾಗ ರೇ ನಾ ಎಂಥ ತಪ್ಪು ಮಾಡಿದೆ ಅಂತ ಅಂದ್ಕೊಂಡು ನಾನು ತಾಯಿಯಾಗಿ ಅವಳನ್ನು ನೋಡ್ತೀನಿ. ಅಂದ್ರೆ ಪುನಃ ಜಾಗೃತಿ, ಪುನಃ ಜಾಗೃತಿಗಾಗಿ ಪದೇ ಪದೇ ತಪ್ಪು ಮಾಡುವಂತಹ ಈ ದೇಹಕ್ಕೆ ಎಚ್ಚರಿಕೆಯ ಗಂಟೆಯಾಗಿ ನನ್ನ ಎದೆಯೊಳಗೆ ಇರ್ತದೆ. ಮುಂದೆ ಪ್ರಜ್ಞೆ, ಹಿಂದೆ ನಾನು ಹೋಗ್ತೀನಿ. ಇದನ್ನು ಪ್ರಜ್ಞೆಯನ್ನಾಗಿಸಿಕೊಳ್ಳದೆ ಇದನ್ನು ಏನೋ ಒಂದು ಸಾಕಾರ ರೂಪ ಅಂತ ನಾನು ಅನ್ಕೊಂಡು ಬಿಟ್ಟರೆ ತಪ್ತೀನಿ. ಆ ಸಾಕಾರ ರೂಪದ ಅಡಿಯೊಳಗೆ ಅನೇಕ ಅತ್ಯಾಚಾರಗಳು ಅನಾಚಾರಗಳು ನಡೆಯುವಂಥದ್ದನ್ನು ಇವತ್ತಿನ ದಿನಮಾನದೊಳಗೆ ಇನ್ನೂ ಕೂಡ ನಾವು ನೋಡ್ಕೊತೀವಿ. ಹೀಗಾಗಿ ಇದೊಂದು ಪ್ರಜ್ಞೆಯ ಸಂಕೇತವಾಗಿ ಯಾವಾಗಲೂ ನಮ್ಮ ಜೊತೆ ಇರಬೇಕು. ಒಂದು 15 ನಿಮಿಷ 20 ನಿಮಿಷ 1 ತಾಸು ಏನು ನಾವು ಒಂದಿಷ್ಟು ಅನುಸಂಧಾನ ಮಾಡ್ಕೊತೀವಿಯೋ ಆ ಪ್ರಸಂಗದಲ್ಲಿ ನಾನು ಹಿಂದೆ ಬದುಕಿರುವಂತಹ ರೀತಿ, ಹಿಂದಿನ ನನ್ನ ದಿನಗಳೊಳಗೆ ನಾನು ಯಾವ ಜೀವನವನ್ನು ನಾನು ಕಳೆದೆ, ನಾನು ನೋಡುವ, ನಾನು ಮಾಡುವ, ನಾನು ಕೂಡುವ, ನನ್ನ ಎಲ್ಲ ವ್ಯವಹಾರಗಳು ಯಾರ ಜೊತೆ ಹೆಂಗೆ ನಾನು ನಡ್ಕೊಂಡೆ ಅನ್ನುವಂಥದ್ದನ್ನು ನನ್ನನ್ನು ನಾನು ಪರಾಮರ್ಶಿಸಿಕೊಳ್ಳುವುದು ಈ ಅರಿವಿನ ಬೆಳಗಿನ ಸಮ್ಮುಖದಲ್ಲಿ, ಈ ಅರಿವಿನ ಸನ್ನಿಧಾನದಲ್ಲಿ. ಮನಸ್ಸಾಕ್ಷಿನ ಸಂಕೇತನೂ ಹೌದು, ಅರಿವಿನ ಸಂಕೇತನೂ ಹೌದು. ಮನಸ್ಸಾಕ್ಷಿ ಅಂದರೆ ಅರಿವು. ಅಪ್ಪ ಅವ್ರು ಹೇಳ್ತಾರೆ, ಇದು ಎಲ್ಲಿತ್ತು ಈ ಮನಸ್ಸಾಕ್ಷಿ ಅನ್ನುವಂಥದ್ದು, ಈ ಅರಿವು ಅನ್ನೋದು ಎಲ್ಲಿತ್ತು? ಹೊರಗೆ ಎಲ್ಲಿ ಇದ್ದಿಲ್ಲ, ಯಾರ ಕಿಸಿದಾಗೂ ಇದ್ದಿದ್ದು ಕೊಡಲಿಲ್ಲ, ನೀವು ತಿಳ್ಕೊಂಡಿರಲಿಲ್ಲ. ಎನ್ನ ಹೃದಯ ಕಮಲದಲ್ಲಿ ವ್ಯಾಪ್ತವಾಗಿ ಪರಮ ಈ ಚಿದ್ ಬೆಳಗನ್ನು ಹಸ್ತಮಸ್ತಕ ಸಂಯೋಗದಿಂದ ನನ್ನ ಭಾವದಲ್ಲಿಂಬಿಟ್ರಿ, ಮಸ್ತಕದಲ್ಲಿಂಬಿಟ್ರಿ, ಮಸ್ತಕದಿಂದ ಮನಕ್ಕೆ ತಂದು ಕೊಟ್ರಿ, ಮನದಿಂದ ನನ್ನ ಕರಸ್ಥಲಕ್ಕೆ ತಂದು ಕೊಟ್ರಿ, ಕರಸ್ಥಲದಾಗ ತಂದು ಕೊಟ್ಟು ನೀವು ಹೇಳಿದ್ರಿ, ಕಿವಿಯೊಳಗೆ ಒಂದು ಮಂತ್ರ ಹೇಳಿದ್ರಿ. ಏನು ಮಂತ್ರ ಹೇಳಿದ್ರಿ? ನಿನ್ನ ಹೃದಯದಲ್ಲಿರುವಂಥ ಮಹಾ ವಸ್ತು ಏನೈತಲ್ಲ ಅದೇ ನಾನದೀನಿ, ಅದೇ ನಿನ್ನ ಹೆಸರು ಅಂಥೇಳಿ ನನಗೆ ಬೋಧಿಸಿದ್ರಿ. ಅದನ್ನು ಹೇಳುತ್ತಾ ನಾನು ಅದೇ ಆದೆ. ಇಲ್ಲಿ ಮಂತ್ರ ಅನ್ನುವುದು ಪಠಿಸುವುದು ಅಲ್ಲ, ಇದು ಅನ್ವಯಿಸಿಕೊಳ್ಳುವುದು. ನಾನು ಮಂತ್ರವೇ ಎಂದು ಅರಿಯುವುದು. ಪಠಿಸುವುದು ಅದು ಶೈವ ಸಂಸ್ಕೃತಿ ಅಥವಾ ಮತ್ತು ಬೇರೆ ಸಂಸ್ಕೃತಿ. ಇಲ್ಲಿ ನಾವು ಪಠಿಸುವವರಲ್ಲ,
ಯಾವ ಮಂತ್ರವನ್ನು ನಾವು ಪಠಿಸ್ತೀವಿ, ಪಠಿಸುವುದಲ್ಲ, ಇಲ್ಲಿ ಪಠಿಸುವುದು ಅನ್ನುವಂಥ ಶಬ್ದವೇ ಸರಿಯಲ್ಲ, ಇಲ್ಲಿ ಅನ್ವಯಿಸಿಕೊಳ್ಳುವುದು. ಒಂದೊಂದು ಪ್ರಣವಾಕ್ಷರಗಳನ್ನೂ ಕೂಡ ನಾವು ಅನ್ವಯಿಸ್ಕೊತ ಹೋಗ್ತೀವಿ. ನಕಾರ ಪ್ರಣವ ಮೂಗಿನೊಳಗ, ಮಕಾರ ಪ್ರಣವ ನಾಲಿಗೆಯೊಳಗ, ಶಿಕಾರ ಪ್ರಣವ ಕಣ್ಣಿನೊಳಗ, ವಾಕಾರ ಪ್ರಣವ ಚರ್ಮದೊಳಗ, ಯಕಾರ ಪ್ರಣವ ಇದರೊಳಗೆ ಜ್ಞಾನೇಂದ್ರಿಯಕ್ಕೆ ಸಂಬಂಧಪಟ್ಟ ಹಾಗೆ ಕರ್ಮೇಂದ್ರಿಯಕ್ಕೆ ಸಂಬಂಧಪಟ್ಟ ಹಾಗೆ. ಇದು ಮಹಾಲಿಂಗದ ಸ್ಥಾನ. ಇದು ಹಂ ಮತ್ತು ಕ್ಷಂ ಪ್ರಣವಗಳನ್ನು ಹೇಳ್ತೀವಿ, ಓಂಕಾರ ಅಂತ ಹೇಳ್ತೀವಿ. ಇಲ್ಲಿಂದ ಮಕಾರ ನಿಷ್ಕಲ ಲಿಂಗ, ಇದು ನಿಶೂನ್ಯ ಲಿಂಗ, ನಿರಂಜನ ಲಿಂಗ, ಕೊನೆಗೆ ಬಸವಲಿಂಗ. ಹೀಗೆ ದ್ವಾದಶಾಕ್ಷರ ಈ ಮಂತ್ರಗಳನ್ನು, ಷಡಕ್ಷರ ಮಂತ್ರಗಳನ್ನು, ಪಂಚಾಕ್ಷರ ಮಂತ್ರಗಳನ್ನು ನಾವು ಅನ್ವಯಿಸಿಕೊಂತ ಹೋಗ್ತೀವಿ ನಾವು. ಇದೆಲ್ಲವಕ್ಕೂ ಕೂಡ ಈ ಅನ್ವಯಿಸಿಕೊಳ್ಳುವಂತಹ ವಿಧಾನ, ಅನ್ವಯಿಸಿಕೊಳ್ಳುವಂತಹ ತಿಳುವಳಿಕೆ, ಹಾಗೆ ಅನ್ವಯಿಸಿಕೊಂಡು ಬದುಕಿರುವಂತಹ ಏಕಮೇವ ವ್ಯಕ್ತಿತ್ವ ಅಂದ್ರೆ ಅದು ಬಸವನಾದ ಕಾರಣ. ಇವು ಮೂರೂ ಕೂಡ ಬಸವನಿಂದ ಮೂಡಿ ಬಂದು ಈ ಎಲ್ಲ ಮಂತ್ರಗಳಿಗೆ ಮೂಲ ಮಂತ್ರ, ತಾಯಿ ಮಂತ್ರ, ಬಸವ ಮಂತ್ರ ಅನ್ನೋದನ್ನು ಸಿದ್ದರಾಮರು ಹೇಳ್ತಾರೆ, ಚನ್ನಬಸವಣ್ಣನವರು ಹೇಳ್ತಾರೆ. ಅದಕ್ಕೆ ಬಸವ ಧರ್ಮ ಅನ್ನುವಂಥದ್ದು ಇದು ಬೋಧನೆಯ ಧರ್ಮ ಅಲ್ಲ, ಇದು ಬದುಕಿನ ಧರ್ಮ. ಒಂದೊಮ್ಮೆ ಇದನ್ನು ಅರ್ಥ ಮಾಡಿ ನೀವು ಗುರುಗಳೆಲ್ಲರೂ ಅರ್ಥ ಮಾಡಿಸಿದ್ರೆ, ಗುರುಗಳು ಇರಲಿ ವಿರಕ್ತರೇ ಇರಲಿ, ನೀವು ಇದನ್ನು ಅರ್ಥ ಮಾಡಿಸಿ ನಿಮ್ಮ ಶಿಷ್ಯರನ್ನು ಹಂಗೆ ಲಿಂಗ ಸ್ವರೂಪಿಗಳನ್ನಾಗಿ ನೀವು ಮಾಡಿಬಿಟ್ಟಿದ್ದೀರಿ. ಹಂಗೆ ಮಾಡಿದ್ರೆ ಅವರು ಬದುಕು ನಡಿಬೇಕಲ್ಲ. ಹಂಗಾರೆ ನಿಮ್ಮ ಗುರುತ್ವ ಅನ್ನುವಂಥದ್ದನ್ನು ನೀವು ಜೀವನೋಪಾಯದ ಮಾರ್ಗ ಅಂತ ಹೇಳಿಬಿಡ್ರಿಲ್ಲ, ಮುಗಿದು ಹೋಯ್ತಲ್ಲ ಅಲ್ಲಿಗೆ. ಜೀವನೋಪಾಯದ ಮಾರ್ಗ ಅಂತ ಹೇಳಿದ್ರು ನಡ್ಕೊಂತೀರಿ ನೀವು, ಜೀವನೋಪಾಯದ ಮಾರ್ಗ ಅಂತ ಹೇಳಿದ್ರು ನೀವು ನಡ್ಕೊಂತೀರಿ, ಭಕ್ತರಾದಾರ ನಾವು ನಡ್ಕೊಂತೀವಿ, ನಡ್ಕೊಳ್ಬೇಕನ್ನೋ ಪ್ರಶ್ನೆನ ಬರುದಿಲ್ಲಲ್ಲ. ಬಿಟ್ಬಿಡ್ತೀವಿ. ಸರಿ, ನೀವು ಬದುಕಿಗೆ ನಿಮ್ಮ ಮಾರ್ಗ ಅಂತ ಅನಿಸಿಕೊಂಡ್ರೆ ನೀವು ಏನು ಹೆಂಗೆ ಬದುಕು ನಡೆಸ್ತೀರಿ, ನಡೆಸ್ರಿ, ನಮಗೆ ಹೆಂಗೆ ಬೇಕು ನಾವು ಹಂಗೆ ಬದುಕ್ತೀವಿ. ಅವ್ರು ಇನ್ನೊಂದು ಮಾತನ್ನು ಹೇಳಿದ್ರು, ಪೂರ್ವಕವಾಗಿ ಬರ್ಗೊಂಡವ್ರೆ, ಈ ಬೇರೆ ಬೇರೆ ಜಾತಿ ವ್ಯವಸ್ಥೆಯಲ್ಲಿನ ಕೆಳಸ್ತರದ ಮಠಾಧೀಶರನ್ನು ಮಾಡಿದ್ದು, ಹೀಗೆ ಮಠಗಳನ್ನು ಎಲ್ಲರ ಕೈಗೂ ಕೊಟ್ಟಿದ್ದು, ಸ್ವಾಮಿತ್ವವನ್ನು ಕೊಟ್ಟಿದ್ದು ಸಮಾಜ ವಿಘಟನೆಗೆ ಕಾರಣ ಅಂತ ಹೇಳಿದ್ರು. ಇಲ್ಲ, ಅವರನ್ನು ಆ ಮಟ್ಟಕ್ಕೆ ಅಜ್ಞಾನಿಗಳಂತ ಅನ್ಬೇಕು. ನನಗೆ ಭಾಳ ಅವ್ರ ಗುರುಗಳಾದರೂ ಕೂಡ ಭಾಳ ನೋವಿನಿಂದ ಹೇಳ್ತೇನೆ, ಹೀಗೆ ಮಾಡಿದವ್ರು ಯಾರು? ಭಾಳ ಜನ ಬಿಚ್ಚಿ ಮಾತಾಡಿಲ್ಲ. ಬಿಚ್ಚಿ ಮಾತಾಡು ಅಂತಂದ್ರೆ ನಾ ಹೇಳ್ಬೋದು ಅವುಗಳನ್ನು. ಅದರಲ್ಲಿ ಏನಿದೆ ಬಿಡ್ರಿ. ಪಂಚಮಸಾಲಿ ಜನಾಂಗವನ್ನು ದಾರಿ ತಪ್ಪಿಸಿದವ್ರು ಯಾರು? ಅವಾಗ ಇವರೇ ಪಲ್ಲಕ್ಕಿ. ಅಷ್ಟೇ ಯಾಕೆ, ತಾವು ಮೊದಲೇ ಹೇಳಿದ್ರ ಆ ಪ್ರತಿಗಳನ್ನು ನಿಮಗೆ ನಾನು ತೋರಿಸ್ತಿದ್ದೆ. ಇಡೀ ಸಮಾಜದ ಗುರುಗಳಾಗಿ ನೀವು ಎಂದು ನಡ್ಕೊಂಡಿರಿ, ಒಂದು ವರ್ಗದ ಗುರುಗಳಾಗಿ ನಡ್ಕೊಂಡಿರಿ. ಅಥಣಿ ಶಿವಯೋಗಿಗಳಂಥವ್ರು ಇರುವವರಿಗೆ ಜಾತಿ ಎಂಬುದೇ ಗುರುಗಳಲ್ಲಿ ಇರಲಿಲ್ಲ. ಜಾತಿ ಎಂಬುದೇ ಗುರುಗಳಲ್ಲಿ ಇರಲಿಲ್ಲ. ಅಥಣಿ ಶಿವಯೋಗಿಗಳು ತಮ್ಮ ನಂತರ ತಮ್ಮ ಕಾಲಕ್ಕೆ ತಾವು ಪೀಠವನ್ನು ಏರಾದಾಗ ಅಥಣಿ ಸಿದ್ಧಲಿಂಗಪ್ಪನವರಿಗೆ ಅವರು ಮಠ ಬಿಟ್ಟು ಕೊಡ್ತಾರೆ, ಅವರಿಗೆ ಪಟ್ಟಕ್ಕೆ ಕಟ್ತಾರೆ. ಯಾವ ಭಕ್ತ ವರ್ಗದವರು? ಅವರು ಭಕ್ತ ವರ್ಗದವರು ಅಷ್ಟೇ. ಅವರು ಶಿವಯೋಗಿಗಳಾಗಿರುವಂಥ ಎಲ್ಲ ಅರ್ಹತೆಗಳನ್ನು ಹೊಂದಿದ್ರು. ಅಂಥವ್ರ ಕಡೆಯಿಂದ ಹಿಂದೂ ಒಂದು ಚಿಂತನೆ ಮಾಡಿ ನಾವು ಜಯದೇವ ಗುರುಗಳಿಗೆ, ಹರಡೇಕರ್ ಮಂಜಪ್ಪನವರಿಗೆ, ಬೀಳೂರ ಗುರುಬಸವ ಶಿವಯೋಗಿಗಳವರಿಗೆ, ಇವರೇ ಧಾರವಾಡದ ಮೃತ್ಯುಂಜಯ ಅಪ್ಪುಗಳವರಿಗೆ, ಇಂಥವರೆಲ್ಲರಿಗೂ ಕೂಡ ಅನುಗ್ರಹ ದೀಕ್ಷೆಯನ್ನು ಅಂತ ಅವ್ರ ಕಡೆಯಿಂದ ಮಾಡಿಸ್ತಾರೆ. ಅಷ್ಟೇ ಯಾಕೆ, ನವಲಗುಂದ ಬಸವಲಿಂಗ ಸ್ವಾಮಿಗಳು ಅಂತಹ ಜಂಗಮ ಮೂರ್ತಿನ ನೀವು ಕಾಣೋದಿಲ್ಲ. ನಮ್ಮ ಭಾಗದಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿದಂಥವ್ರು ಅಂಥವರು, ಸಂಗಮ ಬಂತ್ರಾಳದ ಅಪ್ಪಗಳು, ಇಂಥವರೆಲ್ಲ ಭಾಳ ದೊಡ್ಡ ಕೆಲಸ ಮಾಡಿದಂಥವ್ರು. ಅವರಿಗೆ ಜಾತಿಯ ಸೋಂಕೆ ಇರಲಿಲ್ಲ. ನವಲಗುಂದ ಬಸವಲಿಂಗ ಸ್ವಾಮಿಗಳಿಂದ ಇಲಕಲ್ಲ ಮಹಾಂತಪ್ಪಗಳಿಗೆ ಅನುಗ್ರಹ ದೀಕ್ಷೆ ಆಗ್ತದೆ ಸವದಿಯಲ್ಲಿ. ಇಂಥ ಎಲ್ಲ ನಿದರ್ಶನಗಳು ಇದ್ದಾಗಲೂ ಕೂಡ ಒಂದು ಜಾತಿಯನ್ನು ಜಂಗಮವಾಗಿಸಿರುವಂತಹ ವ್ಯವಸ್ಥೆ ಯಾವಾಗ ನಿರ್ಮಾಣ ಆಯಿತೋ ಅವಾಗಿದೆಲ್ಲ ಬಂತು. ನಾನು ಅಣ್ಣ, ನೀ ತಮ್ಮ, ನಾ ಈ ಪೀಠಕ್ಕೆ ಹಾಕಿನಿ, ನಾನು ಆ ಪೀಠಕ್ಕೆ ಹಾಕಿನಿ ಅಂತ ತಿಳ್ಕೊಂಡು ನೀವೇನು ಅಗಳೆ ಹೇಳಿದ್ರಲ್ಲ ಜೀವನೋಪಾಯದ ಮಾರ್ಗ, ಈ ಕರುಳು ಬಳ್ಳಿಯ ಮಲಸಂಬಂಧವನ್ನು ಅಂಟಿಸಿಕೊಂಡು ಬದುಕುವಂತಹ ವ್ಯವಸ್ಥೆ ಅವರಲ್ಲಿ ಬಂತು. ಈ ಕಾರಣಕ್ಕಾಗಿಯೇ ಎಲ್ಲ ಇದು ಅಧಪತನ ಆಗಿತ್ತು. ಉಳಿದವರು ಯಾರನ್ನೂ ಕೂಡ ಜಂಗಮ ಅಂತ ಪರಿಭಾವಿಸಲಿಲ್ಲ. ಅಲ್ಲ, ಅವರು ಅಧಪತನಕ್ಕೆ ಹೋದರು. ಈ ಉಲ್ಟಾ ಹೌದು, ಇದರಿಂದ ಅಧಪತನ ಆಯ್ತು ಅಂತ ಹೇಳ್ತಾರೆ. ಆ ಕಾರಣಕ್ಕಾಗಿ ಲಿಂಗಾಯತರು ನಾವು ತಪ್ಪು ಮಾಡಿದ್ವಲ್ಲ, ಇದು ನಾವು ಒಪ್ಕೋಬೇಕಲ್ಲ. ಲಿಂಗಾಯತದ ಫಲಾನುಭವಿ ಒಂದಿಷ್ಟು ಜಾತಿಗಳ ವರ್ಗದವ್ರು ಏನದಾರಲ್ಲ, ಇವರು ಹಿಡ್ಕೊಂಡು ಸಮೀಪಕ್ಕೆ ಯಾರನ್ನೂ ಬರೆಸಿಕೊಡಲಿಲ್ಲ. ಲಿಂಗಾಯತದ ಈ ಮಹಾ ವ್ಯವಸ್ಥೆಯೊಳಗೆ ಹಡಪದವ್ರನ್ನ ಬರೆಸ್ಕೊಳ್ಳಿಲ್ಲ ನೀವು. ಕುರುಬರನ್ನು ಒಪ್ಪಲಿಲ್ಲ, ಒಕ್ಕಲಿಗರನ್ನು ಒಪ್ಪಲಿಲ್ಲ, ಚಮ್ಮಾರನ್ನು ಒಪ್ಪಿಕೊಳ್ಳಲಿಲ್ಲ. ಯಾವ ಜೀವ ವಿರೋಧಿ ಧರ್ಮವೊಂದು ಈ ದೇಶದೊಳಗೆ ಮನುಷ್ಯರನ್ನು ವಿಭಾಗಿಸಿ ತನ್ನ ಬ್ಯಾಳಿ ಬಯಸ್ಕೊತಿತ್ತೋ, ನೀವು ಕೂಡ ಹಂಗೆ ಇದರೊಳಗೆ ಚತುರ್ವರ್ಣಗಳನ್ನು ಸೃಷ್ಟಿಸಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿದಿರಿ. ಆಣೆವಾರು ಲಿಂಗಾಯತ ತರಕ್ಕೆ ಪ್ರಯತ್ನ ಮಾಡಿದಿರಿ.
ಇಂತಪ್ಪ ಭಾವದಿಂದ ಅವರೆಲ್ಲರೂ ದೂರ ಉಳಿದ್ರು. ಸ್ವಲ್ಪ ಆಲೋಚನೆ ಮಾಡಬೇಕು. ದೂರ ಉಳಿದು ಅವ್ರ ಅಸ್ತಿತ್ವಕ್ಕಾಗಿ ಅವ್ರು ಪೀಠಗಳನ್ನ ಕಟ್ಕೊಂಡು ಧರ್ಮ ಪ್ರಚಾರ ಮಾಡ್ತಾರೆ. ಅದೇ ಆಯಿತು. ಅಲ್ಲಿ ಏನಾಯಿತು, ಒಳಗೆ ಉಳಿಯುವಂಥ ವ್ಯವಸ್ಥೆ ಆಗಲಿಲ್ಲ. ಕುರುಬರು ನಮ್ಮನ್ನು ಬಿಟ್ಟು ಹೋದರು, ಒಕ್ಕಲಿಗರು ನಮ್ಮನ್ನು ಬಿಟ್ಟು ಹೋದರು. ಒಕ್ಕಲಿಗರ ಪೀಠ ಮಾಡುವಾಗ ನಮ್ಮ ಕಡೆ ಬಂದಿದ್ದರು ಅಂತನ್ನುವಂಥದ್ದನ್ನು ಬಹಳ ಜನ ಹಿರಿಯರು ಇನ್ನೂವರೆಗೂ ಹೇಳ್ತಾರೆ. ಕುರುಬರು ನಮ್ಮನ್ನು ಯಾಕೆ ಬಿಟ್ಟು ಹೋದರು? ಗೊಲ್ಲಾಳೇಶ, ನಮ್ಮ ಮನೆ ನಲತೋಡದ ಮನೆ ದೇವರು ಗೊಲ್ಲಾಳೇಶ್ವರ, ಗೋಲಿಗಿರಿ ಗೊಲ್ಲಾಳೇಶ್ವರ. ಸಜ್ಜಲಗುಡ್ಡಿ ಶರಣಮ್ಮ ತಾಯಿ, ನಿಮಗೆ ಆಶ್ಚರ್ಯ ಹೇಳ್ತೀನಿ, ಸಜ್ಜಲಗುಡ್ಡಿ ಶರಣಮ್ಮ ತಾಯಿ ಲಿಂಗೈಕ್ಯರಾದ್ರೆ ಮಹಾನ್ ತಪ್ಪುಗಳಿದ್ದರು. ಬೇರೆ ಬೇರೆ ಎಲ್ಲ ಗುರುಗಳಿದ್ದರು, ಗದಗಿನ ಜಗದ್ಗುರು ಎಲ್ಲರೂ ಇದ್ದರು. ಯಾರೂ ಆ ತಾಯಿ ಮೇಲೆ ಪಾದ ಇಡಲಿಲ್ಲ. ಜಗದ್ಗುರು ಬಂದು ನನ್ನ ಮೇಲೆ ತಲೆ ಮೇಲೆ ಪಾದ ಇಡಬೇಕು ಜಂಗಮರು ಅಂತ ಅವರು ಅಪೇಕ್ಷೆ ಇತ್ತು. ಯಾರು ಇಲ್ಲ, ಇಂಥ ತಾಯಿ ಮೇಲೆ ನಾವು ಪಾದ ಇಡೋದ. ಈ ಎತ್ತರಕ್ಕೆ ಹೋದವರು ಇವರೆಲ್ಲ ಯಾರು? ಕುರುಬ ಗೊಲ್ಲಾಳೇಶ ಯಾರು? ಮತ್ತು ಇದು ನಮ್ಮದೇ ಸಂಸ್ಕೃತಿ ಅಲ್ಲ, ಬಸವ ಸಂಸ್ಕೃತಿಯ ಭಾಗನಲ್ಲ. ಇದನ್ನು ಯಾಕೆ ನೀವು ಒಪ್ಕೊಳ್ಳಿಲ್ಲ? ಹಾಗೆ ಕಂಡಕ್ಕೆ ಅಷ್ಟೇ ಯಾಕೆ ನಮ್ಮ ಸಿದ್ದರಾಮ ಶರಣರು ಅಲ್ಲಲ್ಲ ನಮ್ಮಿವರು ವಿ ಸಿದ್ದರಾಮಣ್ಣವರು ಅವರು ಕೂಡ ಹಾಲು ಮೊತ್ತದವರೇ. ಅವರನ್ನು ನಾವು ನಿರಂಜನ ಜಂಗಮರು ಅಂತ ತಿಳ್ಕೊಂಡೆ ನಾವು ಪರಿಭಾವಿಸ್ತಿದ್ವಿ. ಇದುವರೆಗೂ ಈಗ್ಯೂ ಕೂಡ ಅದೇ ಗೌರವ ನಮಗೆ ಅವ್ರ ಬಗ್ಗೆ ಅದ. ಇಂಥವರೆಲ್ಲರೂ ಕೂಡ ಇದನ್ನು ಈ ಲಿಂಗಾಯತದ ಭಾಗವೇ ಇವರೆಲ್ಲ. ಇಂಥವರು ಹೊರಗೆ ಹೋಗಬೇಕಾದ್ರೆ, ಮತ್ತೊಂದು ಪೀಠ ಮಾಡಿಕೊಳ್ಬೇಕಾದ್ರೆ ಕಾರಣ ಏನು? ನಮ್ಮ ಗುರುಗಳಾಗಿರ್ತಕ್ಕಂಥವರು ಅವರನ್ನು ಅನುಸರಿಸಿಕೊಂಡು ಬಂದಿರುವಂತಹ ನಮ್ಮಂಥ ಏನು ಸಮಯ ಸಾಧಕ ಭಕ್ತರು ನಾವೇನಿದ್ದೀವಲ್ಲ, ಅವ್ರನ್ನ ಸಮೀಪ ಬರಲಾರ್ದಂಗೆ ಮಾಡಿದ್ವಿ. ಹೀಗಾಗಿ ನಮ್ಮನ್ನು ಬಿಟ್ಟು ಹೋದರು ಅವರು. ಈ ತಪ್ಪು ಮುಂದುವರಿಬಾರದು ಅನ್ನುವ ಕಾರಣಕ್ಕಾಗಿ ಅವರಲ್ಲಿ ಒಂದು ವಿಶ್ವಾಸವನ್ನು ಮೂಡಿಸುವ ಸಲುವಾಗಿ ಭಾಳ ಜನ ಇಷ್ಟೆಲ್ಲ ನಮ್ಮ ಮಠಾಧೀಶರುಗಳು ಮಾತನಾಡ್ತಾರಲ್ಲ, ಇಲಕಲ್ಲ ಅಪ್ಪುಗಳ ಹೊರತಾಗಿ ಯಾರೂ ಮಾಡಲಿಲ್ಲ. ಈ ಸದ್ಯದ ನಿಡಸೋಸಿ ಅಪ್ಪುಗಳ ಹೊರತಾಗಿ ಭಕ್ತಿ ವರ್ಗದವ್ರನ್ನ ಯಾರು ಒಪ್ಪಿಕೊಂಡಿರಿ? ಯಾರನ್ನು ಮಾಡಿರಿ? ಮಾಡಿಲ್ಲ. ಅದಕ್ಕೆ ಅವರು ಪೀಠಗಳು ಮಾಡಿಲ್ಲ. ಅಷ್ಟೇ ಅಲ್ಲ, ಮಾತನಾಡುವುದು ಬಸವ ತತ್ವ ಇಲ್ಲ ಅಂಥವ್ರು ಯಾರೂ ಸಿಗೋದಿಲ್ಲ. ಯಾಕೆ ತಯಾರು ಮಾಡೋದಿಲ್ಲ? ನಿಮ್ಮ ವರ್ಗದವರಿಗೆ ಅನ್ನ ಆಶ್ರಯ ಅವ್ರಿಗೆ ಕೊಟ್ಟು, ಅವರಿಗೆ ಜ್ಞಾನ ಕೊಟ್ಟು, ಎಲ್ಲ ಕೊಟ್ಟು ಅವ್ರನ್ನ ಸಮರ್ಥರನ್ನಾಗಿ ಮಾಡ್ತಿರಲ್ಲ. ಉಳಿದವ್ರನ್ನೂ ಅದೇ ರೀತಿಯೊಳಗೆ ಕಂಡು ನೀವು ಅವರಿಗೆ ಅಂಥ ಅವಕಾಶಗಳನ್ನು ಕೊಡಬಹುದಾಗಿತ್ತಲ್ಲ, ಯಾಕೆ ಕೊಡಲಿಲ್ಲ? ಅದು ಹೆಂಗ್ರಿ ಹಂಗೆ ಮಾಡೋಕ್ಕೆ ಬರೋದಿಲ್ಲ, ಅವ್ರು ಆಗೋದಿಲ್ಲ ಅಂತ ಅನ್ನೋದು. ಅದರ ಸಂವಿಧಾನ ನಮ್ಮ ಎದುರಿಗದ. ಸಂವಿಧಾನವನ್ನು ಬಳಸಿಕೊಂಡು ಎಂತೆಂಥವ್ರು ಏನೇನಾಗ್ಯಾರ, ಎಂತೆಂಥ ಜ್ಞಾನಿಗಳಾಗ್ಯಾರ. ನಾನು ಭಾಳ ಮಂದಿ ಕೈಯೊಳಗೆ ಕೆಲಸ ಮಾಡೀನಿ. ಅದ್ಭುತವಾಗಿರುವಂತಹ ವ್ಯಕ್ತಿತ್ವವನ್ನು ಹೊಂದಿರುವಂಥವ್ರು ಓಕೆ ಸ್ವಾಮಿ ಅಂತ ಸಾಹೇಬರಿದ್ದರು. ಎಷ್ಟು ಜಾಣರು ಅವರೆಲ್ಲ ದಲಿತ ಜನಾಂಗದವರೇ. ಅವ್ರಿಗೆ ಸಂವಿಧಾನ ಶಿಕ್ಷಣವನ್ನು ಕೊಡ್ತು, ಅವಕಾಶಗಳನ್ನು ಕೊಡ್ತಾರಲ್ಲ. ನಿಮಗೆ ಸಾಧ್ಯ ಇತ್ತಲ್ಲ, ಸಂವಿಧಾನ ಶಿಕ್ಷಣವನ್ನು ಕೊಟ್ಟು ದೊಡ್ಡವ್ರನ್ನ ಕೊಡ್ತು. ನೀವು ನಿಮ್ಮ ಸಂವಿಧಾನ, ನಿಮ್ಮ ಧರ್ಮದ ಸಂವಿಧಾನ ಐತಲ್ಲ, ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ, ಎಲ್ಲರೂ ಸಮಾನರು, ಹುಟ್ಟಿನಿಂದ ಇದು ಯಾವುದೂ ನಿರ್ಧಾರ ಆಗುವುದಿಲ್ಲ ಅನ್ನುವಂಥ ನಿಮ್ಮ ಸಂವಿಧಾನ ಅದಲ್ಲ. ಇವನ ಆರವ ಎನ್ನಿಸಿದರಯ್ಯ ಅನ್ನುವಂಥ ಸಂವಿಧಾನ ಐತಲ್ಲ, ಆ ಸಂವಿಧಾನವನ್ನು ಬಳಸಿಕೊಂಡು ನೀವೆಲ್ಲರಿಗೂ ಅವಕಾಶಗಳನ್ನು ಕೊಟ್ಟು ಹಂಗೆ ಮಾಡಬೇಕಾಗಿತ್ತಲ್ಲ. ಹಿಂದಕ್ಕೆಲ್ಲ ಮಾಡ್ಕೊತ ಬಂದಿದ್ರಲ್ಲ. ಒಂದು ನಿಮಿಷ, ಹಿಂದಿನ ಎಲ್ಲ ಗುರುಗಳನ್ನು ನೀವು ತಗೊಳ್ರಿ, ಅವ್ರ ಅಡ್ರೆಸ್ಸೇ ಇಲ್ಲ. ಈಗೆಲ್ಲರೂ ಅಡ್ರೆಸ್ ಕೂಡಿಸಿ ಬರೆಯಕತ್ತಾರೆ ಇವರೆಲ್ಲ. ಇಂಥ ತಂದೆ ತಾಯಿಗಳಿಗೆ ಹುಟ್ಟಿದಂಥವ್ರು, ಅವರ ಪೂರ್ವಾಶ್ರಮ ಯಾವುದಂತೇಳಿ ಗೊತ್ತಿಲ್ಲ. ಯಾಕಂದ್ರೆ ಪೂರ್ವಾಶ್ರಮವನ್ನು ಮಲಸಂಬಂಧ ಅಂತ ಕರೆದು ನಮ್ಮ ಶರಣರು. ಪೂರ್ವಾಶ್ರಮವನ್ನು ಬಿಟ್ಟು ಅವ ಜಂಗಮ ಆಗಬೇಕು. ಪೂರ್ವಾಶ್ರಮ ಬಿಟ್ಟಾದ ಮೇಲೇನ ಆ ವ್ಯಕ್ತಿತ್ವ ಅವಂಗೆ ಬಂದೈತಿ ಅಂತ ನಿರಂಜನ ಆಗ್ತಾನೆ. ಒಂದೊಮ್ಮೆ ಆತ ಪೂರ್ವಾಶ್ರಮದ ಹಂಗಿಗೆ ಒಳಗಾದ್ರೆ ಅದು ನಂಟು ಭಕ್ತಿ, ನಾಯಕ ನರಕ ಅಂತಾರೆ. ಭಕ್ತ ಅನ್ನುವಂಥದ್ದು ಗುರು ಲಿಂಗ ಜಂಗಮ ಏಕವಾಗಿರುವಂತಹ ಬದುಕಿನ ಆ ರೀತಿ ಏನೈತಲ್ಲ, ಒಂದು ತತ್ವ ಏನೈತಲ್ಲ, ಅದಕ್ಕೆ ಭಕ್ತ ಅಂತ ಕರೀತಾರೆ. ಕಾಯದೊಳು ಗುರುಲಿಂಗ ಜಂಗಮದ ಆಯತವನೆರಿಯಲಿಕ್ಕೆ ಯಾವನ ಶರೀರದೊಳಗೆ ಗುರುಲಿಂಗ ಜಂಗಮ ತತ್ವಗಳು ಅದಾವು ಅಂಥೇಳಿ ನಾವು ಪರಿಭಾವಿಸಿಕೊಂಡು ಅದರ ಜಾಗೃತಿಗಾಗಿ ನಾವು ಇಷ್ಟಲಿಂಗವನ್ನು ಅನುಸಂಧಾನ ಮಾಡ್ತೀವಿಯೋ, ಅಂತಪ್ಪ ಮೂರೂ ತತ್ವಗಳು ಆತನ ಅಂಗದೊಳಗೆ ಅದಾವು. ಹಂಗೆ ಆದ ಮೇಲೆ, ಈ ಅರಿವಿಗೆ ಒಳಗಾದ ಮೇಲೆ, ಜೈವಿಕ ಪ್ರಕ್ರಿಯೆಗೆ ಒಳಗಾಗಿ ಹುಟ್ಟಿರುವಂತಹ ಆ ತಂದೆ ತಾಯಿಗಳ ಸಂಬಂಧವನ್ನು ಶರಣರು ಮಲಸಂಬಂಧ ಅಂತ ಕರೀತಾರೆ. ನೀವು ಯಾರನ್ನು ನಂಬಬೇಕು? ಅದೇ ತಂದೆ, ಅದೇ ಮೂಲ ಚಿದ್ವಸ್ತುವೇ, ಆ ಪರವಸ್ತುವಿನ ಅಂಶವೇ ನಾವು. ನನ್ನ ತಂದೆ, ನಿನ್ನ ತಂದೆ, ನಿಮ್ಮ ತಾಯಿ ಕಾಣುವುದೆಲ್ಲವೂ ಕೂಡ ನೀನಲ್ಲದೆ ಮತ್ತೇನೂ ಇಲ್ಲ. ನಾವೆಲ್ಲರೂ ಕೂಡ ಮೂಲ ಚಿತ್ತಿನ ಚಿದಂಶವೇ ಆದ ಕಾರಣಕ್ಕಾಗಿ
ಕಾಣುವುದೆಲ್ಲವೂ ಕೂಡ ಮೂಲ ಚಿತ್ತಿನ ಚಿದಂಶವೇ, ಬಯಲೇ ಅದು. ಅಂಥ ಭಾವಕ್ಕೆ, ಆ ಸಮಚಿತ್ತಕ್ಕೆ ನಾನು ಒಳಗಾಗಬೇಕಾಗಿತ್ತು. ಅಂತಹದನ್ನು ತಿಳಿಸಿಕೊಡುವುದಕ್ಕಾಗಿ ಶರಣರು ಕರಸ್ಥಳದೊಳಗೆ ಲಿಂಗ ಕೊಟ್ಟರು. ಕರಸ್ಥಳದೊಳಗೆ ಇಷ್ಟಲಿಂಗ ಕೊಟ್ಟರು. ಹಿಡಿದಾಗ ಇದು ಎಡಗೈ ಕರಸ್ಥಳ, ಹಿಡಿಯದೇ ಇದ್ದಾಗ ಆ ಅರಿವು ನನ್ನ ಒಳಗೇನು ಪ್ರವೇಶ ಆಗ್ತೈತಲ್ಲ, ನನ್ನೊಳಗೆ ಪ್ರವೇಶ ಆಗ್ತೈತಲ್ಲ, ಆವಾಗ ಮೂಗೇ ಕ್ರಿಯಾಸ್ಥಳ. ವಾಸನೆಯನ್ನು ಗ್ರಹಿಸುವಂತಹ ಕ್ರಿಯೆ, ರುಚಿಯನ್ನು ಗ್ರಹಿಸುವಂಥದ್ದು, ನೋಟವನ್ನು ನೋಡುವಂಥದ್ದು. ಹೀಗೆ ಆತ ಲಿಂಗವಾಗಿ ಬದುಕ್ತಾನೆ. ಹಿಂಗೆ ಬದುಕುವ ಆತನಿಗೆ ಮಲ ಸಂಬಂಧಗಳು ಇಲ್ಲ. ಅದಕ್ಕೆ ಯಡಿಯೂರು ಸಿದ್ಧಲಿಂಗೇಶ್ವರರು ಹೇಳ್ತಾರೆ. ಬಹುಶಃ ಹಿಂದಿನ ಸಂಚಿಕೆಯೊಳಗೆ ಈ ವಚನ ಬಂತು ಕಾಣಿಸ್ತದೆ, ನೆನಪಿಲ್ಲ ನನಗೆ, ಆದರೂ ಇನ್ನೊಮ್ಮೆ ಹೇಳಿಬಿಡ್ತೀನಿ. ಹಲವು ಜನರ ಶೌಚದ ಮಲವ ಹಂದಿಯು ತಿಂದು ತನ್ನ ಒಡಲ ಹೊರೆಯುವುದಯ್ಯ. ಇದನ್ನು ವಚನ ಸಂಪುಟದೊಳಗೆ ನೋಡ್ರಿ. ಮಲ ಅಂತನ್ನುವಂಥ ಶಬ್ದವನ್ನು ಹಳಕಟ್ಟಿಯವರು ಸ್ವಲ್ಪ ಸುಧಾರಿತ ಭಾಷೆ ಅಂತ ಮಾಡಿ ಪರಿಷ್ಕರಣೆ ಮಾಡಿ ಅದನ್ನು ಪ್ರಿಂಟ್ ಮಾಡ್ಯಾರ. ಮೂಲ ಅದರೊಳಗೆ ಅದೇ ಶಬ್ದನ ಅದು. ಯಾವುದನ್ನು ನಾವು ಲೌಕಿಕವಾಗಿ ಬಳಸ್ತೀವಿ ಹಂಗೆ ಅದ. ಹಲವು ಜನರ ಹೇತ ಹಿಂಗೆ ಶಬ್ದ ಬರ್ತದೆ, ಅದನ್ನು ನೋಡಿಕೊಡ್ರಿ. ಹಲವು ಜನರ ಶೌಚದ ಮಲವ ಹಂದಿಯು ತಿಂದು ತನ್ನ ಒಡಲ ಹೊರೆಯುವುದಯ್ಯ, ತನ್ನ ಶೌಚದ ಮಲವ ತಾ ತಿನ್ನೋದು ನೋಡಯ್ಯ. ಇದು ಕಾರಣ ಭವಿತನಕ್ಕೆ ಹೇಸಿ ಭಕ್ತನಾದ ಬಳಿಕ ತನ್ನವರು ನೆಂಟರೆಂದು ಬೆಸಗೊಂಡಡಾದರೆ ಆ ಹಂದಿಗಿಂತ ಕರಕಷ್ಟ ಕಾಣ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭು. ಯಾರ್ದು? ಯಡಿಯೂರು ಸಿದ್ಧಲಿಂಗೇಶ್ವರ. ಇಂಥ ನೀನು ಗುರುಲಿಂಗ ಜಂಗಮ ಅನ್ನುವಂಥ ಮಹಾತತ್ವಗಳನ್ನು ನಿನ್ನಲ್ಲಿ ಗರ್ಭೀಕರಿಸಿಕೊಂಡು ನೀನು ಜಂಗಮವಾಗಿಯೇ ನೀನು ಬೆಳಗುವಾಗ, ಮಹಾಭಕ್ತ ಅಂತ ಅಂದನಿಸಿಕೊಳ್ಳುವಾಗ, ಮಲ ಸಂಬಂಧಕ್ಕೆ ಸೀಮಿತ ಸಂಬಂಧಕ್ಕೆ ಒಳಗಾಗಿ ನೀನು ವ್ಯವಹರಿಸಿದಲ್ಲಿ ನೀನು ಜಂಗಮವಲ್ಲ, ನೀನು ಭಕ್ತನಲ್ಲ. ಅದು ಅದಕ್ಕಿಂತ ಕಡೆ, ಯಾವುದಕ್ಕಿಂತ ಕಡೆ ಆ ಶಬ್ದ ಹೇಳಕ್ಕೆ ನಾವು ಎಷ್ಟೋ ಸಲ ಹೇಸಿಕೊಂತೀವಿ. ಇಷ್ಟು ಕಠೋರವಾಗಿ ತತ್ವಗಳನ್ನು ರೂಢಿಸಿದಂತಹ ಶರಣರು ನೀವೇನು ಮಾಡಕತ್ತೀರಿ? ನೀವು ಅದನ್ನು ಮಾಡಲೇ ಇಲ್ಲ. ಜಾತಿಯನ್ನು, ಯಾವ ಜಾತಿ ಶ್ರೇಷ್ಠತೆಯನ್ನು ಕನಿಷ್ಠತೆಯನ್ನು ಇಡೀ ಜೀವಕುಲದೊಳಗೆ ಅಳಿಸಿ ಹಾಕಬೇಕು, ಗುಣ ಮಾತ್ರ ನಮ್ಮನ್ನು ಆಳಬೇಕು, ಗುಣ ಮಾತ್ರ ನಮ್ಮ ವ್ಯಕ್ತಿತ್ವವನ್ನು, ನಮ್ಮ ಮಟ್ಟವನ್ನು ನಿರ್ಧರಿಸಬೇಕು ಅಂತ ತಿಳ್ಕೊಂಡು ಯಾವ ಧರ್ಮವನ್ನು ಬಸವಾದಿ ಶರಣರು ನಮಗೆ ಕರುಣಿಸಿದರೋ ಆ ಧರ್ಮದೊಳಗೆ ಜಾತಿ ಶ್ರೇಣೀಕೃತ ವ್ಯವಸ್ಥೆಯನ್ನು ಹುಟ್ಟು ಹಾಕಿದ್ರಿ. ಇನ್ನೂವರೆಗೂ ಅದನ್ನೇ ಮಾಡ್ತಾ ಇದ್ದೀರಿ. ನೀವು ಪಂಚಮಸಾಲಿಗಳನ್ನು ಯಾರನ್ನೂ ಕೂಡ ನಿಮ್ಮ ಪೀಠಕ್ಕೆ ಮಾಡೋಕ್ಕೆ ಒಪ್ಪಿಕೊಳ್ಳಲಿಲ್ಲ. ಇನ್ನೊಂದು ಪೀಠ ಮಾಡಿದರೆ 6ನೇ ಪೀಠರಂತರ ನೀವು ಒಪ್ಪಿಕೊಳ್ಳ್ರಿ ಅಂಥೇಳಿ ಹೇಳಿದಾಗ ಅದನ್ನೂ ಒಪ್ಪಿಕೊಳ್ಳಲಾರ್ದಾಗ ಅನಿವಾರ್ಯವಾಗಿ ಪಂಚಮಸಾಲಿ ಜನಾಂಗ ಎಷ್ಟು ದಿನ ಅಂತೇಳಿ ಹೊತ್ಕೊಂಡು ಮೆರೆದಾಡೋನು, ನಮಗೊಬ್ಬ ಗುರು ಇರಲಿ, ಆತನ ನೇತೃತ್ವದೊಳಗೆ ನಾವು ಹೋಗೋಣ ಅಂತ ತಿಳ್ಕೊಂಡು ಅವರು ಆ ನಿರ್ಧಾರ ತೊಗೊಂಡ್ರು. ಇದಕ್ಕೆ ಕಾರಣ ಯಾರು? ಎಲ್ಲ ಈ ಜನಾಂಗಗಳು ಏನಿತ್ತಲ್ಲ, ಬೇರೆ ಬೇರೆ ಜನಾಂಗಗಳು, ಹಡಪದ ಜನಾಂಗ ಬಂತು, ಕುಂಬಾರ ಗುಂಡಯ್ಯ ಸಮಾಜ ಬಂತು, ಇವರೆಲ್ಲರೂ ನಮ್ಮವರು ಅಂತ ಹೇಳಿದರೂ ಕೂಡ ಅವರಿಗೆ ಗುರು ಒಬ್ಬಾತ ಇರಲಿಲ್ಲ. ನೀವು ಅಲ್ಲಿ ಇರುವಂತಹ ಈ ತಿಳುವಳಿಕೆಯನ್ನು ಹೊಂದಿರುವಂತಹ ಜ್ಞಾನವೇತ್ತರಾಗಿರುವಂಥವರನ್ನು ನೀವು ಸ್ವೀಕಾರ ಮಾಡಲಿಲ್ಲ. ಆ ಜನ ನಮ್ಮ ಮೇಲೆ ವಿಶ್ವಾಸ ಕಳ್ಕೊಂಡಿತ್ತು. ಆವಾಗ ಈ ನಾಡಿನ ಪ್ರಜ್ಞಾವಂತರು ಆಲೋಚನೆಗಳನ್ನು ಮಾಡ್ತಾರೆ. ಅವರಿಗೆ ಅವರಲ್ಲಿಯೇ ಜಂಗಮ ದೀಕ್ಷೆಯನ್ನು ಕೊಟ್ಟು ಅವರಿಗೆ ಸ್ವತಂತ್ರವಾಗಿ ಆ ಜನರಿಗೆ ತಿಳುವಳಿಕೆಯನ್ನು ಮಾಡಿಕೊಡ್ಬೇಕು, ಅವ್ರನ್ನ ಮತ್ತೆ ಒಳಗೆ ಕರ್ಕೊಂಡು ಬರೋ ಮುಖ್ಯವಾಹಿನಿಯೊಳಗೆ ಕರ್ಕೊಂಡು ಬರಬೇಕು ಅನ್ನುವಂಥ ವ್ಯವಸ್ಥೆಯ ಭಾಗವಾಗಿ ಜಾತಿಗೆ ಮಠಗಳಾದವು. ಅವರಿಗೆ ಈ ತಿಳುವಳಿಕೆಯನ್ನು ಕೊಡುವ ಸಲುವಾಗಿ ಅವರಿಗೆ ಜಂಗಮ ಸ್ಥಳವನ್ನು ಕೊಟ್ಟು ಅವರಿಗೆ ಆ ಕರ್ತವ್ಯವನ್ನು ಅವರಿಗೆ ಕೊಡುವಂತಹ ವ್ಯವಸ್ಥೆ ನಡೀತು. ಅಲ್ಲಿ ಆ ಕೆಲಸಗಳನ್ನು ಅವರು ಸಮರ್ಪಕವಾಗಿ ಮಾಡ್ಯಾರ. ಯಾರಾದರೂ ಒಬ್ಬರಿಬ್ಬರು ತಪ್ಪ್ಯಾರಂತ ನೀವು ಹೆಸರುಗಳನ್ನು ಹೇಳ್ತೀರಿ. ಒಬ್ಬರಿಬ್ಬರು ತಪ್ಪ್ಯಾರ ಅಂತ ಅನ್ನುವಂಥ ಹೆಸರುಗಳನ್ನು ಹೇಳುವಾಗ ಯಾಕೆ ಅವರು ತಪ್ಪ್ಯಾರ ಅಂತ ನಿಮಗೆ ಅನ್ನಿಸ್ತದ ಅಂತ ಅನಿವಾರ್ಯತೆಗಳು ಅವ್ರಿಗೇನು ಸೃಷ್ಟಿ ಅದು ಅನ್ನುವಂಥದ್ದನ್ನು ಈ ಲಿಂಗಾಯತ ಸಮಾಜ ಪರಿಗಣಿಸಿಕೊಂಡು ಆ ರೀತಿಯೊಳಗೆ ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡುವ ರೀತಿಯೊಳಗೆ ಏನಾದರೂ ಪ್ರತಿಕ್ರಿಯಿಸೈತೇನೋ ಅನ್ನೋದನ್ನು ಆಲೋಚನೆ ಮಾಡಿದಾಗ ಅವ್ರು ಯಾಕೆ ಹಂಗೆ ಮಾಡಿದರು ಅನ್ನುವಂಥದ್ದು ಅರ್ಥ ಆಗ್ತದೆ. ತಳ ಸಮುದಾಯದ ಮಠಗಳ ಅಸ್ತಿತ್ವವನ್ನು ಒಪ್ಪಿಕೊಳ್ಳದೆ ಇರಲಿಕ್ಕೆ ಈ ಗುರುಗಳಾದವರ ವರ್ತನೆಯ ಕಾರಣ, ಅಥವಾ ವಿರಕ್ತ ಲಿಂಗಾಯತ ಪಂಚಾಚಾರ್ಯ ಯಾವುದೇ ಮಠಾಧೀಶರ ವರ್ತನೆ ನೀವು ಕಾರಣ ಅಂತ ಹೇಳಿದ್ರಿ. ಈಗ ಮೊದಲನೇ ಹಂತ ಇಲ್ಲ, ಅವರಷ್ಟೇ ಕಾರಣ ಅಲ್ಲ. ಅವರಷ್ಟೇ ಕಾರಣ ಅಲ್ಲ. ನಾನು ಸಾಮಾನ್ಯವಾಗಿ ಮಠಗಳವ್ರನ್ನ ನಾನು ಭಾಳ ಅವ್ರ ಮೇಲೆ ಆರೋಪ ಮಾಡ್ತೀನಿ ಅಂತ ಅನ್ನುವಂಥದ್ದಲ್ಲ. ಅವರು ಒಪ್ಕೊಳ್ಳಿಲ್ಲ ಅನ್ನುವಂಥದ್ದು ಸರಿ. ಯಾವಾಗ ಅವರು ಜಾತಿವಾದಿಗಳಾದರೂ ಇವ್ರನ್ನ ಒಪ್ಕೊಳ್ಳಲಾರ್ದಂಥ ಮನಸ್ಥಿತಿ ಅವರಲ್ಲಿ ಬಂದುಬಿಡ್ತು. ಅನಿವಾರ್ಯವಾಗಿ ಬಸವ ತತ್ವನಿಷ್ಠರ ತಲೆಯೊಳಗೆ ಇಂಥ ಆಲೋಚನೆಗಳು ಬಂದುಕೊಂಡು ಅವರು ಈ ಕೆಲಸಗಳನ್ನು ಮಾಡಿದರು. ಪೂಜ್ಯ ಲಿಂಗಾನಂದರು ಕೂಡ ತಮ್ಮಲ್ಲಿರುವಂಥ ಅನೇಕ ಜನರಿಗೆ, ಎಲ್ಲ ಬಗೆಯ ಜನರಿಗೆ, ಮುಸಲ್ಮಾನರನ್ನು ಹಿಡಿದುಕೊಂಡು ಅನೇಕರಿಗೆ ಜಂಗಮ ದೀಕ್ಷೆಯನ್ನು ಅವರು ಕೊಟ್ಟರು.
ಇಳಕಲ್ಲಪ್ಪಗಳು ಕೂಡ ತಮ್ಮ ಎಲ್ಲ ಶಾಖಾ ಮಠಗಳಿಗೆ ಭಕ್ತವರ್ಗದವ್ರನ್ನ ಮಾಡಿದರು. ಅಂತಿಂಥ ಒಂದಿಷ್ಟು ಉದಾಹರಣೆಗಳನ್ನು ಬಿಟ್ಟರೆ ಉಳಿದವರು ಯಾರೂ ಕೂಡ ಅಂಥ ಮನಸ್ಥಿತಿಗೆ ಅವರು ಬರಲಿಲ್ಲ. ಮಾತನಾಡೋದು ಅದ್ಭುತವಾಗಿ ಮಾತನಾಡಿರ್ಬೋದು, ಬಟ್ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಹಂತದೊಳಗೆ ಅವ್ರು ಯಾರಿಗೂ ಸಾಧ್ಯ ಆಗಲಿಲ್ಲ. ಸರ್ ನೀವಿಷ್ಟು ಖಚಿತವಾಗಿ ಮಾತಾಡಲಿಕ್ಕೆ ಆದ್ರೆ ಲಿಂಗಾನಂದ್ರ ಪ್ರೇರಣೆ ಆಯ್ತು ಅಂತೀರಿ ಸರ್ ನೀವು? ಲಿಂಗಾನಂದ್ರ ರೋಲ್ ಬಗ್ಗೆ ನೀವು ನನಗ ಎಲ್ಲ ಯಾರಿಗೆ ಆಯ್ತು ಸರ್? ಲಿಂಗಾನಂದ್ರ ಬರದೇ ಹೋಗಿದ್ರೆ ಈ ಲಿಂಗಾಯತ ಧರ್ಮ ಭಕ್ತ ವರ್ಗದವರಿಂದಲೂ ಅಭಿವೃದ್ಧಿ ಸಾಧ್ಯ ಅನ್ನೋದನ್ನ ಮೊದಲು ನಂಗೆ ಮಾತಾಜಿ ಲಿಂಗಾನಂದ್ರ ಕಿಂತಲೂ ಮುಂಚೆ ಆಗಿತ್ತಾ? 20ನೇ ಸರಿಯಾಗೇ ಇತ್ತು 20ನೇ ಶತಮಾನದಲ್ಲಿ. ಹೌದೌದು. ನಾ ಆಗ ಪ್ರಾರಂಭಕ್ಕೆ ನಿಮಗೆ ಅತನಿ ಶಿವೆಗಳು ಹೇಳಿದ್ರಿ, ಕೊಟ್ಟೆ. ಮುಂದೆ ಗ್ಯಾಪ್ ಆಯ್ತು. ಗ್ಯಾಪ್ ಆಗ ಅಲ್ಲಿಂದ ಒಂದು ವ್ಯವಸ್ಥೆ ಹುಟ್ಕೊಂಡು ಬಿಡ್ತಲ್ಲ. ಇಲ್ಲಿ ಲಿಂಗಾಯತದೊಳಗೆ ಒಂದು ವ್ಯವಸ್ಥೆ ಹುಟ್ಕೊಂಡು ಬಿಡ್ತು. ಈ ಶ್ರೇಣೀಕೃತ ವ್ಯವಸ್ಥೆಯನ್ನು ನಿರ್ಮಾಣ ಮಾಡುವಂತಹ ಅನಿವಾರ್ಯತೆಯನ್ನು ಇವರೇ ಸೃಷ್ಟಿಸಿಕೊಂಡ್ರು. ಲಿಂಗಾಯತ ಅಂದ್ರೆ ಏನು ಅಂತ ತಿಳ್ಕೊಂಡು ಬ್ರಿಟಿಷ್ ಸರ್ಕಾರ ಕೇಳಿದಾಗ ಇವರೇ ಶ್ರೇಣೀಕೃತ ವ್ಯವಸ್ಥೆಯನ್ನು ಹುಟ್ಟಿ ಹಾಕಿಕೊಂಡು ಹೇಳುವಂಥ ಪ್ರಸಂಗ ತಂದರು. ವೀರಶೈವ ಮಹಾಸಭೆಯೊಳಗೆ ಒಮ್ಮೆ ನಿರ್ಣಯ ತಗೊಳ್ಳುವಂಥ ಬಳ್ಳಾರಿ ಅಧಿವೇಶನದೊಳಗೆ ಹಂತಕ್ಕೆ ಬಂದಾಗ ಬಸವಯ್ಯನವ್ರ ಕಾರಣಕ್ಕಾಗಿ, ಮೈಸೂರು ಬಸವಯ್ಯನವ್ರ ಕಾರಣಕ್ಕಾಗಿ ಅದು ನಿಂತು ಹೋಯ್ತು. ಅವರು ಉಪವಾಸ ಕುಂದಿರ್ತಾರೆ. ಆವಾಗ ಅದನ್ನು ನಿಂತು ಹೋಗುವಂಥ ಪ್ರಸಂಗ ಬಂತು. ನಿಲ್ಲಿಸಿದರು, ಬಹಿರಂಗವಾಗಿ ಏನೋ ನಿಲ್ಲಿಸಿದರು, ಆದರೆ ಆಂತರಿಕವಾಗಿ ಆ ವ್ಯವಸ್ಥೆ ನಡ್ಕೊಂಡು ಬಂತು. ಅಂತಹ ಪ್ರಸಂಗದಲ್ಲಿ ಈ ಏನು ಮಠಗಳೆಲ್ಲ ಹುಟ್ಟುಕೊಂಡವಲ್ಲ, ಇವರೆಲ್ಲ ಭಾಳ ಚಲೋ ಕೆಲಸ ಮಾಡ್ಯಾರ. ಅದನ್ನು ನಾವು ಒಪ್ಕೋಬೇಕು, ಅದನ್ನು ಒಪ್ಕೋಬೇಕು ಮತ್ತು ಮೆಚ್ಕೋಬೇಕು. ಇವರೆಲ್ಲರೂ ಉಳಿದವರಿಗೆ ಲಿಂಗ ದೀಕ್ಷೆಯನ್ನು ಕೊಡೋಕ್ಕೆ ಯಾವಾಗ ಪ್ರಾರಂಭ ಮಾಡಿದರು ಉಳಿದ ಈ ಮಠಗಳವರು ಅನ್ನೋದನ್ನು ನೀವು ಆಲೋಚನೆ ಮಾಡಿರಿ. ಇಂಥ ಎಲ್ಲ ಕ್ರಿಯೆಗಳು ಆದ ಮೇಲೆ ಬೇರೆ ಬೇರೆದವ್ರಿಗೆಲ್ಲ ಲಿಂಗ ದೀಕ್ಷೆ ಕೊಡುವಂಥ ಕೆಲಸಗಳನ್ನು ಮಾಡಿದರು. ಹೇಳಬಾರದ ಅನೇಕ ಘಟನೆಗಳದಾವೆ. ಅವುಗಳಿಗೆ ಯಾರ ಬಳಿಯೂ ಉತ್ತರ ಇಲ್ಲ. ಅದನ್ನು ಆಂತರಿಕವಾಗಿ ಬೇಕಾದ್ರೆ ನಾವು ಒಂದಿಷ್ಟು ಚರ್ಚೆಗಳನ್ನು ನಾವು ಮಾಡ್ಕೊಬಹುದು. ಇವರೆಲ್ಲರೂ ಕೂಡ ಬೇರೆ ಕಡೆ ಸಿಡಿದು ಹೋಗುವಂಥ ಎಲ್ಲ ಜನರನ್ನು ಈ ಬಸವ ಸಂಸ್ಕೃತಿಯ ಒಳಗಡೆ ಉಳಿಸಿಕೊಳ್ಳುವಂತಹ ಕೆಲಸವನ್ನು ಈ ಸಣ್ಣ ಸಣ್ಣ ಸಮುದಾಯಗಳವ್ರನ್ನ ಎಲ್ಲರನ್ನೂ ಕೂಡ ಮಾಡಿದರು. ಮತ್ತು ಇನ್ನೂ ಒಂದು ತಮಗೆ ಗೊತ್ತಿರಲಿ, ಆ ಕಾಲದಲ್ಲಿ ಬೇರೆ ಬೇರೆ ಸಮುದಾಯಗಳಿಗೆ ಅವ್ರ ಜಾತಿಯವರನ್ನೇ ಮಾಡಿಲ್ಲ. ಆ ಬೇರೆ ಸಮುದಾಯದೊಳಗೆ ಇನ್ನೊಂದು ಸಮುದಾಯದವ್ರನ್ನೂ ಮಾಡಿರುವಂಥ ಉದಾಹರಣೆನೂ ಅದ. ಯಾವುದಿದೆ? ಉದಾಹರಣೆಗೆ ಬಸವ ಭೃಂಗೀಶ್ವರ ಸ್ವಾಮಿಗಳು ಅಂತದ, ಭೃಂಗೀಶ್ವರ ಪೀಠ. ನಾವೆಲ್ಲರೂ ಏನು ಮಾಡಿದ್ವಿ, ಹೆಳು ಪೀಠ ಅದು. ಅವರು ಹೆಳೂರೇ ಇರಬಹುದು ಅಪ್ಪುಗಳು ಅಂಥೇಳಿ ನಾವೆಲ್ಲ ಅಂದ್ಕೊಂಡಿದ್ವಿ. ಇಲ್ಲ, ಅವರು ಪಂಚಮಸಾಲಿ ಜನಾಂಗದವ್ರು. ಇದು ನಾವು ಹೇಳಬಾರ್ದು, ಅಲ್ಲ, ಅನಿವಾರ್ಯ ಪರಾಮರ್ಶೆ ಆಗ್ಬೇಕೀಗ. ಪರಾಮರ್ಶೆ ಆಗ್ಬೇಕನ್ನೋದು ಸತ್ಯ. ಜಾತಿ ಆಧಾರಿತ ಮಠಗಳಿಂದ ಹಾಳಾಯ್ತಂತ ಇವ್ರು ಹೇಳ್ತಾರೆ ಪಂಚಾಚಾರ. ತಾವು ಹೇಳೋದು ಸರಿ, ಪರಾಮರ್ಶೆ ಆಗಬೇಕು, ಸರಿ. ಆಂತರಿಕವಾಗಿ ಚರ್ಚೆಗಳು ನಡಿಬೇಕು. ಈ ರೀತಿ ಓಪನ್ ಆಗಿ ನಾವು ಚರ್ಚೆ ಮಾಡುವಾಗ ಜನರ ಮುಂದೆ ಹೋದಾಗ ಆ ಜಂಗಮನಾಗಿ ರೂಪುಗೊಂಡಿರುವಂತಹ ವ್ಯಕ್ತಿತ್ವಕ್ಕೆ ಬಹಳ ಮನಸ್ಸಿಗೆ ನೋವಾಗ್ತದೆ. ಜಾತಿ ಕುಲ ಎಲ್ಲ ಗೋತ್ರ ಈ ಎಲ್ಲವುಗಳನ್ನು ಬಿಟ್ಟು ನಿಜ ಜಂಗಮವಾಗಿ ಬದುಕಿದಾಗ ಮತ್ತೆ ಆತನ ಪೂರ್ವಾಶ್ರಮ ನೆನಪು ಮಾಡಿ ನಾವು ಕೊಡ್ತೀವಲ್ಲ, ಅದು ನಾವು ಮಾಡುವಂಥ ಮಹಾಪಾಪ. ಅದಕ್ಕೆ ಈ ಹುಟ್ಟುಹಬ್ಬ ಆಚರಿಸ್ಕೋಬೇಡ್ರಿ ಸ್ವಾಮಿಗಳು ಅಂಥೇಳಿ ನಮ್ಮ ಹಿಂದಿನ ಗುರುಗಳು ಕೂಡ ಭಾಳ ಹೇಳ್ತಿದ್ರು. ಅವರೇ ಸ್ವತಃ ಆಚರಿಸಿಕೊಳ್ಳಿಲ್ಲ. ಯಾಕಂದ್ರೆ ಹುಟ್ಟುಹಬ್ಬ ಆಚರಿಸೋದಂದ್ರೇನು? ಹುಟ್ಟುಹಬ್ಬ ಆಚರಿಸೋದು ಅಂದರೆ ಯಾರಿಂದ ಹುಟ್ಟಿದೆ ಅನ್ನುವಂಥದ್ದನ್ನು ನೆನಪು ಮಾಡಿಕೊಳ್ಳೋದು. ಇಲ್ಲಿ ಗುರುಪುತ್ರನಾದಂಥವರು ಗುರುವಿನೊಳಗೆ ನಾನು ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ ಅಂತ ಅಕ್ಕ ಹೇಳ್ತಾಳ. ಇದಕ್ಕೆ ಬದಲಾಗಿ ಆ ಮನಸಂಬಂಧವನ್ನು ನೆನಪಿಸಿ ಕೊಟ್ಟಂಗೆ ಆಗ್ತದೆ. ಅದು ಅಪರಾಧ ನಾವು ಮಾಡುವಂಥದ್ದು. ಆದರೆ ಗುರುಗಳಾದಂಥವರು ವೈಯಕ್ತಿಕವಾಗಿರುವಂಥ ವೈಭವೀಕರಣಕ್ಕೆ ಅವರು ಒಳಗಾಗಿ ಬಿಟ್ಟಾರ. ಅವ್ರಿಗೇನು ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ನಮಗೆ ಅನಿಸ್ತಿರ್ತದೆ ಯಾವಾಗಲಾದರೂ ಇಂಥ ಪ್ರಸಂಗಗಳನ್ನು ನಾವು ಹೇಳುವಾಗ ನಾವು ಎಲ್ಲೋ ಪಾಪ ಮಾಡ್ತೀವೇನೋ, ತಪ್ಪು ಮಾಡ್ತೀವೇನೋ, ಅಪರಾಧ ಮಾಡ್ತೀವೇನೋ, ಅವರಿಗೆ ಮತ್ತೆ ತಮ್ಮ ಪೂರ್ವಾಶ್ರಮದ ನೆನಪನ್ನು ಮಾಡಿಕೊಡುವಂಥದ್ದು ನಾವು ಮಾಡ್ತೀವಲ್ಲ. ಆದರೆ ಒಂದು ಚರಿತ್ರೆಯ ವಿಷಯದೊಳಗೆ ನಾವು ನಡೆದುಕೊಂಡು ಬಂದಿರುವಂಥ ಸರಿ ಮತ್ತು ತಪ್ಪುಗಳ ಕುರಿತಾಗಿ ಇಲ್ಲಿ ವಿಮರ್ಶೆ ತಾವು ಮಾಡುತ್ತಿರೋದರಿಂದಾಗಿ ಅನಿವಾರ್ಯವಾಗಿ ಹೇಳುವಂಥ ಪ್ರಸಂಗ ಬಂತು. ಮತ್ತು ಭಾಳ ಒಳ್ಳೆಯ ವಿಚಾರವಂತರು, ವೈಜ್ಞಾನಿಕವಾಗಿ ವೈಚಾರಿಕವಾಗಿ ವಿಚಾರ ಮಾಡಬಲ್ಲಂಥವರು, ಶರಣರನ್ನು ಸರಿಯಾದ ರೀತಿಯೊಳಗೆ ಗ್ರಹಿಸಿಕೊಂಡಿರುವಂತಹ ಸಮುದಾಯದ ಸ್ವಾಮಿಗಳು ನಮ್ಮ ಕಡೆ ಅದಾರ. ಇವರನ್ನು ಸರಿಯಾದ ರೀತಿಯೊಳಗೆ ನಾವು ಬಳಸಿಕೊಳ್ಳಲಿಲ್ಲ. ದಲಿತ ಸ್ವಾಮಿಗಳು ಅಂಥೇಳಿ ನಾವು ಅಂದುಕೊಂಡೆ. ನೀವು ಮಾದಾರ ಚೆನ್ನಯ್ಯ ಸ್ವಾಮಿಗಳನ್ನು ನೀವು ಬಹುಶಃ ಅವರ ಸಂಪರ್ಕಕ್ಕೆ ತಮಗೆ ಬಂದೈತೋ ಎಲ್ಲೋ ಗೊತ್ತಿಲ್ಲ. ನಾನು ಅತ್ಯಂತ ಪ್ರೀತಿಸುವಂತಹ ಸ್ವಾಮಿಗಳಂದ್ರೆ ಮಾದಾರ ಚೆನ್ನಯ್ಯ ಸ್ವಾಮಿಗಳು, ಬಸವಕುಮಾರ ಸ್ವಾಮಿಗಳು, ಇವರೆಲ್ಲ. ಅವ್ರ ಜೊತೆ ಚರ್ಚೆ ಮಾಡ್ಕೊತ ಹೋದ್ರೆ ನಿಮಗೆ ಬಹಳ ಖುಷಿ ಅನ್ನಿಸ್ತದೆ. ಯಾವ್ಯಾವ ಅನಿವಾರ್ಯತೆಗಳಿಗಾಗಿ ಅಲ್ಲಲ್ಲ ಯಾವ್ಯಾವ ಅನಿವಾರ್ಯತೆಗಳಿಗಾಗಿ ಲಿಂಗಾಯತಕ್ಕೆ ವಿರೋಧ ಅನ್ನಿಸುವಂತಹ ಕ್ರಿಯೆಗಳನ್ನು ಒಳಗೆ ಅವರು ತೊಡಗಿಕೊಂಡ್ರು ಅನ್ನುವಂಥದ್ದನ್ನು ನಾವು ಬೇರೆ ಚರ್ಚೆಗಳನ್ನು ಮಾಡಬಹುದು. ಈಗಿಯೂ ಕೂಡ
ಅಪ್ಪಟ ಬಸವನಿಷ್ಠರದಾರ ಅವರೆಲ್ಲ, ಅಪ್ಪಟ ಬಸವನಿಷ್ಠರದಾರ. ಗೊತ್ತಿದ್ದೋ ಗೊತ್ತಿರದೆಯೋ, ಉದ್ದೇಶಪೂರ್ವಕವಾಗಿಯೋ ಅನುದ್ದೇಶಪೂರ್ವಕವಾಗಿಯೋ ಒಂದಿಷ್ಟು ಮತ್ತೆ ಮತ್ತೆ ಈ ಭ್ರಮೆಗಳಿಗೆ ಅಂಟಿಕೊಂಡು ಅವರು ಆಂತರಿಕವಾಗಿ ಒಂದಿಷ್ಟು ವೈದಿಕ ವ್ಯವಸ್ಥೆಯ ಕ್ರಿಯೆಗಳನ್ನು ಅವರು ಮಾಡ್ಕೊತ ಹೊಂಟಾರ. ಆದರೆ ಮೂಲ ಅವರು ಬೆಳೆದು ಬಂದಿರುವಂತಹ ವಾತಾವರಣ ಏನೈತಲ್ಲ, ಬಸವ ತತ್ವದ ವಾತಾವರಣ, ಆ ಬಸವ ತತ್ವ ವಿಶ್ವವಿದ್ಯಾಲಯ, ಬಸವ ತತ್ವ ವಿದ್ಯಾಲಯದೊಳಗೆ ಅವ್ರು ಬೆಳೆದಿರುವಂಥ ವಾತಾವರಣ ಇರೋದರಿಂದಾಗಿ ಆ ಸರಿಯಾದ ರೀತಿಯೊಳಗೆ ಅವ್ರನ್ನೆಲ್ಲ ನಾವು ಗೌರವಿಸುತ್ತಾ ಅವ್ರನ್ನ ನಮ್ಮೊಳಗೆ ನಾವು ಸಮ್ಮಿಳಿತ ಮಾಡಿಕೊಂಡು ಹೋದಲ್ಲಿ ಬಹುಶಃ ಇಡೀ ನೀವೇನು 102 ಪಂಗಡದವ್ರು ಅದಾರ, 102 ಪಂಗಡದವ್ರು ಅಂಥೇಳಿ ನಾವೆಲ್ಲ ಅಂತೀವಲ್ಲ, ಈ 102 ಪಂಗಡಗಳ ಈ ಬೇರೆ ಬೇರೆ ಸ್ವಾಮಿಗಳದಾರಲ್ಲ, ಇವರು ನಮ್ಮ ಗುರುಗಳು ಅಂತೇಳಿ ಒಪ್ಪಿಕೊಳ್ಳುವಂಥದ್ದು ನಮಗೆ ಬರ್ಬೇಕಲ್ಲ, ಬುದ್ಧಿ ಬರ್ಬೇಕಲ್ಲ. ಆ ರೀತಿಯೊಳಗೆ ನಾವು ನಡ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿದರೆ ಅದು ಸರಿ ಅಂತ ಅನ್ನಿಸ್ತದೆ. ಈಗ ಅವ್ರು 102 ಪಂಗಡಗಳು ಹೋದರು, ಕಟ್ಟಿದರು, ಒಂದು ರೀತಿ ಒಳ್ಳೇದಾಯ್ತಲ್ಲ. ಈಗ ನಾವು ದೊಡ್ಡ ದೊಡ್ಡ ರಾಷ್ಟ್ರಗಳನ್ನ, ಸಣ್ಣ ಸಣ್ಣ ರಾಷ್ಟ್ರ ಮೂಲ ಬಸವ ತತ್ವ ಉಳಿಸ್ಕೊಂಡ್ರೆ ಸಾಕಲ್ಲ ಅವರು. ಈಗ ಆ ಕಾರಣದಿಂದ ಆ ಮಠಗಳು ಬೆಳೆದು ಆರ್ಥಿಕವಾಗಿ ಬೆಳೆದ್ರು, ಆ ಸಮಾಜ ಸಂಘಟನೆ ಆಯಿತು. ಮತ್ತು ಅವರೆಲ್ಲರೂ ಕೂಡ ಬಸವಣ್ಣನ ಬಿಟ್ಟರೆ ಇನ್ನೊಂದು ಹೇಳೋದಿಲ್ಲ. ಯಾಕೆ ಹೇಳೋದಿಲ್ಲ ಅಂದ್ರೆ ಬಸವಣ್ಣ ಇರದೆ ಹೋದ್ರೆ ಅವರೆಲ್ಲ ಬಹಳ ಹೀನಾಯ ಸ್ಥಿತಿಯಲ್ಲಿ ಇರ್ತಿದ್ರು. ಅವ್ರ ಈ ಲಿಂಗಾಯತದ ಫಲಾನುಭವಿಗಳೊಂದು 4-5 ಪಂಗಡದವ್ರು ಏನದಾರಲ್ಲ, ಇವರು ಹೊಯ್ದಾಡ್ತಾರ, ಒಮ್ಮೆ ಈ ಕಡೆ ಒಮ್ಮೆ ಆ ಕಡೆ ಹೊಯ್ದಾಡ್ತಾರೆ. ಆದ್ರೆ ಆ ಜನರಲ್ಲಿ ಹೋಗ್ರಿ ಬಸವಣ್ಣನ ಬಿಟ್ಟು, ಯಾಕಂದ್ರೆ ಬಸವಣ್ಣ ಅವರಿಗೆ ಬದುಕನ್ನು ಕೊಟ್ಟ, ಅವರಿಗೆ ಆತ್ಮಗೌರವವನ್ನು ಕೊಟ್ಟ, ಅವರನ್ನು ತನ್ನ ಎದೆಗೆ ಅಪ್ಪಿಕೊಂಡಪ್ಪಂಥ ಇನ್ನೊಬ್ಬ ಮನುಷ್ಯ ಬಸವಣ್ಣನ ಹೊರತಾಗಿ ಯಾರೂ ಇಲ್ಲ. ಈ ಭಾವ ಅವರಲ್ಲಿ ಗಟ್ಟ್ಯದ, ಈ ಭಾವ ಅವರಲ್ಲಿ ಗಟ್ಟ್ಯದ. ನೀವು ಅಪ್ಪಣ್ಣನ ಸಮಾಜದವ್ರ ಕಡೆ ಹೋಗ್ರಿ, ಅವ್ರ ಬಸವನಿಷ್ಠೆಯನ್ನು ನೋಡ್ರಿ. ಹಿಂಗೆ ಅವರೆಲ್ಲರೂ ಕೂಡ ಈ ಬಸವ ಸಂಸ್ಕೃತಿಯ ಒಳಗಡೆ ಅವ್ರನ್ನ ಉಳಿಸಿಕೊಳ್ಳಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದರು. ಸುಮ್ಮನೆ ಅವ್ರನ್ನ ಜಾತಿಗೊಂದು ಮಠ ಮಾಡಿದರು, ಜಾತಿಗೊಂದು ಮಠ ಮಾಡಿದರು ಅಂತೇಳಿ ಒಬ್ಬರು ಕೇಳಿದಾಗ ನಾನು ಆ ಗುರುಗಳಿಗೊಂದು ಪ್ರಶ್ನೆ ಕೇಳಿದೆ. ಇದೆಲ್ಲ ಸರಿ, ಜಾತಿಗೊಂದೊಂದು ಮಠ ಅದು, ನೀವು ಎಲ್ಲ ಮಠಕ್ಕೂ ನೀವು ಒಂದೇ ಜಾತಿಯವರಾದ್ರಲ್ಲ, ಇದಕ್ಕೆ ಉತ್ತರ ಏನು ಬೇಕಲ್ಲ? ಇದಕ್ಕೂ ನಾವು ಉತ್ತರ ಕಂಡುಕೋಬೇಕಲ್ಲ. ಒಬ್ಬೊಬ್ಬರಾದ್ರೆ ನಿಮಗೆ ಬಹಳ ತ್ರಾಸ ಆಗಿಬಿಡ್ತು. ಯಾಕಾತು? ಯಾಕಂದ್ರೆ ಮಠಗಳಿಗೆ ಸ್ವಾಮಿಗಳಾಗುವುದನ್ನು ತಾವು ಅಗಳೇ ಗುರುತಿಸಿದ ಹಾಗೆ ಜೀವನೋಪಾಯದ ಮಾರ್ಗ ಅಂತ ತಿಳ್ಕೊಂಡಿರೋದು ದೊಡ್ಡ ಅಪಾಯ. ಸಿದ್ಧಲಿಂಗರು 701 ತಮ್ಮ ವಿರಕ್ತರೊಂದಿಗೆ ಜಗತ್ತಿನ ತುಂಬ ಸಂಚರಿಸಿದರು. ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಹೋಗಿ ಧರ್ಮೋಪದೇಶ ಮಾಡಿರಿ ಅಂತ ಹೇಳಿದರು. ಹಸಿವಾದ್ರೆ ಭಿಕ್ಷಾ ಬೇಡ್ರಿ, ನಿಮಗೆ ಆಶ್ರಯಕ್ಕೆ ಬೇಕಾತಂದ್ರೆ ಹಾಳು ಗುಡಿಯೊಳಗೆ ಮಲ್ಕೊಳ್ರಿ, ಎಂದೂ ಕೂಡ ನೀವು ಸ್ಥಾವರ ಆಗಬೇಡ್ರಿ ಅಂತ ಹೇಳಿದರು. ನಂತರ ಬಂದಿರುವಂತಹ ನಮ್ಮ ಪರಂಪರೆ ಸ್ಥಾವರ ಹಾಕ್ಕೊಂತನೂ ಹೋಯಿತು. ಅದು ಸ್ಥಾವರವಾದ ಕಾರಣಕ್ಕೆ ಸ್ಥಾವರ ಬದುಕಾಕ ಏನೇನು ಬೇಕಾಗಿತ್ತು ಅಂತ ಸ್ಥಾವರ ಬದುಕಿನ ಎಲ್ಲ ಅವಶ್ಯಕತೆಗಳನ್ನು, ಲೌಕಿಕತೆಯನ್ನು ಮೈಗೂಡಿಸಿಕೊಂಡು ಇದು ತನ್ನನ್ನು ತಾನು ವೈಭವೀಕರಿಸಿಕೊಳ್ಳುತ್ತಾ ಆ ಉದಾತ್ತ ಸಂಸ್ಕೃತಿಯನ್ನು ಮರೆತು ಬಿಡುತ್ತೆ. ನೀವು ಪೂರ್ವಾಶ್ರಮದ ಹಂಗೆ ಕಳ್ಕೊಬೇಕಂತ ಹೇಳ್ತೀರಿ. ಹೌದು. ಇವು ರಾಜಸತ್ಯ ಸ್ವರೂಪದಲ್ಲಿ ಮಠಗಳು ಬೆಳೆದದ್ದು ಎಷ್ಟು ಅಪಾಯಕಾರಿ ಆಯಿತು. ಹೌದು ಹೌದು. ಗುರು ವೈಭವಕ್ಕೆ ಸಿಕ್ಕಿದಾಗಲೇ ಶಿಷ್ಯಂಗೆ ನರಕ ಪ್ರಾಪ್ತಿ ಅಂತ ಶರಣರವಾಗಲೇ ಹೇಳಿದರು. ಗುರು ವೈಭವಕ್ಕೆ ಸಿಕ್ಕಿದಾಗಲೇ ಶಿಷ್ಯಂಗೆ ನರಕ ಪ್ರಾಪ್ತಿ. ನಾವು ರಾಜಸತ್ಯ ಅಂತನ್ನುವಂಥ ಶಬ್ದ ಬಳಸಿದ್ರಿ, ಭಾಳ ಸಹಜವಾಗಿ ಇರಬೇಕಲ್ಲ ಗುರು. ಹಂಗೆ ಇದ್ರು ಅಂದ್ರೆ ಬಹುಶಃ ನಮ್ಮಲ್ಲಿ ನಾವೇನು ಒಂದು 4 ದುಡ್ಡು ಗಳಿಸಿದ ಗರ್ವಿಷ್ಠರಾಗಿ ನಾವು ಬದುಕ್ತೀವಲ್ಲ, ಅಂಥ ವ್ಯವಸ್ಥೆ ಇರ್ತಿರ್ಲಿಲ್ಲ. ಗುರುಪುತ್ರರಾಗಿ ಬದುಕುವುದೇ ಶ್ರೇಷ್ಠ ಅಂಥೇಳಿ ನಾವು ಹಾಡೋದ ಭಜನೆ ಮಾಡಿದ್ದ ಎಲ್ಲ ಮಾಡ್ತೀವಲ್ಲ, ಅಂಥ ಗುರುವಿನ ಮಕ್ಕಳಾಗುವ, ಅರಿವಿನ ಮಕ್ಕಳಾಗುವ ಅವರೇ ಶ್ರೇಷ್ಠರು ಅನ್ನುವಂಥ ಪ್ರಜ್ಞೆಯನ್ನು ನೀವು ಬದುಕಿ ಅಂಥವ್ರನ್ನು ಮಾತ್ರ ನೀವು ಗಮನಿಸಿಕೊಂಡು ಗುರುತಿಸಿದ್ರಿ ಅಂದ್ರೆ, ಅಂಥವ್ರಿಗೆ ಮಾತ್ರ ಗೌರವವನ್ನು ಕೊಡುವಂಥ ವ್ಯವಸ್ಥೆಯನ್ನು ತಂದಿದ್ರಿ ಅಂದ್ರೆ, ಬಹುಶಃ ನಮ್ಮಂಥ ಅಹಂಕಾರಿಗಳು ಈ ಸಮಾಜದೊಳಗೆ ಹುಟ್ಕೊಂತಿರ್ಲಿಲ್ಲೇನೋ. ಒಂದಿಷ್ಟು ಸಣ್ಣ ಪುಟ್ಟ ಒಂದು 4 ವಚನ ಓದಿದ ಕೂಡಲೇ, ಒಂದು 4 ಪುಸ್ತಕ ಓದಿದ ಕೂಡಲೇ, 4 ಮಾತಾಡೋಕ್ಕೆ ಕಲಿತ ಕೂಡಲೇ ನಮ್ಮಷ್ಟು ಜ್ಞಾನಿಗಳೇ ಯಾರೂ ಇಲ್ಲ ಅನ್ನುವಂಥ ಅಹಂಕಾರಕ್ಕೆ ನಾವು ಒಳಗಾಗಿವಲ್ಲ. ಇಂಥ ಅಹಂಕಾರಿಗಳು ಹುಟ್ಟಲಾರದೆ ಯಾರೂ ಕೂಡ ತಮ್ಮ ತಂದೆ ತಾಯಿಗಳ ಹೆಸರನ್ನು ಹೇಳಿಕೊಂಡಿರುವಂಥ ಉದಾಹರಣೆಗಳಿಲ್ಲ. ನಾನು ಭಾಳ ಜನ ಹಿಂದಿನ ಅನುಭವಿಗಳನ್ನು ನಾನು ನೋಡೀನಿ. ಅವ್ರು ಕೇಳಿದರೆ ನಾವೆಲ್ಲ ಗುರು ಸಂಬಂಧಿಗಳ್ರಪ್ಪ, ನಾವೆಲ್ಲ ಗುರುಬಂಧುಗಳ್ರಪ್ಪ ಅನ್ನುವಂಥ ಶಬ್ದವನ್ನು ಸಂಗೀತಗಾರರಲ್ಲಿ ನೀವು ಇದನ್ನು ಗಮನಿಸ್ತೀರಿ. ನಾವೆಲ್ಲ ಗುರುಬಂಧುಗಳು. ನಮ್ಮವ್ರು ಹಾಗೇ ಹೇಳ್ತಿದ್ರು. ನಾವು ಇನ್ನೂವರೆಗೂ ಕೂಡ ನಮ್ಮ ಪ್ರಭು ವೈಜಾಪುರ ನಮ್ಮ ಆತ್ಮೀಯ ಸಂಬಂಧಿಯೂ ಹೌದು, ಎಲ್ಲ ಹೌದು. ಯಾರಿಗಾದ್ರೆ ನಾವು ಭೇಟಿ ಮಾಡಿಸ್ಬೇಕಾದ್ರೆ ನಾವು ಇಬ್ಬರು ಗುರುಬಂಧುಗಳ್ರಿ ಅಂತ ಹೇಳ್ತೀವಿ. ನಾವೆಲ್ಲ 12 ಹುಚ್ಚೇಶ್ವರ ಶ್ರೀಗಳ ಕೃಪೆಯೊಳಗೆ ಬೆಳೆದಂಥವ್ರು.
ಇಲಕಲ್ಲಪ್ಪಗಳ ಮಾರ್ಗದರ್ಶನದೊಳಗೆ ಬದುಕು ರೂಪಿಸಿಕೊಂಡಂಥವು ನಾವೆಲ್ಲ ಗುರುಬಂಧುಗಳು ಅಂತ ಹೇಳ್ಕೊತ ಹೋಗ್ತೀವಿ. ಸರ್ ಅದರೊಳಗೆ ನಮಗೆ ಬಹಳ ತೃಪ್ತಿ ಅದ. ಸರ್ ತೃಪ್ತಿ ಉಂಟು ಮಾಡುವಂತಹ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡುವಂತಹ ಜವಾಬ್ದಾರಿ ನಮ್ಮ ಗುರುಗಳದಾಗಿತ್ತು. ಯಾಕಂದ್ರೆ ಅವರು ನಮ್ಮ ನಾಯಕರು, ನಮ್ಮ ಬದುಕನ್ನು ರೂಪಿಸುವಂತಹ ಎಲ್ಲ ಜವಾಬ್ದಾರಿಯೂ ಕೂಡ ಗುರುಗಳಿಗಿದ್ದ ಕಾರಣ ಅವರು ಅದನ್ನು ಮಾಡಬೇಕಾಗಿತ್ತು. ಅದು ಮಾಡಲಿಲ್ಲ. ತಾವು ಐಹಿಕ ಸುಖಭೋಗಕ್ಕೆ ಬಿದ್ದರು, ನಮ್ಮಂಥವ್ರನ್ನೂ ಅಂಥವ್ರನ್ನ ಎನ್ಕರೇಜ್ ಮಾಡಿದರು. ಹೀಗಾಗಿ ಒಟ್ಟಿನ ಮೇಲೆ ಗುರು ಶಿಷ್ಯರು ಇಬ್ಬರೂ ಕೂಡ ನಾವು ದಾರಿ ತಪ್ಪಿವಿ. ಒಂದು ಅದ್ಭುತವಾಗಿರುವಂಥ ಪ್ರಸಂಗ ಇವತ್ತು ಬಂದದ. ವಚನಗಳ ಕೈಗೆ ಸಿಕ್ಕೊಂಡವು. ಗುರುಗಳಾಗಿ ನಾವೆಲ್ಲ ಅವರ ಅನುಯಾಯಿಗಳಾಗಿ ಗುರುಪುತ್ರರಾಗಿ ಮತ್ತೊಮ್ಮೆ ಈ ನಾಡಿನೊಳಗೆ 12ನೇ ಶತಮಾನದ ರೀತಿಯೊಳಗೆ ಒಮ್ಮೆ ಬದುಕಿದ್ವಿ ಅಂದರೆ ಜಗತ್ತಿಗೆ ನಾವು ಮಾರ್ಗದರ್ಶಿ ಅನ್ನುವ ರೀತಿಯೊಳಗೆ, ಮಾದರಿ ಅನ್ನುವ ರೀತಿಯೊಳಗೆ ನಾವು ಜಗತ್ತಿಗೆ ಆದರ್ಶವಾಗಿ ಬದುಕಿ ತೋರಬಹುದು ಅನ್ನುವಂಥ ನಂಬಿಕೆ ಬಹುಶಃ ನಿಮಗೂ ಅದ, ನನಗೂ ಅದ ಅಂತ ಅನ್ನಿಸ್ತದೆ. ಸರ್, ಬಸವಪರ ಸಂಘಟನೆಗಳು, ಫಗುಳಕಟ್ಟೆಯವರ ಸಂಶೋಧನೆ, MM ಕಲಬುರ್ಗಿಯವರ ಸಂಶೋಧನೆ, ಹೀಗೆ ಅನೇಕ ವಿಶ್ವವಿದ್ಯಾಲಯದ ಸಂಶೋಧನೆಗಳ ಜೊತೆಗೆ ರಾಷ್ಟ್ರೀಯ ಬಸವದಳ, ಬಸವ ಕೇಂದ್ರ, ಬಸವ ಸಮಿತಿ, ಜಾಗತಿಕ ಲಿಂಗಾಯತ್ ಮಹಾಸಭಾ, ಹೀಗೆ ಅನೇಕ ಬಸವಪರ ಚಿಂತನೆಗಳು ಪ್ರಾರಂಭ ಆಯಿತು ಈ ನಾಡಿನಲ್ಲಿ. ಇಷ್ಟು ಆದಮೇಲೂ ಕೂಡ ಮತ್ತೆ ಈ ಥರದ ಅದನ್ನು ಮರೆಸುವಂಥ ಪ್ರಶ್ನೆ ಪ್ರಕ್ರಿಯೆಗಳು ಬಂದಾಗ ಜನರನ್ನು ಈ ಗೊಂದಲದಿಂದ ಮುಕ್ತಿ ಮಾಡಬೇಕಂಥೇಳಿ ಪ್ರಯತ್ನಗಳು ಸಾಗ್ತಾವೆ. ಅದರ ಪ್ರತಿಫಲವೇ ಸಾಣೇಹಳ್ಳಿ ಶ್ರೀಗಳ ಮತ್ತೆ ಕಲ್ಯಾಣ, ಈಗ ಬಸವ ಸಂಸ್ಕೃತಿ ಅಭಿಯಾನ. ನೀವು ಇದರ ಭಾಗವಾಗಿ ಇದು ಹೆಂಗಿರಬೇಕು, ಏನು ಮಾಡಿದರೆ ಸರಿ ಹೋಗುತ್ತೆ, ಯಾಕೆ ಇದು ಬೇಕು ಅಂತ ಹೇಳ್ತೀರಿ? ಇಷ್ಟು ಗೊಂದಲ ಇದ್ದಾಗ ಕೂಡ ಗೊಂದಲಗಳನ್ನು ಪರಿಹರಿಸುವ ನಿಟ್ಟಿನೊಳಗೆ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದು. ಇದನ್ನು ಬಸವ ಸಂಸ್ಕೃತಿ ಅಭಿಯಾನವನ್ನು ವೈಯಕ್ತಿಕವಾಗಿ ನಾನು ಪರಿಭಾವಿಸಿಕೊಳ್ಳೋದು. ಯಾಕಂದ್ರೆ ನಾನೂ ಕೂಡ ಬಾಗಲಕೋಟೆ ಜಿಲ್ಲಾ ಜಾಗತಿಕ ಲಿಂಗಾಯತ ಮಹಾಸಭೆಯ ಅಧ್ಯಕ್ಷನಾಗಿರುವುದರಿಂದ ಆ ಜಾಗತಿಕ ಲಿಂಗಾಯತ ಮಹಾಸಭೆಯ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟು ನಾನೊಬ್ಬ ಬಸವ ಭಕ್ತನಾಗಿ ಇದನ್ನು ನಾನು ಹೆಂಗೆ ಅರ್ಥೈಸಿಕೊತೀನಿ ಅಂದ್ರೆ, ನನಗೆ ಇನ್ನೂವರೆಗೂ ಅನಿಸೋದು ಏನು ಅಂದ್ರೆ, ಹಾಗೆ ಯಡಿಯೂರು ಸಿದ್ಧಲಿಂಗರು ತಮ್ಮ ಕಾಲದೊಳಗೆ 701 ವಿರಕ್ತರನ್ನು ಕಟ್ಟಿಕೊಂಡು ನಾಡಿನ ತುಂಬೆಲ್ಲ ಈ ಬಸವ ತತ್ವವನ್ನು ಪ್ರಸಾರ ಮಾಡುವುದರ ಮುಖಾಂತರ ಇದರ ಅಸ್ಮಿತೆಯನ್ನು ಉಳಿಸಿಕೊಡಲಿಕ್ಕೆ, ಸಮಾನತೆಯ ಈ ಬದುಕನ್ನು ಕಟ್ಟಿಕೊಡಲಿಕ್ಕೆ ಅಪ್ಪಗಳು ಹೆಂಗೆ ಅವರು ಸನ್ನದ್ಧರಾದರು, 701 ವಚನಗಳನ್ನು ಬರೆದರು, ಹಂಗೆ ಅದ್ಭುತವಾಗಿ ಎಲ್ಲರಿಗೂ ಕೂಡ ನಿದರ್ಶನಗಳನ್ನು ಕೊಟ್ಟರು. ಹಾಗೆ ಹುಟ್ಟಿಕೊಂಡಿರುವಂಥ ಅಥವಾ ಅದರ ಭಾಗವಾಗಿ ಹುಟ್ಟಿಕೊಂಡಿರುವಂಥ ಮಠಗಳವರು ವಚನಗಳು ಸಿಗದೇ ಇರುವಂತಹ ಪರಿಸ್ಥಿತಿಯೊಳಗೆ ಒಂದಿಷ್ಟು ತಪ್ಪುಗಳನ್ನು ಮಾಡಿದರು. ಜನೋಪಯೋಗಿ ಕೆಲಸಗಳನ್ನು ಮಾತ್ರ ಅವರು ಮಾಡಿಕೊಂಡು ಬಂದಿರುವಂಥದ್ದು ನಮ್ಮ ಕಣ್ಣೆದುರಿಗೆ ಅದ. ಇವತ್ತು ವಚನಗಳ ಸತ್ಯ ತಿಳಿದುಕೊಂಡಾದ ಮೇಲೆ ವಚನ ಹೇಳುವಂಥ ಸತ್ಯ ಮತ್ತು ಈ ನಾಡಿನ ಎಲ್ಲ ಚಿಂತಕರು ಕೂಡಿಕೊಂಡು ಬಾಬಾ ಸಾಹೇಬರ ನೇತೃತ್ವದಲ್ಲಿ ಬಾಬಾ ಸಾಹೇಬರಿಂದ ರಚಿತವಾಗಿರುವಂಥ ಸಂವಿಧಾನದ ಆಶಯ ಅದು ಎಲ್ಲವೂ ಕೂಡ ಪೂರಕವಾಗಿ ಐತೆ. ಹೀಗಾಗಿ ಇದನ್ನು ಬದುಕುವುದು ಭಾಳ ಶ್ರೇಷ್ಠತಮವಾಗಿರುವಂಥ ಮಾರ್ಗ ಅನ್ನುವ ಹಿನ್ನೆಲೆಯೊಳಗೆ ಅನೇಕ ಮಠಗಳವರು ತಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ಆ ವೈದಿಕ ಮನಸ್ಸುಗಳಿಂದ ಹೊರಗೆ ಬಂದು ಜೀವ ವಿರೋಧಿ ಆಗಿರುವಂತಹ ವಿಷಯಗಳಿಂದ ಸಂಪೂರ್ಣವಾಗಿ ಹೊರಗೆ ಬಂದು ಎಲ್ಲ ಭ್ರಮೆಗಳಿಂದ ಎಲ್ಲ ಮೌಢ್ಯಗಳಿಂದ ಎಲ್ಲರನ್ನ ದೂರ ಮಾಡಬೇಕು ಅನ್ನುವಂಥ ಪ್ರಜ್ಞೆಯೊಂದಿಗೆ ಮೊದಲು ಒಂದಿಷ್ಟು 40-50 ಜನ 60 ಜನ ಕೂಡಿದರು. ಈಗ ಒಂದು 200 ಚಿಲ್ಲರ ಜನ ಕೂಡಿದರು, 300 ಜನ ಕೂಡಿದರು. ಬಹುಶಃ ಈ ಸಂಖ್ಯೆ ಇನ್ನೂ ಹೆಚ್ಚಾಗ್ತದೆ. ಈಗ ಹಿಂದೆ ಈ ಸಂಖ್ಯೆ ಎಷ್ಟು ಎಲ್ಲ ಯಾಕಂದ್ರೆ ಹೋದಲ್ಲೆಲ್ಲ ಮಠಗಳವ್ರದ್ದು ಸಣ್ಣ ಕೆಲಸ ಅಲ್ಲ, ಇದು ಸಣ್ಣ ಕೆಲಸ ಅಲ್ಲ, ಸಣ್ಣ ನಿರ್ಧಾರ ಅಲ್ಲ. ಈ ಮತ್ತೆ ಕಲ್ಯಾಣದ ಕನಸನ್ನು ಸಾಕಾರವಾಗಿಸಿಕೊಳ್ಳಬೇಕಂತ ತಿಳ್ಕೊಂಡು ಈ ಬಸವ ಸಂಸ್ಕೃತಿ ಅಭಿಯಾನವನ್ನು ನಡೆಸುತ್ತಿರುವಂತಹ ಮಠಾಧೀಶರು ಅವರು ಭಾಳ ತಮ್ಮ ಮೆರವಣಿಗೆಯನ್ನು ಮಾಡುತ್ತಿರುವಂತಹ ಉತ್ಸವಗಳಾಗೋದಿಲ್ಲ. ಇದು ಆ ಅರಿವು ಅವರಿಗೆ ಅದ. ಯಾಕಂದ್ರೆ ಜನರ ಸಮೀಪಕ್ಕೆ ಹೋಗಾಕತ್ತಾರ ಅವರು. ಪ್ರತಿ ಎಲ್ಲ ಜಿಲ್ಲೆಗಳಿಗೆ ಅಡ್ಡಾಡಿ ಜನರ ಅಪೇಕ್ಷೆ ಏನದ, ಜನರ ತಿಳುವಳಿಕೆ ಮಟ್ಟ ಏನದ ಅದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನದೊಳಗೆ ಎಲ್ಲರೂ ಕೂಡ ಆತ್ಮವಿಮರ್ಶೆಗೆ ಒಳಗಾಗ್ತಾರೆ. ಆ ಎಲ್ಲವುಗಳೂ ಕೂಡ ಅವ್ರ ಎಲ್ಲ ಪ್ರಶ್ನೆಗಳು ಕೂಡ ಸುದ್ದಿ ಆಗ್ತವು. ಪ್ರಶ್ನೆಗಳನ್ನು ಕೇಳುವಂಥವ್ರ ಮುಖಾಂತರ ಈ ಧರ್ಮ ಅಂದ್ರೇನು, ಈ ಧರ್ಮದ ಸಂವಿಧಾನ ಏನು, ಇದು ಹ್ಯಾಂಗೆ ಇರಬೇಕು, ನೀವು ಹ್ಯಾಂಗೆ ನಡ್ಕೊಳಕತ್ತೀರಿ ಅನ್ನುವಂಥ ಪ್ರಶ್ನೆಗಳನ್ನು ಅವರು ಕೇಳಿದಾಗ ಅವರೆಲ್ಲರಿಗೂ ಕೂಡ ಬಿರುಸು ಬಾಣಗಳಾಗಿ ಅವ್ರು ಎದೆ ಕುಕ್ಕುತ್ತವು. ಬಸವ ಗುರುವಿನ ಹೆಸರು ಅವರು ಇಟ್ಕೊಂಡು ಹೋಗೋದ್ರಿಂದ
ಬಸವ ಗುರುವಿನ ರೀತಿಯೊಳಗೆ ಯಾರ್ಯಾರು ತನ್ನ ಎದುರಿಗೆ ಬರ್ತಾರೆ ಎಲ್ಲರನ್ನ ಆತ ಬಳಸಿಕೊಂಡು ಅವರನ್ನು ಹೊರಗಲ್ಲನ್ನಾಗಿ ಮಾಡಿಕೊಂಡು ಅವರಿಗೆ ತಿಕ್ಕಿಕೊಂಡು ತಾನು ಪರಿಶುದ್ಧ ಪರಮಾತ್ಮನಾದಲ್ಲ ಬಸವಣ್ಣ, ಅಂಥಪ್ಪ ವ್ಯಕ್ತಿತ್ವವನ್ನು ಕೊಳ್ಳಬೇಕು ಅನ್ನುವಂಥ ಮನಸ್ಥಿತಿಯ ಈ 300 ಜನರು ಏನು ಒಂದು ನಿರ್ಧಾರ ಕೈಕೊಂಡು ಹೊಂಟ್ರಲ್ಲ, ಇವರೆಲ್ಲರೂ ಕೂಡ ಹಂಗೆ ನಿಗಿ ಕೆಂಡವಾಗಿ ನಿಜ ಜಂಗಮರಾಗಿ ಕಲ್ಯಾಣದ ನಿಜ ಶರಣರೇ ಆಗಿ ಈ ನಾಡಿನ ತುಂಬೆಲ್ಲ ಅವರು ಬದಲಾವಣೆ ಆಗ್ತಾರೆ. ಇವರು ಇನ್ನು ಉಳಿದವರಿಗೂ ಕೂಡ ಅವರು ಸ್ಫೂರ್ತಿಯಾಗಿ ನಿಲ್ತಾರ ಅನ್ನುವಂಥ ನಂಬಿಕೆ ನಮ್ಮಂಥವ್ರದ್ದು. ಯಾಕಂದರೆ ಹಿಂದೂ ಅವರು ನೋಡಿವಿ, ಇವತ್ತು ನೋಡ್ತೀವಿ. ಹಿಂದೂ ನಾವು ಹೆಂಗಿದ್ದೀವಿ, ಈಗೂ ಹೆಂಗದೀವಿ, ನಮ್ಮಂಥವ್ರನ್ನೂ ನಾವು ಗಮನಿಸಿಕೊಂಡಿವಿ, ನಮ್ಮನ್ನೂ ನಾವು ಗಮನಿಸಿಕೊಂಡಿವಿ, ನಮ್ಮ ಗುರುಗಳನ್ನು ನಾವು ಗಮನಿಸಿಕೊಂಡಿವಿ. ಸತ್ಯ ಏನು ಅಂತನ್ನೋದನ್ನು ಹಳಕಟ್ಟಿ ಅಪ್ಪ ಅವರ ಪುಣ್ಯದಿಂದ ವಚನಗಳ ಮುಖಾಂತರ ನಾವು ಅರ್ಥ ಮಾಡಿಕೊಂಡಿವಿ. ಅರ್ಥ ಮಾಡಿಕೊಂಡ ಹಿನ್ನೆಲೆಯೊಳಗೆ ಅವರೂ ಬದಲಾವಣೆ ಆಗೋದು, ನಾವು ಬದಲಾವಣೆ ಆಗೋದು. ಒಟ್ಟಿನ ಮೇಲೆ ಇಡೀ ಜೀವ ಜಗತ್ತಿನ ಉಳಿವಿಗಾಗಿ ಬಸವ ತತ್ವ ಒಂದೇ, ಇದು ಎಲ್ಲ ಅಂಶಗಳನ್ನು ಹೊಂದಿರುವಂಥ ಮಹಾಸತ್ಯ ಇದು ಅನ್ನುವಂಥದ್ದನ್ನು ಜಗತ್ತಿಗೆ ತೋರಿಸುವಂಥ ಒಂದು ಕಾಲ ಬರ್ತೈತಿ. ಅದರ ನೇತೃತ್ವವನ್ನು ಈ ಜಂಗಮರು ಎಲ್ಲರೂ ವಹಿಸಿಕೊಳ್ತಾರೆ. ನಿಜ ಜಂಗಮರು ಅನ್ನುವಂಥ ಭರವಸೆ ನಮ್ಮದದ. ಆ ಭರವಸೆಯೊಂದಿಗೆ ಅವ್ರನ್ನ ಗೌರವಿಸ್ತಾ, ಅವರನ್ನು ಸ್ವೀಕಾರ ಮಾಡ್ತಾ, ಇಂಥ ಒಂದು ಪರಿವರ್ತನೆಗೆ ತಾವು ಪರಿವರ್ತನೆ ಆಗುವುದಲ್ಲದೆ ನಮ್ಮಂಥ ಅವರ ಶಿಷ್ಯರನ್ನು ಅವರು ಪರಿವರ್ತನೆ ಮಾಡಲಿ ಅನ್ನುವಂಥ ಅಪೇಕ್ಷೆ ನಮ್ಮೊಳಗೆ ಅದ ಸರ್. ಈಗ ಮಾರ್ಗ ಮಧ್ಯದಲ್ಲಿ ಈಗ ಜನಗಣತಿ ಬರುತ್ತೆ. ಈ ಜನಗಣತಿಯಲ್ಲಿ ಲಿಂಗಾಯತ, ವೀರಶೈವ, ಉಪಜಾತಿ ಇದಕ್ಕೆ ಏನು ಸ್ಪಷ್ಟತೆಯನ್ನು ಕೊಡಲಿಕ್ಕೆ ನೀವು ಈ ಮುಂಚೂಣಿಯನ್ನು ವಹಿಸ್ಕೊಂತೀವಿ? ಇದಕ್ಕೆ ತಜ್ಞರೇ ಹೇಳಬೇಕು ಒಂದ್ರಿ. ಕಾರಣ ಅಂದ್ರೆ ಈ ಅವಕಾಶಕತೆಗಳು ಅನ್ನುವಂಥ ಹಿನ್ನೆಲೆಯೊಳಗೆ ಬದುಕಿನ ಅಗತ್ಯಗಳನ್ನು ಪೂರೈಸಿಕೊಳ್ಳುವಲ್ಲಿ ಇವುಗಳನ್ನು ಹ್ಯಾಂಗೆ ಪಡಿಬೇಕು ಅನ್ನುವಂಥದ್ದನ್ನು ಆಲೋಚನೆಯನ್ನು ಮಾಡಿ ಮೀಸಲಾತಿಗೆ ಧಕ್ಕೆ ಬರಲಾರ್ದ ರೀತಿಯೊಳಗೆ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನು ಜಾಗತಿಕ ಲಿಂಗಾಯತ ಮಹಾಸಭಾದೊಳಗೆ ಬಹಳಷ್ಟು ಸ್ಪಷ್ಟವಾಗಿ ಆ ರೀತಿ ಚಿಂತನೆ ಮಾಡ್ಯಾರ. ಆದ್ರೆ ನಾನು ಮತ್ತೆ ಹೇಳುವಂಥದ್ದು, ಇದಕ್ಕೆ ಗೊಂದಲವನ್ನು ಸೃಷ್ಟಿ ಮಾಡುವಂತಹ ಕೆಲಸವನ್ನು ಕೆಲವೊಂದಿಷ್ಟು ಮಠಾಧೀಶರು ಮಾಡ್ತಾರೆ ಮತ್ತು ಕೆಲವೊಂದಿಷ್ಟು ಜನರು ನಮ್ಮ ಸಮಾಜದ ಹಿರಿಯರು ಕೂಡ ಮಾಡ್ತಾರೆ. ವೀರಶೈವ ಲಿಂಗಾಯತ ಅನ್ರಿ, ಒಂದು ಧರ್ಮಕ್ಕೆ 2 ಹೆಸರು ಇರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ವೀರಶೈವ ಅಂತ ನೀವು ಬರೆದುಕೊಳ್ಳಿ, ಶೈವದ ಒಂದು ಭಾಗವಾಗಿರೋದ್ರಿಂದ ಆ ಶೈವ ವೈದಿಕ ಧರ್ಮದ ಭಾಗವಾಗಿರೋದ್ರಿಂದ ಆ ವೈದಿಕ ಧರ್ಮದಕ್ಕೆ ಏನಂತ ಹೆಸರು ಕರಿದೀವೋ ಆ ಹೆಸರಿನೊಳಗೆ ಇದು ಸೇರ್ಪಡೆ ಆಗಿಬಿಡ್ತದೆ. ಆ ಹಿನ್ನೆಲೆಯೊಳಗೆ ಸ್ವತಂತ್ರ ಆಲೋಚನೆಯುಳ್ಳಂಥ ಸ್ವತಂತ್ರವಾಗಿರುವಂತಹ ಒಂದು ವ್ಯಾಖ್ಯೆಯನ್ನು ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಹೊಂದಿರುವಂತಹ ಒಂದು ಈ ಲಿಂಗಾಯತ ಅನ್ನುವಂಥದ್ದನ್ನು ಹಿಡ್ಕೊಂಡು ಹೊಂಟ್ರೆ ನಮಗೆ ಮೀಸಲಾತಿ ಸಿಗ್ತದೆ, ಮಾನ್ಯತೆ ಸಿಗ್ತದೆ. ಆ ದೃಷ್ಟಿಯೊಳಗೆ ಜನ ಯಾರೂ ದಡ್ರಿಲ್ಲ. ಭಾಳ ಜನ ಏನು ಅನ್ಕೊತಾರ, ಭಾಳ ಜನ ಅಂದ್ಕೊಳ್ಳೋದೇನು, ರಾಜಕೀಯದೊಳಗೆ ಕೆಲವೊಂದಿಷ್ಟು ಮಂದಿ ಸೋಲ್ತಾರಂತ ತಿಳ್ಕೊಂಡು, ರಾಜಕೀಯದೊಳಗೆ ಇವರು ಸೋಲುಗಳನ್ನು ಕಾಣ್ತಾರ ಅಂತ ತಿಳ್ಕೊಂಡು ಸ್ವಲ್ಪ ಇವರು ಹೊಂದಾಣಿಕೆ ಮಾಡ್ಕೊತಾರ ಅಂತ ತಿಳ್ಕೊತಾರೆ. ಸತ್ಯವಾಗಿ ಹೇಳ್ಬೇಕಂದ್ರೆ ಜನರು ಅಷ್ಟು ದಡ್ರಿಲ್ಲ. ದಯವಿಟ್ಟು ಜನರನ್ನು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಸುಮ್ಮನೆ ಹುಟ್ಟಿಸಿದ ಗುಲ್ಲ, ಯಾರ ಮಾತನ್ನು ಯಾರೂ ಕೇಳೋದಿಲ್ಲ. ಲಿಂಗಾಯತರ ಪರವಾಗಿ ಇದ್ದುದಕ್ಕೆ ಕಾಂಗ್ರೆಸ್ ಸರ್ಕಾರ ಬಿತ್ತು ಅನ್ನೋದು ಅದು ಅಂತೂ ಬಹಳ ತಪ್ಪದು. ಯಾರ ಮಾತನ್ನು ಯಾರೂ ಕೇಳೋದಿಲ್ಲ. ಭಾಳ ಆದ್ರೆ ತಮಗೆ ಯಾರ್ಯಾರು ಅನುಕೂಲ ಆಕಾರ ಅನ್ನೋ ಹಿನ್ನೆಲೆಯೊಳಗೆ ಮತಗಳನ್ನು ಹಾಕ್ತಾರೆ. ಜಾತಿ ಮತವನ್ನು ಮೀರಿಯೂ ಕೂಡ ತಮಗೆ ಅನುಕೂಲ ಆಗುವಂಥವರಿಗೆ ಮತಗಳನ್ನು ಹಾಕ್ತಾರೆ. ತತ್ವ ಸಿದ್ಧಾಂತಗಳ ಹಿನ್ನೆಲೆಯೊಳಗೆ ಬಹುಶಃ ಇನ್ನೂ ನಾವು ವಿಚಾರ ಮಾಡುವಂತಹ ಅವಶ್ಯಕತೆ ಐತಿ. ಆಂಗ ವಿಚಾರ ಮಾಡುವಂಥ ಮತ್ತೆ ಕಲ್ಯಾಣದ ಈ ಪ್ರಸಂಗದೊಳಗೆ ಬಹುಶಃ ಆ ಕೆಲಸ ನಡೀತೈತಿ ಅಂಥೇಳಿ ಅನಿಸ್ತೈತಿ. ಜನರಿಗೆ ತಿಳುವಳಿಕೆಯನ್ನು ಮಾಡಿಕೊಡುವಂಥ ಕೆಲಸ ನಮ್ಮ ಮುಖಂಡರು ಮಾಡ್ತಾರ ಅಂಥೇಳಿ ಅನಿಸ್ತದೆ ಸರ್ ನನಗೆ. ಒಂದು ಲಿಂಗಾಯತ ಧರ್ಮದ ಬಗ್ಗೆ ಬಳಸೋದನ್ನು ಹೇಳಿದೆ. ಮೂರನೇದ್ದು, ಲಿಂಗಾಯತ ಸ್ವತಂತ್ರ ಧರ್ಮ ಆಗಲಿ ಬಿಡಲಿ, ನಮ್ಮ ಲಿಂಗಾಯತ ತತ್ವದಲ್ಲಿ ನಂಬಿಕೆ ಇರೋರಿಗೆ ಈ ಧರ್ಮದ ಕುರಿತು ಒಂದು ಸ್ಪಷ್ಟತೆ, ಅರಿವು, ಜಾಗೃತಿಗೆ ಇದು ಹೆಲ್ಪ್ ಆದ್ರೆ ಸಾಕಲ್ಲ. ಈ ವಿಷಯದೊಳಗೆ ನಾನು ವೈಯಕ್ತಿಕವಾಗಿರುವಂಥ ಅಭಿಪ್ರಾಯ ಹೇಳ್ಬೇಕಂದ್ರೆ, ನಾವು ಇತ್ತೀಚೆಗೆ ಎಲ್ಲ ಕಡೆನೂ ಬರೆಸ್ಕೊತ ಬಂದಂಗೆ ಅನೇಕ ಪ್ರಸಂಗದೊಳಗೆ ನಾವು ನಮ್ಮ ಧರ್ಮದ ಕಾಲಮ್ನೊಳಗೆ ಬರೆಸುವಂಥ ಪ್ರಸಂಗಗಳು ಎಲ್ಲವೂ ಬಂದವು. ನಾವು ಎಲ್ಲಿಯೂ ಕೂಡ ಒಳಪಂಗಡವನ್ನೂ ಕೂಡ ನಾವು ಬರ್ಸಂಗಿಲ್ಲ. ಅಲ್ಲ, ಜಾತಿಯಿಂದಲೇ ಬಂದ ತಾತ್ವಿಕವಾಗಿ ಒಳಪಂಗಡಗಳು ನೀವು ಕಾಯಕ ಅನ್ನುವುದಾದಲ್ಲಿ ಸರಿ, ಇಂಥ ಕಾಯಕವನ್ನು ಮಾಡುವಂಥವ್ರು ಅಂತನ್ನುವುದಾದಲ್ಲಿ ಸರಿ. ಮತ್ತು 102 ಶ್ರೇಣೀಕೃತ ವ್ಯವಸ್ಥೆ ಮತ್ತು ಈ ಕಾಯಕಗಳ ವ್ಯವಸ್ಥೆ ಉಳ್ಕೋಬೇಕಾ? ಕಾಯಕವನ್ನು ನಿರ್ವಹಿಸಲು ಕೂಡ ನಮಗೆ ಸ್ವತಂತ್ರ ಅದ. ಬಡಿಗೆಯಾದಂಥವ ನಾನು ಕಮ್ಮಾರಿಕೆ ಮಾಡ್ಬೋದು, ಕಮ್ಮಾರಿಕೆ ಮಾಡುವಂಥವ ಇಂಜಿನಿಯರ್ ಆಗಬೋದು, ಇಂಜಿನಿಯರ್ ಆಗುವಂಥವ ಆತ ಮಠಾಧೀಶ ಆಗಬೋದು, ಬೋಧಕ ಆಗಬೋದು, ಪ್ರವಚನಕಾರ ಆಗಬೋದು.
ಹಾಗೆ ಆದಂಥವ ಇನ್ನೊಬ್ಬವ ಅವ ಇನ್ನೊಂದು ಏನೇನೋ ಆಗಬಹುದು, ಸಫಾಯಿ ಕೆಲಸವನ್ನು ಮಾಡಬಹುದು. ಕಾಯಕಗಳೊಳಗೆ ಮೇಲು ಕೀಳ ಅನ್ನುವಂಥದ್ದು ಇಲ್ಲ, ಸಂಪೂರ್ಣವಾಗಿ ಹೀಗೆ ಮತ್ತು ಸಾಪೇಕ್ಷವಾಗಿರುವಂಥ ಯಾವ ಕಾಯಕ ಮಾಡ್ತಾನ ಅದರ ಮುಖಾಂತರ ಅವನು ಗುರುತಿಸ್ತೀರಿ. ಸರಿ, ನನ್ನನ್ನು ಮೂಲ ಯಾವುದೋ ಒಂದು ಜಾತಿಗೆ ನೀವು ಅನ್ವಯಿಸಿ ಮಾತನಾಡೋದಾದ್ರೆ ಆ ಜಾತಿ ಮಾಡುವಂಥ ಕಾಯಕವನ್ನು ನಾನು ಮಾಡ್ತೀನೇನು? ಇಲ್ಲ, ಇಂಜಿನಿಯರ್ ಮಾಡೋದಿಲ್ಲ ಅಂತಂದ ಮೇಲೆ ನನಗೆ ಯಾಕೆ ನೀವು ಆ ಜಾತಿಯವ ಅಂತಂತೀರಿ? ಈ ಪ್ರಜ್ಞೆ ಜನರಲ್ಲಿ ನಿಧಾನವಾಗಿ ಆದರೂ ಬರಲಿಕ್ಕೆ ಆರಂಭಿಸ್ತದೆ. ಸರ್, ಕಾಯಕದಿಂದ ಬೇಡ, ಬಸವ ಪ್ರಜ್ಞೆ, ಬಸವ ಅರಿವಿನ ಮೂಲಕವಾಗಿ ವ್ಯಕ್ತಿಯನ್ನು ಗುರುತಿಸಿದ್ರೆ ಹಾಗೆ ಒಂದು ಕಾಲ ಬರ್ತದೆ, 100ಕ್ಕೆ 100 ಬರ್ತದೆ. ಈಗಾಗಲೇ ಸ್ಟಾಗ್ನೆಂಟ್ ಆಗಿಬಿಟ್ಟದ. ಈ ಮೀಸಲಾತಿ ಕುರಿತಾಗಿ ಭಾಳ ಮಾತನಾಡ್ತಾರೆ ಎಲ್ಲರೂ. ಎಲ್ಲಿದೆ ಮೀಸಲಾತಿ? ಎಲ್ಲಿ ಗೌರ್ಮೆಂಟ್ ಸರ್ಕಾರ ಉದ್ಯೋಗಗಳನ್ನು ಭರ್ತಿ ಮಾಡುವಂಥ ವ್ಯವಸ್ಥೆ ಅದ? ಪ್ರತಿಯೊಂದು ಔಟ್ಸೋರ್ಸಿಂಗ್, ಇದ್ರ ಬಗ್ಗೆ ಯಾರೂ ಮಾತನಾಡ್ತಾ ಇಲ್ಲ. ನೀವು ಮೀಸಲಾತಿ ಕೊಟ್ಟರೆ ಖಾಸಗೀಕರಣದೊಳಗೆ ಎಲ್ಲರಿಗೂ ಕೂಡ ಅವಕಾಶ ಸಿಗಬೇಕಾದ್ರೆ ಎಲ್ಲರಿಗೂ ಕೊಡಬೇಕು ಅನ್ನುವಂಥ ವಿಚಾರಗಳೇ ಇಲ್ಲ. ಯಾವ ಕಾಲಕ್ಕೆ ಮೀಸಲಾತಿಯನ್ನು ತಂದರು? ಮೀಸಲಾತಿಯ ಮುಖಾಂತರ ಎಲ್ಲ ಸಮುದಾಯಗಳ ಒಳಪಂಗಡಗಳವರು ಎಲ್ಲರೂ ಕೂಡ ಶಿಕ್ಷಣವನ್ನು ಪಡೆದುಕೊಂಡು ಮೇಲೆ ಬಂದ್ರಲ್ಲ. ಮತ್ತು ಈ ಖಾಸಗೀಕರಣದೊಳಗೂ ಕೂಡ ಅವು ಸೇರ್ಬೇಕಾಗಿತ್ತಲ್ಲ, ಅಲ್ಲಿ ಉದ್ಯೋಗಗಳನ್ನು ನೀವು ಕೊಡ್ತಿಲ್ಲ, ಅಲ್ಲಿಯೂ ಕೂಡ ಅವು ಸೇರ್ಬೇಕಾಗಿತ್ತಲ್ಲ. ಈ ಆಲೋಚನೆಗಳನ್ನು ನಾವು ಮಾಡ್ಬೇಕಲ್ಲ. ಈ ಆಲೋಚನೆಗಳ ಸೂಕ್ಷ್ಮತೆಯನ್ನು ಬಹುಶಃ ಈ ಮತ್ತೆ ಕಲ್ಯಾಣದ ಈ ಕನಸುಗಾರರು ಅದನ್ನು ಮತ್ತೆ ಬಿತ್ತಬೇಕು, ಅದನ್ನು ಬೆಳೆಸಬೇಕು. ಕೊನೆಯ ಹಂತದೊಳಗೆ ನಾವು ಸಮರ್ಥರಾಗಿ ಸ್ವಾವಲಂಬಿಗಳಾಗಿ ಯಾವುದರ ಹಂಗೂ ಇಲ್ಲದೆ ಇರುವಂಥ ವ್ಯವಸ್ಥೆಯನ್ನು ಬಳಸಿಕೊಂಡು ನಮ್ಮಷ್ಟಕ್ಕೆ ನಾವು ಬದುಕಬೇಕು, ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನುವಂತಹ ಒಂದು ವ್ಯವಸ್ಥೆಗೆ ಈ ಲಿಂಗಾಯತ ಸಮಾಜ ಬರ್ತದೆ. ಈಗ ಎಲ್ಲ ಧರ್ಮಕ್ಕೂ ಧಾರ್ಮಿಕ ಒಂದು ಉದಾಹರಣೆ ಹೇಳ್ತೀನಿ, ಒಂದು ಉದಾಹರಣೆ ಹೇಳ್ತೀನಿ. ಹೆಸರು ಹೇಳ್ಬೋದಲ್ಲ? ಹೇಳ್ಬೋದು. ನಮ್ಮ ನಾರ್ನಾಳ್ ಶರಣರು, ಗಂಗಾವತಿ ನಾರ್ನಾಳ್ ಶರಣರು, ಅವರಿಗೆ 2 ಮಕ್ಕಳು, ಒಬ್ಬಕ್ಕೆ ಹೆಣ್ಮಗಳು. ದೊಡ್ಡವ ಉಮೇಶ, ಸಣ್ಣವ ರಾಜು. ಉಮೇಶ್ ಇಂಜಿನಿಯರ್, ಹಟ್ಟಿ ಗೋಲ್ಡ್ ಮೈನ್ಸ್ನೊಳಗೆ ಸೀನಿಯರ್ ಮ್ಯಾನೇಜರ್ ಆಗಿ ಬಹುಶಃ ಅದಕ್ಕಿಂತ ಮತ್ತೊಂದು ಪ್ರಮೋಷನ್ ಆಯಿತು. ಅವನಿಗೆ ಲಿಂಗಾಯತರ ಕನ್ಯೆ ಕೊಟ್ಟಿವಿ, ಜಮಖಂಡಿ ಬಸವ ಕೇಂದ್ರದ ಕನ್ಯೆ ಕೊಟ್ಟಿವಿ. ಅವರಿಗೆ ಒಬ್ಬ ಮಗ ಅದಾನ, ಮಹಾಂತ ಚಿನ್ನಿಧಿ ಆತನ ಹೆಸರು. ಇಲ್ಕಲ್ ಅಪ್ಪಗಳೇ ಮಾಡಿದ್ದು. ಯಾವ ಜಾಗದೊಳಗೆ ಜನ ನನ್ನನ್ನು ಕಲ್ಲು ಹೊಡೆದ್ರು ಅದೇ ಜಾಗದಾಗ ಅವ್ನು ಕಲ್ಯಾಣ ಮಹೋತ್ಸವ ಮಾಡ್ಬೇಕು. 12ನೇ ಶತಮಾನದೊಳಗೆ ನಾವು ನೋವು ಹಿಂಸೆಯನ್ನು ಅನುಭವಿಸಿದ್ವಿ. ಅವರು ಮಾದಾರ ಚೆನ್ನೈ ಪರಂಪರೆಯವರು. ಇಲ್ಲಿ ಕೊಟ್ಟಿರುವಂಥದ್ದು ಲಿಂಗಾಯತದೊಳಗೆ ಈ ಫಲಾನುಭವಿಗಳ 4 ಜಾತಿ ಏನಂತೇಳಿ ಇದರೊಳಗೆ ಒಂದು ಹೆಸರು ಹೇಳೋದು ಬೇಡ. ಇವರು ಅಂದರೆ ನಾ ಹೇಳಬೇಕಾಗಿರುವಂಥದ್ದು ಮುಖ್ಯವಾಗಿರುವಂಥ ನೀವೇನು ಇದರೊಳಗೆ ಲಿಂಗಾಯತರೊಳಗೆ ಇವರು ಶ್ರೇಷ್ಠರು ಅಂತೇಳಿ ಕರೆಸಿಕೊಳ್ಳುವ ಈ ಅಪೇಕ್ಷೆಗೆ ಒಳಗಾದಂಥ ಪಂಗಡಕ್ಕೆ ಸೇರಿದಂಥವ್ರು ಇಲಕಲ್ಲಪ್ಪಗಳ ಪ್ರೇರಣೆಯಿಂದಾಗಿ ನಮ್ಮ ಇಲಕಲ್ಲಿನ ಯಾವ ಜಮಖಂಡಿ ಬಸವ ಕೇಂದ್ರದವರು ಸೇರಿ ಎಲ್ಲರೂ ಕೂಡ್ಕೊಂಡು ಈ ಕಲ್ಯಾಣ ಮಹೋತ್ಸವವನ್ನು ಇಲಕಲ್ ಅನುಭವ ಮಂಟಪದೊಳಗೆ ಮಾಡಿದರು. ಅವ್ರಿಗೊಬ್ಬ ಮಗ ಮಹಾಂತ ಚಿನ್ನಿಧಿ, ಅವನ ಹೆಸರು. ಈಗ ಅವ MBBS ಮಾಡ್ತಾನೆ. ಅವನ ದಾಖಲೆಯೊಳಗೆ ಎಲ್ಲಿಯೂ ಕೂಡ ಅವರಿಗೆ ಸಿಗ್ತದೆ ಮೀಸಲಾತಿ ಸಿಗ್ತದೆ. ಮಾದಿಗ ಜನಾಂಗ ಬರೆಸಲಿಲ್ಲ, ಅವರು ಲಿಂಗಾಯತ್ ಅಂತ ಬರೆಸಿದ್ರು. ಸ್ಯಾಕ್ರಿಫೈಸ್ ಮಾಡಿದರು. ಸ್ಯಾಕ್ರಿಫೈಸ್ ಅನ್ನಬೇಡ್ರಿ, ನಮ್ಮ ಬದುಕಂತಾರ ಅವ್ರು. ಈ ಶಬ್ದವನ್ನು ಒಪ್ಪಲಿಲ್ಲ ಅವರು. ಅವ ಹುಡುಗ ಎಷ್ಟು ಚಲೋ ಮಾಡಿದ ಅಂದ್ರೆ ಅವನಿಗೆ ನೀಟಿನೊಳಗೆ ಭಾಳ ಚಲೋ ಮಾಡಿದ. 580 ಎಷ್ಟು ಅವನು ಇದು ಬಂತು. ಹೌದು, ಅವನಿಗೆ ಅಕಸ್ಮಾತ್ ಇದು ಆಗಿತ್ತು ಅಂದ್ರೆ ಅವನಿಗೆ ಟಾಪ್ ಮೆಡಿಕಲ್ ಕಾಲೇಜ್ ಆತನಿಗೆ ಸಿಗುತ್ತಿತ್ತು. 600 ಚಿಲ್ಲರೆ ಏನೋ ಮಾಡಿದ ಸಿಗುತ್ತಿತ್ತು. ಇಲ್ಲ, ಜನರಲ್ ಕ್ಯಾಟಗರಿ ಒಳಗೆ ಬಂದ. ನಾನು ನೋಡ್ರಿ, ನಾವು ಇಷ್ಟೆಲ್ಲ ಮಾತನಾಡೋರು, ನಾನು ಹೋಗಿ ಪ್ರಾರ್ಥಿಸಿಕೊಂಡೆ, ಮಕ್ಕಳ ಭವಿಷ್ಯದ ಬಗ್ಗೆ ಯಾಕೆ ಇದನ್ನು ಮಾಡ್ತೀರಿ? ಬದುಕುದಂಥ ಲಿಂಗಾಯತರಾಗಿ ಬದುಕ್ತೀವಿ, ದಯವಿಟ್ಟು ಅವಂದು ನಾವು ಮಾದಿಗ ಅಂತೇಳಿ ಬರೆಸೋನು, ಅವ್ನಿಗೆ ಚಲೋ ಆಗ್ತೈತಿ. ಒಂದಿಷ್ಟು ಅಫಿಡವಿಟ್ ಕೊಡಬೇಕು, ಕಾನೂನು ಸಲಹೆ ತೊಗೊಂಡು ಏನರ ಮಾಡೋಣಂದ್ರೆ ಅವರು ನನ್ನ ಎದುರಿಗೆ ಹೆಚ್ಚು ಮಾತಾಡೋಂಗಿಲ್ಲ. ಕಡಿಕ ನಮ್ಮ ಈಕಿಗೆ ಹೇಳಿದರು, ಯಾರಿಗೆ? ಶಿಲ್ಪಾ, ಉಮೇಶಿನ ಹೆಂಡತಿಗೆ ಹೇಳಿ, ನೋಡುವ ಅವರು ಆಕೆ ನಮ್ಮನ್ನು ಎಲ್ಲರೂ ತಂದೆ ಅಂತ ತಿಳ್ಕೊಂಡ್ಳ, ನಮ್ಮನ್ನಾಗಲಿ ನಮ್ಮ ರವಿ ಅಣ್ಣ ಅಂತ ತಿಳ್ಕೊಂಡ್ಳ, ರವಿ ಯಡಹಳ್ಳಿ ಅವ್ರನ್ನ. ಹೀಗಾಗಿ ನಾವೆಲ್ಲ ಬಸವ ಕೇಂದ್ರದವ್ರು ನಮ್ಮ ಮಗಳಂತ ತಿಳ್ಕೊಂಡಿವಿ. ಅವ್ರ ತಂದೆ ತಾಯಿ ಇದ್ದರೂ ಕೂಡ ಆಕೆ ಹಂಗೆ ತಿಳ್ಕೊಂಡ್ಳ, ನಾವು ನಡ್ಕೊಂಡಿವಿ. ಆಕೆಗೆ ಅವ್ರು ಹೇಳಿದರು, ನೋಡುವ ನಿಮ್ಮ ಅಪ್ಪರು ಬಂದಾಗ ಅವ್ರಿಗೆ ಹೇಳು, ನನಗೆ ಅವ್ರಿಗೆ ಹೇಳಲಿಕ್ಕೆ ಆಗೋದಿಲ್ಲ, ನಾವು ಭಾಳ ನೋವುಂಡೀವಿ, ಅದನ್ನು ಬಿಟ್ಟು ಹೊರಗೆ ಬಂದೀವಿ. ನಾವು ಲಿಂಗಾಯತರ ಆದಮೇಲೆ ಒಂದಿಷ್ಟು ಅವಕಾಶಕ್ಕೆ ಒಂದಿಷ್ಟು ಏನೋ ಮೀಸಲಾತಿ ಸಿಗ್ತೈತಿ ಅಂತ ತಿಳ್ಕೊಂಡು ಮತ್ತೆ ನಾನು ಅಲ್ಲಿ ಹೋಗೋದು ಯಾಕೆ? ಅವಂಗೇನೂ ಸಿಗಲಿಲ್ಲ ಅಂತ ತಿಳ್ಕೊ ಮೆಡಿಕಲ್. ನಿಮಗಿಬ್ಬರಿಗೂ ಸಹಿತ ಇಬ್ಬರಿಗೂ ಕೂಡ್ಕೊಂಡು ನಿಮ್ಮ ಮಗನ್ನ
ಸಾಕಕ್ಕೆ ನಿಮ್ಗೆ ಆಗೋದಿಲ್ಲನು, ಅವಂಗೆ ಬದುಕು ಕಟ್ಟಿಕೊಡೋಕೆ ನಿಮಗೆ ಆಗೋದಿಲ್ಲನು, ಅದಕ್ಕೆ ಅವ್ರಿಗೆ ಹೇಳುವ ಅಂತೇಳಿ. ಈ ಅರಿವು ಬಂದುಬಿಟ್ರೆ ಬರೋದಿಲ್ಲ ಅಂತ ಹೆಂಗೆ ಅಂತೀರಿ? ಬಂತಲ್ಲ. ಒಂದು ಉದಾಹರಣೆ ಇದೆ, ಇದು ಒಂದು ಉದಾಹರಣೆ. ಇಂಥ ನಾವು ಶೋಧಿಸಿಕೊಂತ ಹೊಂಟ್ರೆ ಇಂಥ ಹಲವು ಉದಾಹರಣೆಗಳು ನಮ್ಮೊಳಗೆ ಸಿಗ್ತಾವೆ. ಈ ಪರಿವರ್ತನೆ ಅನ್ನುವಂಥದ್ದು ನಿಧಾನಕ್ಕಾದರೂ ಕೂಡ ಇದು ಬರ್ತೈತಿ. ಸತ್ಯ ಮಧುವರಸರ ಹರಳೆಯದ ನಂತರ ಇಲ್ಕಲ್ಲಪ್ಪಗಳು ಇಂಥ ಒಂದು ದೊಡ್ಡ ಸಾಧನೆಯನ್ನು ಮಾಡಿ ತೋರಿಸಿದ್ರು. ಮಾತಾಜಿ ಇಂಥ ಅನೇಕ ಉದಾಹರಣೆಗಳನ್ನ ಮಾಡಿದರು. ಇಲ್ಕಲ್ಲಪ್ಪಗಳೇ ಸಾಟಿ. ಅವ್ರ ಬಗ್ಗೆ ಮಾತಾಡಲಿಕ್ಕೆ ಯಾರಿಗೂ ಆಗೋದೇ ಇಲ್ಲ, ಸಾಧ್ಯವೇ ಇಲ್ಲ. ಸರ್, ಏಕರೂಪ ವಿಧಿವಿಧಾನಗಳ ಬಗ್ಗೆ ನಾ ಹೇಳ್ತಾ ಇದ್ದೆ. ಸಿಖ್ ಬೇರೆ ಯಾವುದೇ ಧರ್ಮ ತಗೊಳ್ರಿ, ಧಾರ್ಮಿಕ ಸಂಸ್ಕಾರಗಳು ನಿಜಾಚರಣೆಗಳಿಗೆ ಒಂದು ಸ್ವರೂಪ ಇರ್ತದೆ. ಈಗ ಬಸವ ತತ್ವ ಆಚರಣೆ ಮಾಡೋರಲ್ಲೂ ಕೂಡ ಅದರಲ್ಲಿ ವೈವಿಧ್ಯಮಯತೆ ಇದೆ. ಅದು ಯಾವ ಆಚರಣೆಗಳ ಕುರಿತಾಗಿ ಹೇಳ್ತೀರಿ? ನಮ್ಮ ಹುಟ್ಟು, ಸಾವು, ಕಲ್ಯಾಣ ಮಹೋತ್ಸವ, ವಿಧಿವಿಧಾನಗಳು, ನಿಜಾಚರಣೆಗಳು. ಯಾಕೆ ಅದು ಏಕರೂಪತೆ? ನಮ್ಮಲ್ಲಿ ಆಚರಣೆ ಅಂದ್ರೆ ಒಂದೇ, ಗುರುಕರುಣ ಅನ್ನುವಂಥದ್ದು ಒಂದೇ ನಮ್ಮಲ್ಲಿ. ಅದನ್ನು ಬಿಟ್ಟರೆ ಉಳಿದದ್ದು ಯಾವುದೂ ಇಲ್ಲ. ಲೌಕಿಕ ಬದುಕಿನೊಳಗೆ ನಾವು ಅದಕ್ಕೆ ಪೂರಕವಾಗಿ, ಆ ವ್ಯವಸ್ಥೆಗೆ ಪೂರಕವಾಗಿ, ನಮ್ಮ ಸಿದ್ಧಾಂತಕ್ಕೆ ಅನುಗುಣವಾಗಿ ನಾವು ಆ ಕ್ರಿಯೆಗಳನ್ನು ಮಾಡಬೇಕಾಗ್ತೈತಿ. ಅಲ್ಲಿ ಗುರುಕರ್ಣ ಅನ್ನುವಂಥದ್ದು ಇಷ್ಟಲಿಂಗ ದೀಕ್ಷೆ ಅಂತ ನಮ್ಮವರು ಅದನ್ನು ದೀಕ್ಷೆ ಅನ್ನುವಂಥ ಶಬ್ದವನ್ನು ಬಳಸ್ತಾರೆ. ಅದಕ್ಕೆ ಶರಣರು ಹೇಳ್ತಾರೆ ದೀಕ್ಷೆ ಅನ್ನೋದನ್ನು ಬಳಸಬೇಡ್ರಿ ಅಂತಾರೆ ಭಾಳಷ್ಟು ಜನ ಅನುಭಾವಿಗಳು ಎಲ್ಲರೂ. ಅದಕ್ಕೆ ಗುರುಕರ್ಣ ಅಂತ ಕರಿ. ಇಷ್ಟಲಿಂಗವನ್ನು ತೋರುವುದು, ಕೊಡುವುದಲ್ಲ. ಇಲ್ಲಿವರೆಗೆ ನಾವು ಮಾತನಾಡಿದೀವಲ್ಲ, ಆತನ ಅಂತಃಕರಣದಲ್ಲಿತ್ತು, ಆತನ ಹೃದಯದಲ್ಲಿರುವಂಥ ಅರಿವನ್ನು ಹೊರಗೆ ತೆಗೆದು ಗುರು ಅಂಗೈಯೊಳಗೆ ಇಡ್ತಾನೆ. ಇದನ್ನು ತಿಳಿದುಕೊಂಡು ನೀನೇ ಅದು ಅಂತನ್ನುವಂಥ ಭಾವಕ್ಕೆ ಒಳಗಾಗಿ ಬದುಕು ಅಂತ ಹೇಳ್ತಾನೆ. ಅಂದ್ರೆ ಅದರ ಅರ್ಥ ಏನು? ಆತ್ಯಂತಿಕವಾಗಿ ನಾನು ಏನು ತಿಳ್ಕೊಳ್ಬೇಕು, ಮತ್ತು ಅದೇ ವಿಚಾರ. ಜಗತ್ತೆಲ್ಲವೂ ಒಂದೇ ಅದ. ಇದು ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಅಖಂಡ ತತ್ವದ, ನಾವೆಲ್ಲ ಒಂದೇ ಅಂಶದವರದೀವಿ ಅನ್ನುವಂಥ ಈ ತಿಳುವಳಿಕೆಗೆ ಭಿನ್ನವಾಗಿರದ ಆಚರಣೆಗಳನ್ನು ನಾವು ಮಾಡ್ತಿದ್ರೆ ಅವು ಎಲ್ಲವುಗಳನ್ನು ತ್ಯಜಿಸಿ ಈ ವ್ಯವಸ್ಥೆಗೆ ಅನುಗುಣವಾಗಿರುವಂತಹ, ಈ ತತ್ವಕ್ಕೆ ಅನುಗುಣವಾಗಿರುವ ಹಿನ್ನೆಲೆಯೊಳಗೆ ನಾವು ಸಂಸ್ಕಾರಗಳನ್ನು ಮಾಡಬೇಕು. ಹುಟ್ಟಿನಿಂದ ಸಾಯುವವರೆಗೆ ಈ ಎಲ್ಲ ಕ್ರಿಯೆಗಳೊಳಗಡೆ ಮತ್ತೆ 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 ಆತನಿಗೆ ಈ ವಿಚಾರಗಳನ್ನು ತಿಳಿಸಿಕೊಡ್ತಾನೆ. ಅಷ್ಟಾವರಣಗಳು ನಮ್ಮನ್ನು ಶಟಸ್ಥಲ ಮಾರ್ಗದಲ್ಲಿ ಹೋಗಲಿಕ್ಕೆ ನಮ್ಮನ್ನು ಪ್ರೇರೇಪಿಸ್ತಾವೆ. ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಅಷ್ಟಾವರಣಗಳು ಈ ಗುರು ಅನ್ನುವಂಥ ತತ್ವ ಬೆಳೆದು ಅದೇ ಲಿಂಗ ಬೆಳೆಯುವಲ್ಲಿ ಲಿಂಗವಾಗ್ತದೆ. ಹಾಗೆ ಬೆಳೆದಾದ ಮೇಲೆ, ಆಚರಿಸಿ ಆದ ಮೇಲೆ ಅದು ಅನುಭವಕ್ಕೆ ಬರ್ತದೆ. ಅನುಭವ ಅದು ಪಾದೋದಕವಾಗಿ ಲಿಂಗ ಚಿದಂಬೃತ ಚಿದ್ರಸವಾಗಿ ಇದೀಗ ಮಾತನಾಡಿದ ಹಾಗೆ ಅದು ಪಾದೋದಕ ಅನಿಸಿಕೊಳ್ತದೆ. ಆತನನ್ನು ಪ್ರಸಾದಿಯನ್ನಾಗಿಸ್ತದೆ, ಆತನನ್ನು ವಿಭೂತಿಯನ್ನಾಗಿಸ್ತದೆ, ಆತನನ್ನು ರುದ್ರಾಕ್ಷಿ ಸ್ವರೂಪನನ್ನಾಗಿಸ್ತದೆ. ನೋಡಿದ್ದೆಲ್ಲವೂ ಕೂಡ ಆತನಿಗೆ ಲಿಂಗವಾಗಿ ಕಾಣಿಸ್ತದೆ. ಆತ್ಯಂತಿಕವಾಗಿ ಆತ ಪ್ರಣವ ಸ್ವರೂಪನಾಗ್ತಾನೆ, ಆತ ಬಸವ ಸ್ವರೂಪನೇ ಆಗ್ತಾನೆ. ಈ ಸಿದ್ಧಾಂತಕ್ಕೆ ಭಿನ್ನವಾಗಿರುವಂತಹ ಯಾವುದೇ ವಿಚಾರಗಳನ್ನು ಮುಂದಿಟ್ಟುಕೊಂಡು ನಾವು ಕ್ರಿಯೆಗಳನ್ನು ಮಾಡಬಾರದು. ಹೀಗಾಗಿ ಯಜ್ಞ, ಹೋಮ, ಹವನ ಅನ್ಯ ಭಿನ್ನ ಸಂಸ್ಕೃತಿ ಅಂತ ಶರಣರು ಕರೀತಾರೆ. ಈ ಅನ್ಯ ಭಿನ್ನ ಸಂಸ್ಕೃತಿಯನ್ನು ಬೋಧಿಸುವಂತಹ, ಇದನ್ನು ಪ್ರೇರೇಪಿಸುವಂತಹ ಯಾವುದೇ ಆಚರಣೆಗಳನ್ನು ಮಾಡದೆ ಇಷ್ಟಲಿಂಗ ಸಾಕ್ಷಿಯಾಗಿ, ಗುರುಲಿಂಗ ಜಂಗಮ ಸಾಕ್ಷಿಯಾಗಿ ನಾವು ಎಲ್ಲ ಕ್ರಿಯೆಗಳನ್ನು ನಾವು ಮಾಡ್ಕೊತ ಹೋಗಬೇಕು. ಎಲ್ಲ ಪ್ರಸಂಗಗಳಲ್ಲಿಯೂ ಕೂಡ ಈ ಸಂಸ್ಕಾರವನ್ನು ಕೊಡಬೇಕು. ಜೀವನದ ಇಡೀ ಬದುಕಿನ ಹಂತದೊಳಗೆ ಹುಟ್ಟಿದ ಗರ್ಭ ಸಂಸ್ಕಾರದಿಂದ, ಗರ್ಭ ಸಂಸ್ಕಾರ ಭಾಳ ಅದ್ಭುತ. ಗರ್ಭ ಸಂಸ್ಕಾರದಿಂದ ಗೋರಿಯವರೆಗೆ ಅಂತ ಬರೋದು. ಗರ್ಭ ಸಂಸ್ಕಾರ ಅಂತೂ ಅದ್ಭುತ ಲಿಂಗಾಯತರ ಕಲ್ಪನೆ. ಬುದ್ಧನ ವಿಚಾರದೊಳಗೂ ನೀವು ಓದಿರಿ, ಅದರೊಳಗೆ ಬರ್ತದೆ. ನಾವು ಚರ್ಚೆಗಳನ್ನು ಮಾಡೀವಿ. ನಾವು ಹುಟ್ಟುವಾಗ ವಿಶ್ವಮಾನವರಾಗಿ ಹುಟ್ಟಿದರೂ ಕೂಡ ಬೆಳೆಯುತ್ತಾ ಬೆಳೆಯುತ್ತಾ ಅಲ್ಪಮಾನವ, ವಿಶ್ವಮಾನವ ಪ್ರಜ್ಞೆಗೆ ಒಂದು ಹೆಸರಿಡ್ತೀವಿ ವ್ಯವಹಾರಕ್ಕಾಗಿ. ಮುಂದೆ ನಮ್ಮ ಮಗಗೆ ನನ್ನ ಜಾತಿ ಅಂಟಿಸ್ತೀನಿ, ನಮ್ಮ ಊರಿನ ಹೆಸರು ಅಂಟಿಸ್ತೀನಿ. ಆತನಿಗೆ ಎಲ್ಲ ಹಿಂಗೆ ಈ ಸೋಂಕನ್ನು ಆತನಿಗೆ ಹಚ್ಕೊತ ಬಂದ ಮೇಲೆ ಕೊನೆಗೆ ಆತನಿಗೆ ಒಮ್ಮೆ ಅರ್ಥ ಆಕತ್ತಿದೆ ಎಲ್ಲ ತಪ್ಪದಲ್ಲ, ಇದು ಎಲ್ಲವೂ ಸುಳ್ಳು, ಇದು ಅಂಟಿಸಿರುವಂಥದ್ದು, ನಾನು ಅಂಟಿಸಿಕೊಂಡಿರುವಂಥದ್ದು. ನನ್ನ ಮೂಲ ಸ್ವರೂಪ ಅದು ಆ ಸ್ವರೂಪನ ಅದ. ಅದು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಆ ಸ್ವರೂಪ, ಅದು ನಿಜ ಕೂಡಲ ಸಂಗಮ, ಅದು ಗುಹೇಶ್ವರನ ಸ್ವರೂಪ. ಇಂಥ ಸ್ವರೂಪದವನು ಅನ್ನುವಂಥ ಭಾವಕ್ಕೆ ನಾನು ಒಳಗಾಗಿ ಬದುಕಬೇಕು ಅನ್ನುವಂಥ ಜ್ಞಾನ ಅವನಿಗೆ ಬರ್ತೈತಿ. ತಿದ್ದುಕೋಬೇಕಂದ್ರೆ ಅರ್ಧದಕ್ಕಿಂತ ಹೆಚ್ಚು ಆಯುಷ್ಯ ಆಗಿ ಹೋಗ್ಬಿಟ್ಟಿರ್ತೈತಿ. ತಿದ್ದುಕೊಳಕ್ಕೆ ಆಗೋದಿಲ್ಲ ಅವನಿಗೆ. ತಿದ್ದುಕೊಳ್ಳೋದ್ರೊಳಗೆ ಅವನ ಅಂತ್ಯ ಆಗಿಬಿಡ್ತೈತಿ, ಶರೀರವನ್ನು ತ್ಯಜಿಸುವಂಥ ಪ್ರಸಂಗ ಬರ್ತೈತಿ. ಅದಕ್ಕೆ ಶರಣರು ಏನಂದರು, ಈ ಸೋಂಕ ಅಂಟೋದು ಬೇಡ,
ಜ್ಞಾನವೆಂಬ ಶಿಶುವನ್ನು ಅಜ್ಞಾನದೊಳಗೆ ತೊಟ್ಟಿಲೊಳಗಿಟ್ಟು ತೂಗೋದು ಬೇಡ. ಶಬ್ದ ಪ್ರಾಮಾಣ್ಯ ಅನ್ನುವಂಥ ನೇಣನ್ನು ಕಟ್ಟಿ ಆ ನೇಣಿನ ಹಂಗಿಗೆ ಒಳಗಾಗಿ ಭ್ರಾಂತಿಯಿಂದ ಆತ ಬದುಕೋದು ಬೇಡ. ಅಜ್ಞಾನದ ತೊಟ್ಟಿಲನ್ನು ತೆಗೆದು ಜ್ಞಾನದ ತೊಟ್ಟಿಲೊಳಗೆ ಆತನನ್ನು ಬದುಕಿಸೋಣ. ಆ ಪ್ರಜ್ಞೆಯನ್ನು ಆ ತೊಟ್ಟಿಲನ್ನು ಮಾಡೋಣ ಅಂತ ತಿಳ್ಕೊಂಡು ಗರ್ಭದಲ್ಲಿರುವಾಗ ಆ ತಾಯಿಗೆ ಆ ಸಂಸ್ಕಾರವನ್ನು ಕೊಡ್ತಾರೆ. ತಾಯಿಗೆ ಹುಟ್ಟುವ ಮಗ ಸಾಕ್ಷಾತ್ ಶಿವಾದ. ಈ ಹುಟ್ಟುವಿಕೆಗೆ ನೀವು ನೆಪ ಮಾತ್ರ. ನೀವು ಹೇಗೆ ಹುಟ್ಟಿ ಬಂದರೋ ಮೂಲ ಚಿತ್ತಿನ ಚಿದಂಶದಿಂದ ಬಂದಿರುವಂಥದ್ದು. ಅದನ್ನು ಶಿವನನ್ನಾಗಿ ಬೆಳೆಸಿರಿ. ನೀವು ಲಿಂಗ ಸಹಿತವಾಗಿ ನೀವು ಹೆಂಗೆ ಸಂಸ್ಕಾರವನ್ನು ಪಡೆದಿರೋ ಆ ಮಗುವೂ ಕೂಡ ಅಂಥ ಲಿಂಗ ಸಂಸ್ಕಾರವನ್ನು ಹುಟ್ಟಿನಿಂದನೇ ಪಡೆಯುವಂಥ ವ್ಯವಸ್ಥೆಯನ್ನು ಆ ಗರ್ಭಸ್ಥ ಆ ತಾಯಿಯ ಕೈಯೊಳಗೆ ಆ ಮಗುವಿಗೆ ಲಿಂಗವನ್ನು ಕೊಡ್ತಾರೆ, ಮಗುವಿನ ಲಿಂಗವನ್ನು ಕೊಡ್ತಾರೆ. ಮಗು ಭೂಮಿಗೆ ಬಂದು ತಿಳುವಳಿಕೆ ಬರುವವರೆಗೆ ಆ ತಾಯಿನೇ ಲಿಂಗ ಪೂಜೆಯನ್ನು ಮಾಡಬೇಕು. ಆ ಮಗುವಿನ ಲಿಂಗ ಪೂಜೆ ಮಾಡ್ಬೇಕಂದ್ರೆ ಅದರ ಅರ್ಥ ಮಗುವಿನೇ ಲಿಂಗ ಪೂಜೆ ಮಾಡೋಕ್ಕೆ ಬರೋದಿಲ್ಲ ಅಂತ ನೀವು ಮಾಡ್ಬೇಕಂದ್ರೆ ಆ ಮಗುವಿಗೆ ಲಿಂಗ ಸಂಸ್ಕಾರವನ್ನು ಕೊಡಬೇಕು. ಯಾವ ಲಿಂಗವನ್ನು ನಿನ್ನ ಇಷ್ಟಲಿಂಗವನ್ನು ಹಿಡಿದುಕೊಂಡು ಆ ಸಂಸ್ಕಾರಕ್ಕೆ ಒಳಗಾಗಿ ನೀನು ಲಿಂಗವಾಗಿ ನೀನು ಬದುಕಾಕತ್ತಿ, ತಿಳುವಳಿಕೆಯೊಂದಿಗೆ ಬದುಕಾಕತ್ತಿದೆ, ನಿನ್ನ ಮಗುವಿಗೂ ಕೂಡ ಆ ಸಂಸ್ಕಾರನ ಬರೋ ರೀತಿಯೊಳಗೆ ಎಚ್ಚರಿಕೆಯಿಂದ ನೋಡಿಕೋ. ಈ ಲಿಂಗ ಸಂಸ್ಕಾರಕ್ಕೆ ಇದ್ರ ಜೊತೆ ನೀನು ಅನುಸಂಧಾನ ಮಾಡಿಕೊಳ್ಳುತ್ತೆ ನಾನು ಲಿಂಗವೇ ಅನ್ನುವ ಪ್ರಜ್ಞೆಯೊಂದಿಗೆ ನೀನು ಹೆಂಗೆ ನೀನು ಬದುಕಾಕತ್ತಿ, ಆ ಹುಟ್ಟಿ ಬೆಳೆಯುವ ನಿನ್ನಿಂದ ಹುಟ್ಟಿ ಬೆಳೆಯುವಂಥ ಈ ಮಗು ಏನೈತಲ್ಲ ಇದು ಲಿಂಗವಾಗಿ ಬೆಳೆಯುವಂಗೆ ನೋಡ್ಕೋ ಅನ್ನುವಂಥ ಜವಾಬ್ದಾರಿಯ ಭಾಗವಾಗಿ ಗರ್ಭಸ್ಥ ಶಿಶುವಿಗೆ ಲಿಂಗಧಾರಣ ಮಾಡ್ತಾರೆ. ಲೌಕಿಕವಾಗಿ ವ್ಯವಹಾರಿಕವಾಗಿ ಹೆಸರು ಸರಿ, ಆಸ್ತಿ ಸರಿ, ಗಂಡು ಸರಿ, ಹೆಣ್ಣು ಸರಿ, ಇದೆಲ್ಲವೂ ಸರಿ. ಆದರೆ ತಿಳುವಳಿಕೆಯಲ್ಲಿ ಮಾತ್ರ ನಾನು ಪರವಸ್ತು ಸ್ವರೂಪ ಅನ್ನುವಂಥ ಭಾವ, ಶಿವಯೋಗಿಯ ಭಾವ ಆತನಿಗೆ ಬರಬೇಕಾಗ್ತದೆ. ಅಂತಪ್ಪ ಭಾವಕ್ಕೆ ಒಳಗಾಗಿ ಆತ ಬದುಕಬೇಕು. ಅಂಥ ಭಾವದಿಂದ ಅಲ್ಲಲ್ಲಿ ಆತ ತಪ್ಪುಕೊಂತ ಹೋಗ್ತಿದ್ರೆ ಬದುಕಿನ ಈ ಎಲ್ಲ ಘಟ್ಟಗಳೊಳಗೆ ಹುಟ್ಟು ಹಬ್ಬ ಆಚರಿಸ್ಕೊಂತ ಅನ್ನುವಂಥ ಪ್ರಸಂಗದೊಳಗೆ ನಾರಿದಟ್ಟಿ ಕೆಲಸ ಕಾರ್ಯಕ್ರಮ ನಾವು ಮಾಡ್ಕೊತ ಬರ್ತೀವಿ, ಶಾಲೆ ಹೊದಿಸೋ ಕಾರ್ಯಕ್ರಮ ಅಂತ ಮಾಡ್ಕೊತ ಬರ್ತೀವಿ, ನಿಶ್ಚಯ ಕಾರಣ ಅಂತ ಮಾಡ್ತೀವಿ, ಮದುವೆ ಅಂತ ಮಾಡ್ತೀವಿ, ನಾಮಕರಣ ಒಂದು ಮೊದಲೇ ಬಂತು, ಇದೆಲ್ಲವೂ ಮಾಡ್ಕೊತ ಬರ್ತೀವಿ. ಇಂಥ ಎಲ್ಲ ಪ್ರಸಂಗಗಳಲ್ಲಿಯೂ ಕೂಡ ಯಾವ ಅಷ್ಟಾವರಣಗಳ ಅರಿವನ್ನು ಹಿಡಿದುಕೊಂಡು ಶಟಸ್ಥಲ ಮಾರ್ಗದೊಳಗೆ ಆತ ನಡೆದು ಪಂಚಾಚಾರಗಳನ್ನು ರೂಢಿಸಿಕೊಂತು ಆಚಾರಗಳನ್ನು ಬದುಕಿನೊಳಗೆ ಬದುಕಬೇಕಾಗಿತ್ತು. ಅವನಿಗೆ ಇಂಥ ಎಲ್ಲ ತತ್ವಗಳನ್ನು ತಿಳಿಸಿಕೊಡುವಂಥ ಕೆಲಸವನ್ನು ನಮ್ಮಲ್ಲಿ ಮಾಡಬೇಕು ಅನ್ನೋ ಹಿನ್ನೆಲೆಯೊಳಗೆ ಎಲ್ಲರೂ ಮಾಡ್ಕೊತ ಬಂದಿರುವಂಥ ಪ್ರಸಂಗ ಅದ ರೀ. ಅದರಲ್ಲಿ ಏಕರೂಪವಾಗಿರ್ಬೇಕನ್ನೋ ಏಕರೂಪನೇ ಅದ. ತಿಳಿಲಾರ್ದಾಗ ಒಂದು ಸಣ್ಣ ಪುಟ್ಟ ಒಂದಿಷ್ಟು ಒಳಗಡೆ ಬರ್ತಾವೆ ಮತ್ತು ಅದನ್ನು ಆಕರ್ಷಕ ಮಾಡ್ಬೇಕಂತಂದು ಕೂಡ ಒಂದೆರಡು ವಚನ ಒಂದೆರಡು ಹಾಡು ಹೆಚ್ಚಾಕ್ಕವು. ಆದರೆ ಇವತ್ತು ಅದು ಏಕರೂಪತೆ ಬರಬೇಕು ಅಂತನ್ನುವಂಥ ಹಿನ್ನೆಲೆಯೊಳಗೆ ಜಾಗತಿಕ ನಾವು ಎಲ್ಲ ಪುಸ್ತಕಗಳನ್ನು ನೋಡಿ ಜಾಗತಿಕ ಲಿಂಗಾಯತ ಮಹಾಸಭೆಯೊಳಗೆ ಮೊದಲ ಪೂಜ್ಯ ಮಾತಾಜಿಯವರು ಬಸವ ಧರ್ಮದ ಸಂಸ್ಕಾರಗಳಂತ ಒಂದು ಪುಸ್ತಕ ತಂದರು. ತಾವು ನೋಡಿರ್ಬೋದು. ಅದು ಅದಕ್ಕಿಂತ ಮೊದಲ ಅಯ್ಯನಗೌಡ ಪಾಟೀಲರು ಈ ಚರ್ಚೆನೂ ಮಾಡಿವಿ ನಾವು. ಅಯ್ಯನಗೌಡ ಪಾಟೀಲರು ಇಲ್ಲಿ ಇಳಕಲ್ಲಪ್ಪಗಳು ಗದಗಿನಲ್ಲಿರುವಾಗ, ಪುಣ್ಯಾಶ್ರಮದಲ್ಲಿ ಇಳಕಲ್ಲಪ್ಪಗಳು ಇರುವಾಗ ಈ ಅಕ್ಕಿ ಕಾಳು ಹಾಕೋದ್ರ ಬಗ್ಗೆ ಆಕ್ಷೇಪಗಳನ್ನು ಎತ್ತಿದ್ದು, ಅಪ್ಯಾಯನ ಪ್ರಸಾದವನ್ನು ಕೆಡಿಸಬಾರ್ದು, ತತ್ವಕ್ಕೆ ಇದು ಬರ್ತೈತಿ, ದ್ರೋಹ ಬರ್ತೈತಿ ಅಂತ ಅನ್ನುವಂಥ ಎಲ್ಲ ವಿಚಾರಗಳನ್ನು ಅವ್ರ ಜೊತೆ ಚರ್ಚೆ ಮಾಡಿದರು. ಮತ್ತು ಸ್ವಸ್ತಿಕ ಹಾಕುವಂಥದ್ದು, ಗಾದಿ ಪೂಜೆ ಮಾಡ್ತಿದ್ವಲ್ಲ, ಅಂಗಡಿ ಪೂಜೆ, ಇಂಥ ವ್ಯವಸ್ಥೆಗಳು ಇದ್ದು, ಶುಭಂ ಲಾಭಂ ಅಂತ ಎಲ್ಲ ಇದ್ದು. ಆ ಟೈಮ್ನೊಳಗೆ ನಮ್ಮ ಚನ್ನವೀರ ಶಾಸ್ತ್ರಿಗಳಂಥವ್ರು, ನಮ್ಮ ನಡಕಟ್ಟಿ ಸೋಮಣ್ಣ ಅಂಥವ್ರು, ಇಂಥವ್ರೆಲ್ಲರೂ ಆವಾಗ ಇಲ್ಲ ಶಟಸ್ಥಲವೇ ನಮ್ಮ ಚಿಹ್ನೆ ಅಂತ ತಿಳ್ಕೊಂಡು ಶಟಸ್ಥಲವನ್ನು ಬರೆಯುವಂಥದ್ದು, ಶ್ರೀ ಗುರು ಬಸವ ಅನ್ನುವಂಥ ಅಕ್ಷರಗಳನ್ನು ಸಂಬಂಧ ಮಾಡುವಂಥದ್ದು, ಮಧ್ಯದಲ್ಲಿ ಬಸವಲಿಂಗವನ್ನು ಅಲ್ಲಿ ನಮೂದಿಸುವಂಥದ್ದು, ಇಂಥ ಕೆಲಸಗಳೆಲ್ಲವೂ ಕೂಡ ನಿಧಾನವಾಗಿ ನಡ್ಕೊತ ಬಂದು ಆತ್ಯಂತಿಕವಾಗಿ ನಮ್ಮ ತತ್ವ ಏನದ ಅದಕ್ಕೆ ಅನುಗುಣವಾಗಿಯೇ ನಾವು ನಮ್ಮ ಕ್ರಿಯೆಗಳನ್ನು ಮಾಡಬೇಕು. ಸಣ್ಣ ಪುಟ್ಟ ಏನಾದರೂ ವೈದಿಕತೆಗಳು ಒಳಗೆ ನುಸುಳಿದ್ದು ಅಂದ್ರೆ ಅವುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಿಕೊಂಡು ನಾವು ಮಾಡಬೇಕು ಅನ್ನೋ ಹಿನ್ನೆಲೆಯೊಳಗೆ ಜಾಗತಿಕ ಲಿಂಗಾಯತ ಮಹಾಸಭೆಗಳು ಅಲ್ಲಿಯೂ ಕೂಡ ಒಂದಿಷ್ಟು ಚರ್ಚೆಗಳನ್ನು ಮಾಡಿ ಈಗಾಗಲೇ ಒಂದು ಪುಸ್ತಕವನ್ನು ತರುವಂತಹ ಒಂದು ಪ್ರಯತ್ನವನ್ನು ಜಾಗತಿಕ ಲಿಂಗಾಯತ ಸಭೆಯನ್ನು ಮಾಡೈತಿ. ಮತ್ತು ಬಸವ ಕಲ್ಯಾಣದ ಪ್ರಾಧಿಕಾರದೊಳಗೂ ಕೂಡ ಅನೇಕ ತಜ್ಞರ ಸಮಿತಿಯೊಳಗೆ, ಆ ತಜ್ಞರ ಸಮಿತಿಯ ಸದಸ್ಯರು ನಾನು ಒಬ್ಬನಾಗಿರೋಣದ್ರಿಂದ ನಮ್ಮ JS ಪಾಟೀಲ್ ಅವರು, ಡಾಕ್ಟರ್ TR ಚಂದ್ರಶೇಖರ್ ಅವರು, ವೀರಣ್ಣ ರಾಜೂರ್ ಸರ್ ಅಂತ ಹಿರಿಯರು, NG ಮಹಾದೇವ್ ಸರ್ ಅಂತ ಹಿರಿಯರು, ಇಂಥವ್ರು ಎಲ್ಲರೂ ಸೇರಿಕೊಂಡು, ಜತ್ತಿ ಅಣ್ಣ ಅವರು, ಇಂಥವ್ರು ಎಲ್ಲರೂ ಸೇರಿಕೊಂಡು ಚರ್ಚೆಗಳನ್ನು ಮಾಡಿ ಇರುವಂತಹ ವ್ಯವಸ್ಥೆಗಳನ್ನು ಪೂರಕವಾಗಿ ಸರಿಯಾದ ರೀತಿಯೊಳಗೆ ಆ ನಿಜಾಚರಣೆಗಳನ್ನು ರೂಪಿಸಬೇಕು ಅನ್ನುವಂಥ ಹಿನ್ನೆಲೆಯೊಳಗೆ ಅದೇ ಕರಡು ಪ್ರತಿಯೂ ಕೂಡ ಅಲ್ಲಿಯೂ ಅದ. ನೀವೇ ತಯಾರು ಮಾಡಿ ಎಲ್ಲರೂ ಸೇರಿಕೊಂಡೇ ಮಾಡಿರೋದು, ಆಗ ಅನ್ಲಿಕ್ಕೆ ಬರೋದಿಲ್ಲ.
ಯಾಕಂದರೆ ಯಾವುದೂ ಸ್ವಂತದ್ದು ನಂದಲ್ಲ. ಒಂದಿಷ್ಟು ವಿಚಾರಗಳನ್ನು ಸೇರಿಸಿದ ಮಾತ್ರಕ್ಕೆ ಅದು ನಂದು ಸ್ವಂತ ಅಂತ ಅನ್ನೋದು ಬಹಳ ತಪ್ಪಾಗ್ತದೆ. ಶರಣರ ವಿಚಾರಗಳನ್ನು ಸರಿಯಾದ ರೀತಿಯೊಳಗೆ ಅನುಷ್ಠಾನ ತರುವಲ್ಲಿ ಅನೇಕ ಕಷ್ಟ ನಷ್ಟಗಳನ್ನು ಪಟ್ಟು ಇಳಕಲಪ್ಪ ಅಂಥವರು ಮತ್ತು ಮಾತಾಜಿ ಅಂಥವರು ಎಲ್ಲರೂ ತಂದಾರ. ತಾತ್ವಿಕ ತಿಳುವಳಿಕೆ ಬಂದಾದ ಮೇಲೆ ಮೂರ್ತಿ ಪೂಜೆ ಮಾಡಬಾರದು. ಮೂರ್ತಿ ಪೂಜೆ ಬಸವಣ್ಣನವರ ಮೂರ್ತಿ ಆದರೂ ಅಷ್ಟೇ, ಯಾವುದಾದ್ರೂ ಅಷ್ಟೇ. ಜಗವನ್ನೊಳಕೊಂಡ ಲಿಂಗ ಆದಮೇಲೆ ಇಷ್ಟು ಲಿಂಗದಲ್ಲಿ ಮಾಡಿದರೆ ಬಸವಣ್ಣನವರ ಪೂಜೆ ಮಾಡಬೇಕು, ಬಸವಣ್ಣನವ್ರ ನೋಡ್ಬೇಕು, ಹೋಗಿರುವಂಥ ನನ್ನ ತಂದೆ ತಾಯಿನ ನೋಡ್ಬೇಕು, ಬಂಧು ಬಳಗ ನೋಡ್ಬೇಕಂದ್ರೆ ಲಿಂಗದಲ್ಲೇ ನೋಡ್ಬೇಕು. ಯಾಕಂದ್ರೆ ಬೇರೆ ಮತ್ತೆ ಮೂರ್ತಿಗಳನ್ನು ಪೂಜೆ ಮಾಡ್ಕೊಂತ ಹೊಂಟ್ರೆ ಇನ್ನೊಂದು ಯಾಕೆ ಮಾಡಬಾರ್ದು ಅನ್ನುವಂಥ ವಿರೋಧಿಸೋರು ಹೆಂಗೆ ಏನಂದ್ರೆ ಮೂರ್ತಿ ಪೂಜೆ ಮಾಡಬಾರ್ದು ಅಂತ ಹೇಳಿರುವ ಬಸವಣ್ಣನ ಮೂರ್ತಿನೇ ನೀವು ಅಲ್ಲಿ ಇಟ್ಟಿರ್ತೀರಿ, ವೇದಿಕೆ ಮೇಲೆ ಇಟ್ಟಿರ್ತೀರಿ. ವೇದಿಕೆ ಮೇಲೆ ಇರ್ತದೆ, ಪೂಜೆಗಾಗಿ ಇರೋದಿಲ್ಲ, ಆರಾಧನೆಗಾಗಿ ಇರೋದಿಲ್ಲ. ಅಲ್ಲಿ ಆರಾಧನೆ ಯಾವುದನ್ನು ಮಾಡೋದಿಲ್ಲ, ಕೇವಲ ಪುಷ್ಪವೃಷ್ಟಿಯನ್ನು ಮಾಡ್ತೀವಿ. ಗೌರವದಿಂದ ಪುಷ್ಪವೃಷ್ಟಿಯನ್ನು ಮಾಡ್ತೀವಿ, ಅದಕ್ಕೆ ಪೂಜೆ ಮಾಡೋದಿಲ್ಲ. ವಿಭೂತಿ ಮಾಡಬಾರ್ದು. ವಿಭೂತಿ ಹಚ್ಚೋದಾಗ ಹಚ್ತಾರೆ ಕೆಲವೊಬ್ರು ವಿಭೂತಿ. ಈಗ ನಾವು ಎಲ್ಲ ಅದನ್ನ ಆ ಏಕರೂಪದಲ್ಲಿ ಬದಲಾವಣೆ ಅದೇ ಅದು ಬದಲಾವಣೆ ಅದ. ಮತ್ತು ನಾವು ತಾವು ಎಲ್ಲ ಗಮನಿಸಿರಿ ಅಂಥೇಳಿ ಅನಿಸ್ತದೆ. ನಾವು ಎಲ್ಲ ಮಹಾಮನಿಗಳ ಚಿಂತನೆಗಳನ್ನು ಪ್ರಾರಂಭ ಮಾಡಿದಾಗ ಯಾರ ಮನೆಗೆ ಹೋಗ್ತೀವಿ, ಮೊಟ್ಟ ಮೊದಲು ನಾವು ಹೋಗಿ ಮಾಡುವಂಥ ಕೆಲಸ ಅಂದ್ರೆ ಅವ್ರು ನಾವು ಬರೋದ್ರೊಳಗಾಗಿ ಒಂದು ಬಸವಣ್ಣನವ್ರ ಫೋಟೋ ಇಟ್ಟಿದ್ರು ಅಂದ್ರೆ ಅದಕ್ಕೇನಾದರೂ ವಿಭೂತಿ ಹಚ್ಚಿದ್ರು ಅಂದ್ರೆ ಮೊಟ್ಟ ಮೊದಲು ಆ ವಿಭೂತಿನ ಅಳಿಸ್ತೀವಿ. ಪೂಜಾ ಸಂಸ್ಕೃತಿ, ಆರಾಧನಾ ಸಂಸ್ಕೃತಿ ನಮ್ದಲ್ಲ. ಪೂಜೆ ಮಾಡ್ಬೇಕಲ್ಲ, ಸ್ವತಃ ಬಸವಣ್ಣನಿಗೆ ಅಪಚಾರ ಮಾಡಿ. ಹೌದೌದು, ಸ್ಥಾವರ ಕಳೆವಂಟು ಬಸವಣ್ಣನ ಎಲ್ಲಿ ಕಾಣಬೇಕು ಅಂತಂದ್ರೆ ಇಲ್ಲೇ. ಬಸವಣ್ಣ ಬರೋದಿಲ್ಲ, ವಿಜಯಮಹಾಂತೇಶ ಬರೋದಿಲ್ಲ, ಹುಚ್ಚೇಶ ಬರೋದಿಲ್ಲ, ತೋಂಟದ ಸಿದ್ಧಲಿಂಗರು ಬರೋದಿಲ್ಲ, ಅವ್ರು ಎಲ್ಲಿಯೂ ಬರೋದಿಲ್ಲ. ಅವ್ರು ಬರೋದಿಲ್ಲ. ಅವ್ರು ತಮ್ಮ ಕೆಲಸ ಮಾಡಿ ತಾವು ಹೋಗ್ಯಾರ, ವಿಚಾರಗಳನ್ನು ಬಿಟ್ಟು ಹೋಗ್ಯಾರ, ಅರಿವನ್ನು ಕೊಟ್ಟು ಹೋಗ್ಯಾರ. ಅವರನ್ನು ಬದುಕಿಸುವಂತಹ ಕೆಲಸ ನಾವೇನಾದರೂ ಮಾಡಬೇಕಾಗಿತ್ತಂದ್ರೆ ಅವರನ್ನು ನಮ್ಮ ಅಂತಃಕರಣದಲ್ಲೇ ನೋಡಿಕೊಳ್ಳುವುದು. ಹಂಗೆ ನೋಡಿಕೊಳ್ಳೋಕೆ ಲಿಂಗ ಕೊಟ್ಟರು. ಲಿಂಗದಲ್ಲಿ ಅವರನ್ನು ಕಾಣೋದು, ಕಂಡಿರುವಂತಹ ಅವರು ಅನ್ನುವಂತಹ ಅವರು ನೀಡಿದ ಆ ಅರಿವನ್ನು ನಮ್ಮ ಹೃದಯದೊಳಗೆ ಗಟ್ಟಿಯಾಗಿ ಇಟ್ಟುಕೊಳ್ಳೋದು, ಅದನ್ನು ಸ್ಥಾಪಿಸಿಕೊಂಡ್ರಂಥ ಅರಿವನ್ನು ನಾವು ಬದುಕೋದು. ಹೀಗೆ ಬದುಕುವುದರ ಮುಖಾಂತರವೇ ಅವರನ್ನು ನಮ್ಮನ್ನು ಉಳಿಸಿಕೊಳ್ಳುವ, ನಮ್ಮಲ್ಲಿ ಅವರನ್ನು ಬೆಳೆಯಿಸಿಕೊಳ್ಳುವ, ಈ ಜಗತ್ತಿನಲ್ಲಿ ಬೆಳೆಯಿಸಿಕೊಳ್ಳುವಂಥ ಕೆಲಸಗಳನ್ನು ನಾವು ಮಾಡಬೇಕು ಅನ್ನುವಂಥದ್ದೇ ಸರಿಯಾದಂಥ ವಿಚಾರ. ಆ ಹಿನ್ನೆಲೆಯೊಳಗೆ ನಮ್ಮಲ್ಲಿ ಪ್ರಯತ್ನಗಳು ಭಾಳ ಸರಿಯಾದ ರೀತಿಯೊಳಗೆ ನಡೆದವು. ನಾವು ಯಾರೂ ನಿರಾಶರಾಗಬೇಕಾಗಿಲ್ಲ. ಸಕ್ಸಸ್ ರೇಟ್ ವೇರಿಯೇಷನ್ ಹಾಕ್ಕೊಂತ ಬರ್ತದೆ. ಹಾಗೆ ಡಿಸೈಡ್ ಮಾಡ್ತೀರಿ. ಸಕ್ಸಸ್ ರೇಟನ್ನು ನೀವು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ನೀವು ಹೋದ್ರಿ ಅಂದ್ರೆ ಅದಕ್ಕೆ ನಿಮ್ಮ ಸಂಖ್ಯೆಗಳನ್ನು ಎಲ್ಲಿಂದ ದೊರಕಿಸಿಕೊಳ್ತೀರಿ?